ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಅಯ್ಯೋ, ಯಾಕೆ ಗಾಬರಿಲಿದ್ದೀರಿ? ಇಲ್ರಿ, ಕಾಲ್ ಸಿಗ್ಲಿಲ್ಲಲ್ರಿ, ಅದಕ್ಕೆ ಗಾಬರಾಗಿದ್ದೀರಿ. ಇರ್ಲಿ ಇರ್ಲಿ ಇರ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಗದಗ ಹತ್ರ ಲಕ್ಕುಂಡಿ ಅಂತ ಹೇಳಿ ನಮ್ಮವ್ರು. ಯಾಕವ್ವ ಅಳ್ತಾ ಇದೀಯಾ? ಈಶ್ವರ, ಇರ್ಲವ, ಸಮಾಧಾನ ಮಾಡ್ಕೊ. ಇಲ್ರಿ ಗುರುಜಿ, ನಿಮ್ಮ ಇದ್ರ ಫೇಸ್ಬುಕ್ ಒಳಗೆ ನೋಡಿದಾಗ ನನ್ನ ಮನ್ಸಿಗೆ ಸಮಾಧಾನ ಆಗೈತ್ರಿ ಗುರುಜಿ. ಸ್ವಲ್ಪ ನಾನು ಕೊಂಡಾಗ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತೀನಿ. ಗ್ರಾಮ ಪಂಚಾಯತಿಲಿ ಹ್ಞೂನ್ರಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ್ವ? ಈಗ ಒಂದು ವಾರ ಆಯ್ತ್ರಿ. ಓಹ್, ಒಂದು ವಾರ ಆಗಿರೋದಷ್ಟೇನಾ? ಹ್ಞೂನ್ರಿ. ಇಷ್ಟು ಬೇಗ ಕರೆ ಸಿಕ್ಬಿಟ್ಟಿದ್ಯಲ್ಲವ್ವ? ಹ್ಞೂನ್ರಿ, ನಾನು ಅದೃಷ್ಟವಂತೀರಿ ಇವತ್ತು. ಹಾಗೇನಿಲ್ಲ. ಗ್ರಾಮ ಪಂಚಾಯತಿಲಿ ಏನ್ ಕೆಲಸ ನಿಮ್ದು? ವಿಕಲಚೇತನ ಇರ್ತಲ್ರಿ, ಮನೆ ಮನೆಗೆ ಹೋಗಿ ಸರ್ವೆ ಮಾಡುದು, ಅವ್ರ ಮಾಹಿತಿ ಎಲ್ಲ ಗೌರ್ಮೆಂಟಿಗೆ ಒಪ್ಸೋದ್ರಿ. ಓಕೆ ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದೀಯವ್ವ? ಈಗ ಒಂದು 8 ವರ್ಷ ಆಯ್ತ್ರಿ. 7-8 ವರ್ಷ ಆಯ್ತು. ಹ್ಞೂನ್ರಿ. ಎಷ್ಟು ವಯಸ್ಸು ನಿಮ್ಗೆ? ನಮಗೆ 36-37 ನಡೀತೇವ್ರಿ. 37. ಹ್ಞೂನ್ರಿ. ಆಯ್ತವ, ಹೇಳ್ತಾ ಏನಾದ್ರು ಹೇಳೋದಿದ್ಯಾ? ಹ್ಞೂನ್ರಿ, ಅಂದ್ರೆ ನಾವು ಈಗ ಒಂದು 3 ವರ್ಷದಿಂದ ಮದುವೆ ಆಗಿದ್ದೀರಿ. ಮದುವೆ ಆಗಿ 3 ವರ್ಷ ಆಯ್ತ್ರಿ. ನಿಮ್ದು ಗದಗ ಜಿಲ್ಲೆನಾ? ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮ ರೀ. ಓಹೋ, ಈ ನಮ್ಮ ಪುಟ್ಟರಾಜ ಗವಾಯಿಗಳ ಮಠ ಬರುತ್ತಲ್ಲ, ಅದೇ ಜಿಲ್ಲೆನಾ? ಹ್ಞೂನ್ರಿ, ಅಲ್ಲೇ ಕಲ್ತಿದ್ರಿ. ನಾನು ಡಿಗ್ರಿ ಅಲ್ಲೇ ಮುಗಿಸಿದ್ರಿ. ಅದ್ಭುತ ಅದ್ಭುತ. ಅಂತ ಜಾಗ ಕಲ್ತಿದ್ದೇನ್ ನೀವು? ಹ್ಞೂನ್ರಿ. ಅಲ್ಲಿ ಸಂಗೀತಕ್ಕೆ ಮಾತ್ರನೋ ಅಥವಾ ಶೈಕ್ಷಣಿಕ 1ನೇ ಕ್ಲಾಸಿಂದ ಮಾಮೂಲಿ ಶಿಕ್ಷಣ ಸಂಸ್ಥೆನೂ ಇದೆಯಾ? ಇದೆ ರೀ. ಸಂಗೀತಕ್ಕೂ ಐತ್ರಿ, ಶಿಕ್ಷಣ ಕಲಿಯಾಕ ಮಕ್ಕಳು, ಅನಾಥ ಮಕ್ಕಳು ಕಲಿಬೇಕಂದ್ರ ಅದಕ್ಕೂ ಐತ್ರಿ. ಎಲ್ಲ ಇದಕ್ಕೂ ಐತ್ರಿ. ಅದು ಅಲ್ಲಿ ದೃಷ್ಟಿ ದೋಷ ಇರತಕ್ಕಂಥವ್ರಿಗೆ ಉಚಿತವಾಗಿ ಸಂಗೀತ ಹೇಳ್ಕೊಡ್ತಾರಾ? ಹ್ಞೂನ್ರಿ. ಓಹೋ, ಓಕೆ ಓಕೆ ಓಕೆ, ಒಳ್ಳೇದವ್ವ, ಬಹಳ ಸಂತೋಷ. ಅಂದ್ರೆ ಅಲ್ಲಿಗೆ ಸ್ವಲ್ಪ ಈ ಬಡವರು ಮಕ್ಕಳನ್ನೆಲ್ಲ ಹೆಚ್ಚು ಆದ್ಯತೆ ಕೊಡ್ತಾರೆ ಅನ್ಸುತ್ತಲ್ವಾ? ಹ್ಞೂನ್ರಿ. ಒಳ್ಳೇದವ, ಆಯಿತು. ನನಗೆ ಅದ್ರ ಬಗ್ಗೆ ಬಹಳ ಅಭಿಮಾನ ಮತ್ತು ತುಂಬ ಭಕ್ತಿ. ಬಟ್ ಯಾವತ್ತೂ ಹೋಗಿಲ್ಲ. ಆ ಮಹಾನುಭಾವರು ಆ ನಾಡಲ್ಲಿ ಜನಿಸಿದ್ರು ಅಂತ ಕೇಳ್ಪಟ್ಟಿದ್ದೀನಿ, ಹಾಗಾಗಿ ನಾನು ಸ್ವಲ್ಪ ತಿಳ್ಕೊಂಡೆ. ಬಟ್ ನೀವು ಅಲ್ಲೇ ಓದಿದ್ದು ಅಂತೀರಾ? ಅದ್ಭುತ. ನೀವು ಹೋಗಿದ್ರಿ, ಅಜ್ಜರ್ದ ಆಶೀರ್ವಾದ ತಗೊಂಡಿನ್ರಿ, ಅಲ್ಲೇ 3 ವರ್ಷ ಕಲ್ತಿದ್ದೀನ್ರಿ. ಸಂತೋಷನವ. ಹೇಳ್ತಾಯಿ, ನಿನ್ನ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಬಕ್ಕೆ ಹೆಣ್ಮಗಳ್ರಿ, 2 ಅಣ್ಣಾರ್ರಿ. ಒಬ್ರು KCSC ಇರ್ರಿ, ಇನ್ನೊಬ್ರು ಹಮಾಲಿ ಮಾಡ್ತಾರ್ರಿ. ಎಲ್ಲಾರು ಮದ್ವೆ ಆಗೈತ್ರಿ. ನಂದ ಒಂದ್ ಲಾಸ್ಟಿಗೆ ಮದ್ವೆ ಆಗಿದ್ರಿ ಅಜ್ಜರ. ಹಮಾಲಿ ಅಂದ್ರೆ? ಹೋರಿ. ಹಮಾಲಿ ಅಂದ್ರೆ ಏನವ ಅಂದೆ? ಹಮಾಲಿ ಕೂಲಿ ಕೆಲಸ ರೀ. ಕೂಲಿ ಕೆಲಸ. ಹ್ಞೂ. ಆಯ್ತು. ನಿಮ್ಗೆ ಏನು ಓದಿದ್ದೀರಾ ನೀವು? ನಂದು MA ಆಗೈತ್ರಿ ಸರ್, ಮ್ಯೂಸಿಕ್ ಆಗೈತ್ರಿ. ಡಿಗ್ರಿ 3 ವರ್ಷ ಪಂಚಾಯತ್ ಮಾಡಿದಾಗ ಕಲಿತ್ರಿ. ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ತ್ರಿ, ಮ್ಯೂಸಿಕ್ ಮುಗಿಸಿದ್ರಿ. ಈಗ ನಿಮ್ದು ಆಮೇಲೆ ಕೆಲಸನಾ? ಹೋರಿ. ನಿಮ್ದು ಗೌರ್ಮೆಂಟ್ ಕೆಲಸನ ನಾವ ಅಂದೆ? ಗೌರ್ಮೆಂಟ್ ಕೆಲಸ ರೀ, ಇನ್ನು ಪರ್ಮನೆಂಟ್ ಇಲ್ರಿ. ಆಯ್ತು. ಕೆಲಸ ಸಿಕ್ಕಿ ಆದ್ಮೇಲೆ ಮದುವೆ ಆಗಿದ್ದ ಅಥವಾ ಮದುವೆ ಆದ್ಮೇಲೆ ಕೆಲಸ ಸಿಕ್ಕಿದ್ದ? ಇಂದು ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗಿದ್ರಿ. ಆಯ್ತು. ಅಪ್ಪ ಅಮ್ಮ ಅರೇಂಜ್ ಮ್ಯಾರೇಜ್ ಮಾಡಿದ್ದ ಅಥವಾ ನೀವೇನಾದ್ರು ಪ್ರೀತಿ ಮಾಡಿ? ಇಲ್ರಿ, ಕೊಟ್ಟು ತಗೊಂಡು ಆಗಿತ್ರಿ. ನಮ್ಮ ಅತ್ತೆಯವರು ಒಂದ್ ಸ್ವಲ್ಪ ವರದಕ್ಷಿಣೆ ಹೇಳಿದ್ರಿ. ವರದಕ್ಷಿಣೆ ಸಲುವಾಗಿ ಇವ್ರು ನಮ್ಮ ಮನ್ಯಾಗ ನಮ್ಮ ಅಣ್ಣಾರು ಏನು ಸ್ವಲ್ಪ ಅವ್ರು ಸರಿ ಇಲ್ಲ, ಜಗಳ ಆಡ್ತಾರ, ಬೇಡ ಅಂತ ಅಂದ್ರಿ. ಇವ್ರು ನಮ್ಮ ಮನೆಯವರು ಹೋಗೋದು ಬರೋದು ಸ್ವಲ್ಪ, ನಾನು ಒಂದ್ ಸ್ವಲ್ಪ ಸಂಗೀತ ಕಲ್ತಿದ್ನಲ್ರಿ, ಆರ್ಕೆಸ್ಟ್ರಾಕ್ ಹಿಂಗೆಲ್ಲ ಹೋಗ್ತಿದ್ದೆ. ಅಲ್ಲಿ ಒಂದ್ ಸ್ವಲ್ಪ ವಹಿವಾಟಾಗಿ ಅತಿರೇಕ ನಂಗೆ ಪರಿಚಯ ಆದ್ರಿ. ಪರಿಚಯ ಆಗಿ ಒಂದ್ ನಿಮಿಷ. ಈಗ ನಿಮ್ಮನ್ನ ಮದುವೆ ಆಗ್ತಿರೋ ಅಥವಾ ಮದುವೆ ಆಗಿರೋ ಆ ಹುಡುಗ ಹೋಗ್ತಾ ಬರ್ತಾ ಇದ್ದ ಅಂದ್ರೆ ಎಲ್ಲಿಗೆ ಹೋಗ್ತಾ ಬರ್ತಾ ಇದ್ರು? ನಮ್ಮ ಮನೆಗೆ ಹೋಗೋದು ಬರ್ದು ಹಿಂಗ ನಂಗೆ ಕರ್ಕೊಂಡು ಹೋಗೋದು. ಮಾತುಕತೆ ಆದ್ಮೇಲೆ ರೀ. ಓಕೆ. ನಿಮ್ಮ ಅಣ್ಣವರು ಕೊಡಲ್ಲ ಅಂತ ಹೇಳ್ತಿದ್ರಾ? ಹ್ಞೂನ್ರಿ, ಅವ್ರು ಸರಿ ಇಲ್ಲ, ಅವ್ರೇನೋ ಜಗಳ ಮಾಡ್ತಾರ ಅಂದ್ರೆ ಇವ್ರು ನನ್ ಕೊಟ್ಟು ಬರಕ್ ಹೋದಾಗ ಚಿತ್ರದುರ್ಗದ ಬ್ಯಾಂಡ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಐತ್ರಿ ಗುರುಜಿ, ಅಲ್ಲಿ ಇವ್ರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರ್ರಿ ನಮ್ಮ ಮನೆಯವ್ರಿ. ಓಕೆ. ಆದ್ರೆ ಅವ್ರ ಮನೆಯವರು ಸರಿ ಇಲ್ಲ ಅಂತ ನಿಮ್ಮ ಅಣ್ಣ ಹೇಳೋದು ಸತ್ಯ ಆಗಿತ್ತಾ? ಸತ್ಯ ಆಗಿತ್ರಿ. ಮತ್ತೆ ಯಾಕೆ ನೀವು ಕೇಳಲಿಲ್ಲ?
ಅಂದ್ರೆ ಇವ್ರು ನನ್ನ ಗಂಡ ಒಳ್ಳೆವ್ರ, ಅವ್ರೆಲ್ಲ ಏನಿದ್ರೇನು ಇವ್ರು ಒಳ್ಳೆ ತರನ ಕಂಡ್ರಿ ನನಗೆ ಇವಾಗೂ ಕೂಡ ಒಳ್ಳೆಯವ್ರು ಅನ್ನುತ್ತಾರೆ. ನನಗ್ ಸ್ವಲ್ಪ ಕೂಡ ಆತರು ಭಿನ್ನ ಭೇದ ಕಾಣ್ತಿಲ್ರಿ. ಆದ್ರ ಈಗ ಎರಡನೇ ಮದ್ವೆ ಆಗಿಬಿಟ್ಟಾರಿ. ಎರಡನೇ ಮದ್ವೆ ಆಗಿದ್ಮೇಲೆ ನನಗೇನೋ ಒಂಥರ ಅವ್ರದ್ದು ಹೆಂಗ್ ಏನ್ ವಿಚಾರ ಮಾಡ್ಬೇಕು ಅನ್ನೋದು ಒಂದು ತಿಳಿತಿಲ್ರಿ. ನನ್ಗೆ ಅವ್ರ ಬಿಟ್ಟಿರಕ್ಕೂ ಆಗ್ತಿಲ್ರಿ. ಅಲ್ಲ, ಈಗ ನೀವು ಆರ್ಕೆಸ್ಟ್ರಾದಲ್ಲಿ ಹಾಡೋ ಸಮಯದಲ್ಲಿ ಇವ್ರು ಅಲ್ಲಿಗೆ ಬರ್ತಿದ್ರ? ಹ್ಞೂನ್ರಿ. ಅಂದ್ರೆ ಇವ್ರ ಅಣ್ಣರ್ದ ಹೊಸಪೇಟೆಯಲ್ಲಿ ಇದು ಬ್ಲೈಂಡ್ ಇದು ಸೇವಿಯರ್ ಅಂತ ಹೇಳಿ ಸಂಸ್ಥೆ ಐತ್ರಿ. ಅಲ್ಲಿ ನಾನು ಒಬ್ರ ಅಣ್ಣ ಹ್ಯಾಂಡಿಕ್ಯಾಪ್ಟನ ರಾಘಣ್ಣ ಅಂತೇಳಿ ನನ್ ಕರ್ಕೊಂಡ್ ಹೋಗಿದ್ರಿ ಹಾಡ್ಲಿಕ್ಕೆ. ಹ್ಞೂನ್ರಿ, ಹಾಡ್ಲಿಕ್ಕೆ ಕರ್ಕೊಂಡ್ ಹೋಗಿದ್ರಿ. ಇಲ್ಲಿ ಫಸ್ಟಿಗೆ 750 ರೂಪಾಯಿ ಕೊಡ್ತಿದ್ರಿ ನಾನು ಪಂಚಾಯತಿಯಲ್ಲಿ ಕೆಲಸ ಮಾಡಲ್ಲಿ. 750 ರೂಪಾಯಿ ನಾನು ಹಿಂಗ ಎಣ್ಣೆ ಮುಗಿಸ್ತೀನಿ. 750 ರೂಪಾಯಿ ನನಗೆ ಎದಕ್ಕೂ ಸಾಲಲ್ಲ. ನಾನು ಏನಾರು ಕಲಿಬೇಕು, ಇನ್ನು ಏನಾರು ದುಡಿಬೇಕು, ಇನ್ನು ಹೆಚ್ಚಿಗೆ ದುಡಿಬೇಕು ಅನ್ನೋದಕ್ಕೋಸ್ಕರ ಅಲ್ಲಿಲ್ಲ ಆರ್ಕೆಸ್ಟ್ರಾಕ್ ಹೋಗ್ತಿದ್ರಿ. ಇವಾಗ ರಾಘಣ್ಣ ಏನ್ ಹೇಳಿದ್ರಿ, ಇಲ್ಲಿ 600 ರೂಪಾಯಿ ಕೊಡ್ತಾರವ ಒಂದ್ ದಿನಕ್ಕೆ, ಊಟ ಅವೆಲ್ಲ ಅವ್ರದೇ, ಇರಕ್ ಅವ್ರದೇ, ಇದನ್ನ ಮನಿ ಕೊಡ್ತಾರ, ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ಹಿಂಗಿರ್ತಾವ ಅಂತ ಅಂದ್ರಿ. ಅದು ನಂಬ್ಕೊಂಡ್ ಹೋದ್ರಿ. ಅಲ್ಲಿ ಎಲ್ಲ ಕರೆಕ್ಟಿತ್ರಿ, ಅದೇನ್ ತಪ್ಪಿಲ್ರಿ. ಅಲ್ಲಿ ಅದೆಲ್ಲ ಕರೆಕ್ಟಿತ್ರಿ. ಹ್ಞೂ ಅಂತೇಳಿ ಅಲ್ಲಿ ಹೋಗಿದ್ರಿ. ಅಲ್ಲಿ ಹಂಗ ಇದನ್ನ ಅವ್ರು ನೋಡ್ಕೊಂತನ ಇದು ಮಾಡಿದ್ರಿ. ಹಂಗ ಅವ್ರದ್ದು ಏನೋ ಒಂದ್ ಲವ್ ಫೇಲ್ಯೂರ್ ಆಗಿತ್ತಂತ್ರಿ. ನಮ್ ಮನೆಯಾರ್ದ್ರಿ ಫಸ್ಟಿಗೆ ನಾನ್ ಮದ್ವೆ ಮಾಡ್ಕೊಂಡ್ಕಿನ ಫಸ್ಟಿಗ್ರಿ ಲವ್ ಫೇಲ್ಯೂರ್ ಆಗಿತ್ತಂತ್ರಿ. ಅಂದ್ರ ಹಿಂಗ ಅಂತಂದು ಹೇಳಿದ್ರಿ. ಅವ್ರು ಕೂಡಿ ಇರೋರಲ್ಲ ಫ್ರೆಂಡ್ಸ್ ಎಲ್ಲ. ಅಂದ್ರ ನಾನು ಇಂಥವ್ರಿಗೆ ಒಂದು ಅವ್ರ ಕಣ್ಣು ಇದ್ದಿದ್ದಿಲ್ರಿ, ನಮ್ಮ ಮನೆಯವ್ರ ಕಣ್ಣು ಇಲ್ರಿ, ಕಣ್ ಕಾಣಿಸೋದಿಲ್ರಿ. ಓಕೆ, ಆ ಆಧಾರದ ಮೇಲೇನೆ ಅವರು ದೃಷ್ಟಿದೋಷ ಇರ್ತಕ್ಕಂಥವ್ರ ಶಾಲೆಯಲ್ಲಿ ಮ್ಯಾನೇಜರ್ ಆಗಿದ್ರು. ಹ್ಞೂನ್ರಿ. ಬಟ್ ನೀವೆಲ್ಲ ರೀತಿಯಲ್ಲಿ ಚೆನ್ನಾಗಿದ್ರಿ. ನಾನು ಕುಳ್ಳಿಗಿದ್ದೀನ್ರಿ, ಸ್ವಲ್ಪ ಕುಳ್ಳಿಗಿದ್ದೀನ್ರಿ. ಇದನ್ನ ಆಯ್ತೀನ್ರಿ, ನಾನು ಕುಳ್ಳಿಗಿದ್ದೀನ್ರಿ. ಹಂಗಾಗಿ ಹ್ಯಾಂಡಿಕ್ಯಾಪ್ಟ್ ಅಂತ ಅಂತಾರ್ರಿ ನನಗೆ. ಓಹೋ, ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾರಾ? ಹ್ಞೂನ್ರಿ. ಆಯ್ತು, ಅಡ್ಡಾಡ್ತೀನಿ, ಎಲ್ಲ ಅಡ್ಡಾಡ್ತೀನಿ. ನಾರ್ಮಲ್ ಆಗಿ ಎಲ್ಲರೂ ಹೆಂಗ್ ಇದು ಮಾಡ್ತೀನಿ. ಸ್ವಲ್ಪ 4 ಫೂಟ್ ಐತ್ರಿ, 4 ಫೂಟ್ ಇದ್ದೀನಿ ನಾ. ಆಯ್ತು. ಆ ಆಧಾರದ ಮೇಲೇನೆ ನಿಮ್ಗೆ ಪಂಚಾಯತಿಯಲ್ಲಿ ಕೆಲಸ ಸಿಕ್ಕಿದ್ದ? ಹ್ಞೂನ್ರಿ. ಬಟ್ ಅದನ್ನು ಬಿಡ್ಲಿಕ್ಕೆ ಕಾರಣ ನೀವು ಆರ್ಕೆಸ್ಟ್ರಲ್ಲಿ ಅವ್ರು ಯಾರೋ ಕರೆದ್ರು ಅಂತ ನೀವು ಈ ಕೆಲಸ ಬಿಟ್ರಾ? ಇಲ್ಲ, ಕೆಲಸ ಬಿಟ್ಟಿಲ್ರಿ. ಕೆಲಸ ಮಾಡ್ಕೋತಾರ ವರ್ಕ್ ಕೊಡ್ತಿದ್ರಿ. ಆದ್ರೆ ಕೇಳಿಸ್ಕೊ, ಬೆಳಿಗ್ಗೆ ಈ ಕೆಲಸ ಮಾಡಿ ರಾತ್ರಿ ಹೋಗಿ ಹಾಡ್ತಾ ಇದ್ರಿ. ಹ್ಞೂನ್ರಿ. ಆಯ್ತವ, ಮದ್ವೆ ಆಯ್ತು ಅಥವಾ ಆತನು ಇಷ್ಟ ಆದ್ರು ಅಥವಾ ಅವ್ರ ಮನೆಯವ್ರು ಏನಿದ್ರೇನು ನನಗೆ ಆ ಹುಡುಗ ಸರಿ ಇದ್ದಾನೆ ಅಂತ ಅನ್ಸ್ತು, ನೀವು ಮದ್ವೆ ಆದ್ರಿ? ಹ್ಞೂನ್ರಿ. ಅಂದ್ರೆ ನಾವಿಬ್ರೇ ಮದ್ವೆ ಆದ್ರಿ. ನನ್ನ ಗಂಡ ನಾನು ಇಬ್ರೇ. ಅವ್ರ ಅಕ್ಕರ್ ಸ್ಕೂಲ್ ಒಳಗ ಒಂದು ಆಶ್ರಮ ಐತ್ರಿ. ಅಲ್ಲಿ ಚಿದಾನಂದರ ಆಶ್ರಮ, ಇಷ್ಟು ವಿವೇಕಾನಂದ, ಇವ್ 3 ಮಂದಿ ಇದ್ದಿದ್ದು ಒಂದು ಇದೈತ್ರಿ. ಅದು ಹುಡುಗರಿಗೆ ಅವ್ರಿಗಿನ ಹೆಚ್ಚಿನವ್ರು ಯಾರಿಲ್ಲ. ನಂಗೆ 4 ಮಂದಿ ಬ್ಯಾಡದ್ದು ಚಿಂತಿಲ್ಲ. ದೇವ್ರಿದ ನನ್ನ ಎದುರಿಗೆ, ನಾನ್ ನ್ಯಾಯವಾಗಿ ಮದುವೆ ಆಗ್ತಿದ್ದೀನಿ ಅಂತೇಳಿ ಅವ್ರನ್ನ ಮದುವೆ ಆದ್ರಿ. ಒಂದ್ ನಿಮಿಷ, ಅಷ್ಟೇ ಜನ ಮದುವೆ ಆಗ್ಲಿಕ್ಕೆ ಏನ್ ಕಾರಣ? ಅವ್ರ ಮನೇಲಿ ಒಪ್ಪಿರ್ಲಿಲ್ವಾ? ಅವ್ರ ಮನೇಲಿ ಒಪ್ಲಿಲ್ರಿ. ಅವ್ರ ಅಕ್ಕರು ಅವ್ರ ಅಮ್ಮನ ಒಪ್ಪಿಗೆ ಇಲ್ಲಾರ ಯಾರು ಬರಲ್ರಿ ಅವ್ರು. ಮತ್ತೆ ನಿಮ್ ಮನೇಲಿ ಎಲ್ರೂ ಒಪ್ಪಿಗೆ ಇತ್ತಾ? ನಮ್ಮ ಮನೇಲಿ ಒಪ್ಪಿಗೆ ಇತ್ರಿ. ಆದ್ರೆ ಇವ್ರು ನಾವೇನ್ರಿ, ನಾವ್ ಒಂದು ದೈವದ ಮುಖಾಂತರ ಮದುವೆ ಆದ್ರೆ ಚಲೋ ಇರ್ತದಂತ ನಾನು ನಮ್ಮ ಊರಾಗ ಎಲ್ಲಾರ್ನು ದೈವ ಕೇಳಿದ್ರಿ. ದೈವದ ಮುಖಾಂತರ ಮದುವೆ ಆಗುವುದು ಹೌದು, ನಿಜ ದೈವಗಳು ಅಂತ ಹೆತ್ತವ್ರಿ ಅಲ್ವನವ್ವ? ಅದೇ ಅವ್ವರು ಇದ್ರಿ, ಅವ್ವ ಅಪ್ಪ ಕೂಡ ಇದ್ರಿ. ಅವ್ರೆಲ್ಲ ಒಪ್ಕೊಂಡಿದ್ರಿ. ಇವ್ರು ನಮ್ಮ ಮನೆಯವ್ರ ಅವ್ವರ್ಗೋಸ್ಕರ ಎಲ್ಲಾರು ಹೆದರಿದ್ರಿ. ಆಯ್ತು, ಅಲ್ಲಿ ಮಠದಲ್ಲಿ ಆಶ್ರಮದಲ್ಲಿ ಮದುವೆ ಆಯ್ತು. ಹ್ಞೂನ್ರಿ. ಮದುವೆ ಆಯ್ತ್ರಿ. ಮದುವೆ ಆಗಿಂದ 3 ವರ್ಷ ಚಂದಾಗೆ ಸಂಸಾರ ಮಾಡಿದ್ರಿ. ಅಂದ್ರ ಇಲ್ಲಿ ಬೀಳೋದು ಬೇಡ, ನೀನು ಲಕ್ಕುಂಡದೇ ಇರು, ಮದುವೆ ಬೇರೆ ಮನೆ ಮಾಡ್ಕೊಂಡು ನಾನು ಹೋಗೋದು ಬರೋದು ಮಾಡ್ತೀನಿ ಅಂತ ಅಂದ್ರಿ. ಅಂದು ಇಲ್ಲಿ ನಾನು ತವ್ರ ಮನ್ಯಾಗ ನೀನ್ ಇಟ್ಕೊಂಡಲ್ವಾ, ಅಲ್ಲೇ ಮದುವೆ ಆಗಿ ಬಂದಿ ನೀ ಬ್ಯಾಡ ಅಂದ್ರು ಕೇಳಿದ್ರು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ರು. ಮದುವೆ ಆಗಿ ಬಂದಿದ್ದಿ, ನೀನ್ ಇಲ್ಲೇನ ಹೋಗ್ಬಿಡವ ಅಂತ ನಮ್ಮ ಅಣ್ಣಾರ ಅಂದ್ರಿ. ಅನ್ನತ್ತಿಗೆ ನಾನು ಬೇರೆ ಮನೆ ಮಾಡ್ಕೊಂಡು ಇಲ್ಲೇ ನಾನೇ ಬಾಡಿಗೆ ಕೊಟ್ಕೊಂಡು ಎಷ್ಟು ಆಗುತ್ತೆ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡ್ರಿ, ಇಲ್ಲಕಂದ್ರೆ ನಾನು ತುಗಿಸ್ಕೊಂಡು ಹೋಗ್ತೀನಿ ಮಧ್ಯಾಹ್ನ, ಹೋಗೋದು ಬರೋದು ಮಾಡ್ರಿ, ಯಾವಾಗ ನಿಮ್ ಕೆಲಸ ಇರುತ್ತೆ ಪರ್ಫೆಕ್ಟ್ ಆಗಿ ಅವಾಗ ಇದನ್ನ ಜೀವನ ನಡ್ಸೋಣಂತ. ಇರ್ಲಿ, ಈಗ ಎಷ್ಟಾಗುತ್ತೆ ಅಷ್ಟು ಕಸದಾಗ ನಡ್ಕೊಳೋಣ ಅಂತ ಅಂದ್ರಿ. ಅನ್ನತ್ತಿಗೆ ಹ್ಞೂ ಅಂತ ಹೇಳಿ ಅವ್ರು ಹೋಗೋದು ಬರೋದು ಮಾಡ್ತಿದ್ರಿ. ನಾನು ಒಬ್ಬಾಕಿ ಕಾರಣ ನಮ್ಮ ಅಣ್ಣಗ್ ಹೋಗಿ, ನೋಡಪ್ಪ ನಾನು ಒಬ್ಬಾಕಿರ್ತೀನಿ, ನನಗೂ ಹೋಗಿ ಬಂದು ಮಾಡೋದು ಕಷ್ಟ ಆಗಿರ್ತೈತೆ, ಅದಕ್ಕ ಅವನ್ನ ಕಳಿಸ್ಕೊಡಪ್ಪ ನನ್ ಜೋಡಿ ಇರ್ಲಿ ಅಂತ ಅಂದ್ರಿ. ನಮ್ಮ ಅವನ್ನ ಕರ್ಕೊಂಬಂದ್ರಿ. ಅಲ್ಲಿದ್ದ ಕರ್ಕೊಂಬಂದು ಇಲ್ಲ ಮನ್ಯಾಗ ಇಟ್ಕೊಂಡ್ರಿ. ನಾನು ಹೋಗಿ ಬರ್ಬಾರ್ದು, ನನ್ ಗಂಡ ಇರ್ತಿದ್ದಿಲ್ಲ ಆದ್ರೂ ನಾ ಒಬ್ಬಾಕಿ ಇಕ್ಕಿನಿ, ಒಬ್ಬಾಕಿ ನಮ್ಗೆ ಇರಕ್ ಆಗ್ತಿಲ್ಲ ಅಂತ ಹೇಳಿದ್ರಿ. ನಿಮ್ ಗಂಡ ಎಷ್ಟು ದಿವ್ಸಕ್ಕೊಂದ್ಸಲಿ ಬರೋರು?
ವಾರಕ್ಕೊಮ್ಮೆ ಬರೋದು. ಓಕೆ, ಅವ್ರು ಅಲ್ಲೇ ಇರ್ಲಿಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಇತ್ತಾ? ಸಂಸ್ಥೆ ಇದೆ ಅದು ಅವ್ರದ್ದು. ಅವ್ರ ಅಕ್ಕರ್ದು ಅವ್ರ ಮಾವಾರ ಸಂಸ್ಥೆ ಇದೆ. ಅವ್ರ ಮಾವ ತೀರ್ಕೊಂಡೋಗ್ಯಾರಿ, ಅವ್ರ ಅಕ್ಕರೇ ನಡ್ಕೊಂಡು ಹೋಗ್ತಾರೆ ಅಲ್ಲಿ. ಆಯ್ತು. ಹಂಗಾಗಿ ಸಂಸ್ಥೆ ಬಿಡಕ್ ಆಗಲ್ಲ, ಮತ್ ನಮ್ಮ ಮಾವನ ಇಲ್ಲ, ಅದಕ್ಕೆ ನಾ ಅಲ್ಲಿದ್ದ ಲಾಭ ಸಿಗ್ತೈತೆ. ಕೆಲಸ ಮಾಡಿ ಬಂದಂತದ್ದು ಎಷ್ಟು ಅಕ್ಕನ್ ಕೂಡ ಇಸ್ಕೊಂಡು ಮನುಷ್ಯನ್ ತುಗಿಸ್ಕೊಂಡು ಇಕ್ಕಿನ ಅಂತ ಕೆಲವೊಂದಿಷ್ಟು ಸಲ ಇದ್ದಾಗ ಕೊಡ್ತಿದ್ರಿ ರೊಕ್ಕನ 500-1000 ತಮ್ಮ ಮನುಷ್ಯನ್ ಇದ್ದಾಗ ಒಟ್ಟ ತಪ್ಸಿಲ್ರಿ. ಭಕ್ತನ ಒಂದ್ ಅಡಿಕೆ ಓಡ್ ಹಾಕೊಂಡಲ್ರಿ, ಒಂದ್ ಯಾವ್ದು ಚಟ ಇದ್ದಿದ್ದಿಲ್ರಿ ಅವ್ರ ಹತ್ರ, ಯಾವ್ದು ಇದ್ದಿದ್ದಿಲ್ರಿ. ಅಷ್ಟು ಚಂದ ನಡ್ಕೊಂತಿದ್ರಿ, ಅಷ್ಟು ಚಂದ ನಡ್ಕೊಂಡಾರು. ಅವ್ರ ಅಮ್ಮ ಕೇಳಿದಂತೆ ನನಗ ಮಣ್ಣು ಹೋದಾಗ್ರಿ ಅಂದ್ರ ಮದುವೆಗೆ ತನ್ನ ಸುದ್ದಿ ಗೊತ್ತಾಗ್ತದೆ ನನಗೆ. ಹೋದ್ ಕೂಡ ನಾನು ಅವ್ರ ಮನೆಗೆ ಡೈರೆಕ್ಟ್ ಊರಿಗೆ ಹೋಗ್ಬಿಟ್ರಿ. ನಾನು ಇವ್ರಿಗೆ ಹೇಳಾರ್ದಂಗೆ, ನನ್ ಗಂಡಿಗೆ ಏನು ಮೆಸೇಜ್ ಪಸೇಜ್ ಮಾಡ್ಲಾರ್ದಂಗೆ ಡೈರೆಕ್ಟ್ ಊರಿಗೆ ಹೋದ್ರಿ. ಅಲ್ಲಿ ಇನ್ನೊಂದು ಹುಡುಗಿ ಮದುವೆ ಆಗಿದ್ರಿ. ಇನ್ನೊಂದು ಹುಡುಗಿ ಮದುವೆ ಆಗಿದ್ರಿ. ಯಾಕೆ ಹಿಂಗ್ ಮಾಡಿದ್ರಿ, ನಾನ್ ಏನ್ ತಪ್ಪು ಮಾಡಿದ್ ನಿಮಗ ಅಂತ ಇವ್ರನ್ನ ಕೇಳಿದ್ರಿ. ಎಷ್ಟು ವರ್ಷಕ್ಕೆ ಇನ್ನೊಂದು ಹುಡುಗಿ ಮದುವೆ ಆಗಿದ್ದು? ಮದುವೆಗೆ ನನ್ 3 ವರ್ಷಕ್ಕೆ ಆ ಹುಡುಗಿ ಮದುವೆ. ಮೊನ್ನೆ ಫೆಬ್ರವರಿ 14ಕ್ಕೆ ಮದುವೆಗೆ. ಓಕೆ, ಈಗ ಆ ಆಶ್ರಮ ಅಥವಾ ಅವ್ರ ಅಕ್ಕನ ಸಂಸ್ಥೆ ಏನಲ್ಲ, ಅದು ಇರೋ ಊರು ಬೇರೆ, ನಿನ್ನ ಅತ್ತೆ ಊರು ಬೇರೆ, ನೀನಿರೋ ಊರು ಬೇರೆ. ಹ್ಞೂನ್ರಿ. ಓಕೆ, ನೀನು ಹೋಗಿದ್ದು ಅವರ ಸಂಸ್ಥೆಗೋ ಅಥವಾ ನಿಮ್ಮ ಅತ್ತೆ ಮನೆಗೋ? ಸಂಸ್ಥೆ ಇದ್ರಿ. ಅದೇ ಅಕ್ಕ ಅವ್ರ ಸಂಸ್ಥೆ. ಹ್ಞೂನ್ರಿ. ಅಲ್ಲಿ ಇವ್ರು ಬೇರೆ ಹೆಣ್ಮಗಳನ್ನ ಮದುವೆ ಕರ್ಕೊಂಬಂದ್ ಅಲ್ಲಿ ಇಟ್ಕೊಂಡಿದ್ರ? ಹ್ಞೂನ್ರಿ. ಅಲ್ಲೇನ್ರಿ ಅಂದ್ರ ಅವ್ರ ಊರಾಗಿದ್ರಿ, ಚಿಕ್ಕಜೋಗಳ್ಳಿ ಕೂಡ್ಲಿಗೆ ಹತ್ರ ಚಿಕ್ಕಜೋಗಳ್ಳಿ ನನ್ ಗಂಡ ಮನೆ ರೀ. ಆಕಿ ನಮ್ಮತ್ತಿ ಕರ್ಕೊಂಬಂದು ಅಲ್ಲೇ ಇಟ್ಕೊಂಡಿದ್ರಿ. ಇವ್ರ ನಮ್ಮನೆಯವ್ರನ್ನ ಆ ಹುಡುಗಿಗೂ ಈಗ ಜಸ್ಟ್ 18 ವರ್ಷ ರೀ. ನಿಮ್ಗೆ ಹೆಂಗ್ ಡೌಟ್ ಬಂತು ಈ ಮದ್ವೆ ಆಗಿರ್ಬೋದು ಅಂದ್ಕೊಂಡ್ ನೀವ್ ಹೆಂಗ್ ಅಂದ್ಕೊಂಡ್ರಿ? ಅಂದ್ರೆ ಒಂದ್ಸಲ ಇವ್ರು ಇಲ್ಲೇ ನನ್ನ ಹತ್ರ ಬಂದಿದ್ರಿ. ಅದನ್ನ ಎಲ್ಲ ಮದುವೆ ಹಾಕೊಂತಾನ ಒಂದು ಮಾತು ಹೇಳಿಲ್ರಿ ಇವ್ರು. ಹಿಂಗ ನಡೆದೈತಿ, ಹಿಂಗ ಇಲ್ಲ, ಹಿಂಗ ಏನು ಅಲ್ಲ, ನಮ್ಮವರು ಈ ತರ ಟಾರ್ಚರ್ ಮಾಡಕ್ ಕುಂತಾವ ಅಂತ ಅಂದಿದ್ರ ನಾನ್ ಏನಾರ ಮಾಡ್ತಿದ್ರಿ. ಆಮೇಲೆ ರಿಜಿಸ್ಟರ್ ಮಾಡ್ಕೊಂಡಣ ಅಂತ ಅಂದ್ರೆ ಇಲ್ಲ. ಒಂದ್ ನಿಮಿಷ, ಇವ್ರಿಬ್ರು ಕೂಡ ಸ್ನೇಹಿತರ ರೂಪದಲ್ಲಿ ನಿನ್ನ ಮನೆಗೆ ಒಂದಿವ್ಸ ಬಂದಿದ್ರ? ಇಲ್ರಿ, ಅವ್ರಿಗೆ ಏನು ಬಂದಿಲ್ರಿ. ಇವ್ರು ನಮ್ಮ ಮನೆಯವ್ರು ಬರ್ತಿದ್ರಲ್ರಿ ವಾರ. ಓಕೆ, ಅವಾಗ ಅವರು ನಿಮಗೆ ಡೌಟ್ ಬರ್ದಂಗ್ ನಡ್ಕೊಂಡಿದ್ರು? ಒಟ್ಟ ಡೌಟ್ ಬಂದಿಲ್ರಿ. ಹಂಗ ನಡ್ಕೊಂಡ್ರು. ನನಗೆ ಯಾಕೋ ಸ್ವಲ್ಪ ಇದು ಅನ್ಸಕ್ಕಂತು. ಫೋನ್ ಸ್ವಲ್ಪ ಚೆಕ್ ಮಾಡ್ತಿದ್ರಿ ನಾನು ಅವಾಗ ಅವ್ರ ಫೋನ್ ಒಟ್ಟು. ಅವತ್ತು ಫೋನ್ ಮುಡಿಸ್ಕೊಂಡಿಲ್ರಿ ಅವ್ರು ನನಗೆ. ಫೋನ್ ಮುಡಿಸ್ಕೊಂಡಿಲ್ಲ. ನನಗೆ ಇನ್ನೂ ಡೌಟ್ ಬಂದು ರಾತ್ರಿ ಮಕ್ಕೊಂಡಾಗ ಫೋನ್ ಚೆಕ್ ಮಾಡಿದ್ರಿ. ಅದ್ರಾಗ ಆ ಹುಡುಗಿಗೆ ಬರ್ತಡೇದ್ದು ಇದ್ರ ಮಾಡಿದ್ವು ಫೋಟೋ ಇದ್ರು ಒಂದೆರಡು. ಅವಾಗ ನನಗೆ ಸಮಾಧಾನದಿಂದ ಹಾಕೋ ಪ್ರಯತ್ನ ನಾ ಮಾಡಿಲ್ರಿ. ಮೊದ್ಲಕ್ಕೆ ಅವ್ರಿಗೆ ಜಗಳ ತೆಗೆದ್ಬಿಟ್ಟೆ ನಾನು. ಇದು ಯಾವ ಹುಡುಗಿ ಫೋಟೋ, ಇದು ಯಾರ ಫೋಟೋ, ನನ್ನ ಜೀವನದಾಗ ಆಟ ಆಡ್ತೀನಿ ಅಂತ ಇಷ್ಟು ಜಗಕ್ ಬಿದ್ರಿ. ಇಷ್ಟು ಜಗಕ್ ಬಿದ್ಕೋ ಇಲ್ಲ, ದೇವ್ರನೆಗೂ ಆತರ ಅಲ್ಲದು. ಅಲ್ಲಿ ಸಂಸ್ಥೆ ಹುಡುಗದು ಕೇಕ್ ತಿನ್ಸಕ್ ಕುಂತಿದ್ರು. ಮತ್ತೆ ಖುಷಿಯಿಂದ ತಿನ್ಸಿದ್ರು. ನನಗೆ ಕಾಣ್ಸಲ್ಲ, ಕೈ ಏನೋ ಹಾಕಿರ್ಬೇಕು ಈಗ ಮೇಲೆ, ಏನಾಯ್ತು, ಅದೇನ್ ತಪ್ಪು ಅಂತ ನನಗೆ ಅವಾಗನು ಬಾಯ್ ಬಿಚ್ಚಿ ಹೇಳಿದ್ರು ಇವ್ರು. ನನಗೆ ಹಂಗಾಗಿ ಡೌಟ್ ಬಂದು ಏನೋ ಗದ್ಲ ವಿಷಯನ ಏನೋ ಮಾಡಕ್ ಕುಂತಿದ್ದಾರೆ ಇವ್ರು ತಾಯಿ ಮಕ್ಕಳು ಸೇರಿ ಅಂತೇಳಿ ನಾನು ಅಲ್ಲಿ ಹೋದ್ರಿ. ಚಿಕ್ಕಜೋಗಳ್ಳಿಗೆ ಡೈರೆಕ್ಟ್ ಇಲ್ಲಿದ್ದ 5 ಗಂಟೆಗೆ ಬಿಟ್ರಿ, 11 ಗಂಟೆಗೆ ಅಲ್ಲಿದ್ರಿ. ಇವ್ರು ಮನ್ಸೂರ್ ಅಂಗಡಿಗಿದ್ರು. ಅವ್ರು ನಮ್ಮ ಅತ್ತೆ ಕುಂತಿದ್ರು. ಆ ಹುಡುಗಿ ಊಟ ಮಾಡ್ತಿತ್ತು. ಆ ಹುಡುಗಿಗೆ ಇವ್ರು ಬೈತಿದ್ರು. ಆಮೇಲೆ ಇವ್ರು ಯಾರಮ್ಮ ಅಂತ ನಾ ಕೇಳಿದೆ. ಈಕಿ ನನ್ಗೆ ಮನಿ ಏಂತಿ ಮದ್ವೆ ಮಾಡಿದ್ನವ ನಾನು. ನಾ ಏನ್ ಮಾಡ್ಲವ, ನಿನ್ನೆ ಎಷ್ಟು ದಿವ್ಸ ತಾಯಿಲಿ ನೀನೇನ ಇದು ಮಾಡಾಕಿ ನಿನ್ ಮಗನ್ನ ನಿನಗೆ ತಗೊಳಾಗಲ್ಲ ಹೇಳಿದ್ನಿಲ್ಲ. ಫಸ್ಟಿಗೆ ನಾನು ವರದಕ್ಷಿಣೆ ಕೊಟ್ರ ತಗೊಂತೀನಿ, ಇಲ್ಲಕಂತ ತಗೊಳಾಗಲ್ಲ ಅಂತ ಹೇಳಿದ್ನಿಲ್ಲ ನಿನಗ. ಈ ತರ ಮಾಡೋದಿದ್ರೆ ನಿನಗ ಅಂತ ಅಂದ್ರೆ, ಇಲ್ಲಮ್ಮ ನಾನ್ ಮದ್ವೆ ಆಗಿದ್ದೀನಿ ಆಲ್ರೆಡಿ, ನಿನ್ ಮಗನ್ ಕೇಳ್ರಿ ಅಂತ ಅಂದೆ. ನನ್ ಮಗ ನನಗೆ ಹೇಳಿಲ್ಲವ, ನಾ ಏನ್ ಮಾಡ್ಲಿ, ನೀ ಬರ್ಬೇಕಾಗಿತ್ತಿಲ್ಲ ಅಂತ ಅಂದ್ರಿ. ನಾನು ಇವ್ರಿಗೆ ಹೋಗಿ ಹೇಳಿ ಬರ್ತೀವಿ, ಹೋಗೋಣ್ರಿ ಅಲ್ಲಿ ಅಮ್ಮ ಈಗ ಹೊಡಿಲಿ, ಅದೇಟ್ ಹೊಡೆದ್ರು ಚಿಂತಿಲ್ಲ, ಹೋಗೋಣ ಅಂತ ಅಂದ್ರ ನಾನು ಒಂದ್ ದಿವ್ಸನು ನಮ್ಮ ಅತ್ತೆ ಹತ್ರ ಕರ್ಕೊಂಡು ಹೋಗ್ಲೇನ್ರಿ ಇವ್ರು. ಒಟ್ಟ ಕರ್ಕೊಂಡು ಹೋಗ್ಲೇನ್ರಿ. ನನಗೆ ಹೇಳಿ ಸಾಕಾಯ್ತು. ಈ ತರ ಹಿಂಗ್ ಮಾಡಿಬಿಟ್ರಿ. ನನಗ ಏನ್ ಮಾಡ್ಬೇಕು ಅನ್ನೋದ ನನಗೆ ಇವತ್ತಿಗಾದ್ರೂ
ಬರೀ ಅಳದ ಮಾಡ್ತೀನಿ. ನಾನು ಏನ್ ಧೈರ್ಯ ತಗೋ ಯಾರ ಸಲ ಗುಳಿಗೆ ತಗೊಳಕ್ ಹೋಗಿ ಕೈ ಹಿಡ್ಕೊಂಡು ನಮ್ಮವ್ವ ಬಂದು ಬೈದ ಕೊಟ್ಟು ಎರಡೇಟ್ ಹೊಡೆದು ನಿನಗೆ ಜೀವನ ಏನ ಇದಾಗೈತೆ ಕೆಲಸ ಐತಿ ಯಾಕಿಲ್ಲ ಅವ್ರ ಪಾಡಿಗೆ ಅವ್ರು ಬಿಟ್ಟು ಬಿಡು ಅಂತ ಅದ್ರಿ ನನಗ್ ನೋಡಿದ್ರೆ ಬಿಡಾಕ್ ಆಗ್ತಿಲ್ರಿ. ಅವತ್ತು ನೀನು ಹೋದಾಗ ಆಕೆ ಊಟ ಮಾಡ್ತಿದ್ಲು, ಏನು ನಿಮ್ಮ ನಡುವೆ ನಿಮ್ಮ ನಡುವೆ ಸಂಭಾಷಣೆ ಅಥವಾ ಸ್ವಲ್ಪ ವಾಗ್ವಾದ ನಡೆಯಿತು. ಅದಾದ್ಮೇಲೆ ಆ ಹುಡುಗಿಯನ್ನೇನಾದ್ರೂ ಕೇಳಿದ್ರ ನೀವು? ಆ ಹುಡುಗಿ ನಾನು ಏನು ಕೇಳಿದ್ರಿ. ಮತ್ತೆ ಅವ್ರ ಇಷ್ಟರು ಮೊಮ್ಮಕ್ಳಿಗೆ ಜಗತ್ತಿದ್ರಿ ಆ ಹುಡುಗಿ ಅಮ್ಮ. ಅಲ್ಲೋ ನೀನ್ ಹಿಂಗ್ ಮಾಡದಾನೆ ಆ ಹುಡುಗಿ ಅವ್ರಿಗೆ ಗೊತ್ತೈತ್ರಿ, ನಮ್ಮ ಅತ್ತಿ ಗೊತ್ತೈತಿ ನನ್ ಮದುವೆಗೆ ನಮ್ದು ಎಲ್ಲಾ ಗೊತ್ತೈತಿ. ಆ ಹುಡುಗಿ ಗೊತ್ತಿದ್ಯಾ ಈತನ್ಗೆ ಇನ್ನೊಂದು ಮದುವೆ ಆಗಿದೆ ಅಂತ? ಅವ್ರಿ ಆ ಹುಡುಗಿಗೆ ನಿಮ್ ಮದುವೆ ಬಗ್ಗೆ ಗೊತ್ತಿತ್ತ ಅಂದೆ? ಫಸ್ಟಿಗೆ ಗೊತ್ತಿಲ್ರಿ ಆ ಹುಡುಗಿ, ನಾ ಹೋಗಿದ್ದಾಗ ಗೊತ್ತಿರಿ ಆ ಹುಡುಗಿಗೆ. ಅಯ್ಯೋ, ಫಸ್ಟಿಗೆ ಗೊತ್ತಿಲ್ರಿ ಅವ್ರಿಗೆ. ಓಹೋ, ಅಂದ್ರೆ ನಿಮ್ಮಂಗೆ ಅವ್ರದ್ದು ಎಲ್ಲೋ ದೇವಸ್ಥಾನದ ಹತ್ರ ಮದುವೆ ಬಂದಿರೋದಾ? ಹ್ಞೂನ್ರಿ. ಅವ್ರು ಅಂದ್ರ ಇವ್ರು ಅವ್ರ ಅವ್ವರು ಅವ್ರ ದೊಡ್ಡಣ್ಣ ಈತ್ ನನ್ ಗಂಡ ಇಷ್ಟು ಆ ಮದ್ವಿ ಫೋಟೋದಾಗ ಅದಾರಿ. ಆಕೆ ಅಮ್ಮನ ತೋರ್ಸಿದ್ರಿ, ಅಲ್ಲಿ ಹೋದ್ನಲ್ರಿ ನಾನು ಮದ್ವಿ ಮಾಡೀನಿ, ನನ್ನ ಮಗ ನಂಗ ಇಟ್ಕೊಂಡ್ ಕುಂದಿರ್ಲೇನು, ನಾನು ಇನ್ನೂ ಹೊತ್ತು ಮಾಡ್ತೀನಿ ಅದನ್ನ ಕೇಳಕ್ ನೀನ್ ಯಾರು? ನಾನು ಮಾಡ್ತೀನಿ, ನಾನು ಮಾಡಿ ನೋಡು ನೋಡು ಫೋಟೋ ಅಂತ ಒಂದ್ ಬಿಡ್ತು ಇಷ್ಟು ಫೋಟೋ ತೋರಿಸಿದ್ರಿ. ಆಯ್ತು. ನಾನು ಅಲ್ಲಿಗೆ ಏನ್ ಮಾಡ್ಬೇಕು ಅಂತ ನಿಮ್ ಗಂಡ ಅದಕ್ಕೇನ್ ಉತ್ತರ ಕೊಟ್ರು? ಮಾಡ್ಕೊಂಡಿ ನೋಡು ಈಗ ಆಗ್ಬಿಟ್ಟೈತೆ, ತಪ್ಪಾಗಿತ್ತೆ ನನ್ನಿಂದ. ಸರಿ, ಮಾಡ್ಕೊಂಡಿದೀನಿ ಸರಿ. ಇಲ್ಲಿ ಇಬ್ರನ್ನೂ ನೋಡ್ಕೊಂಡು ಹೋಗ್ತೀನಿ ಅಂತಲ್ಲ, ಅಥವಾ ತಪ್ಪು ಮಾಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ರ, ಇಲ್ಲ ನಾನು ಮಾಡಿದ್ದೆ ಸರಿ ಅನ್ನೋ ಸಮರ್ಥನೆ ಮಾಡಿದ್ರ, ಅಥವಾ ನಿಂಗೂ ಮೋಸ ಮಾಡಲ್ಲ ಅಂತ ಭರವಸೆ ಕೊಟ್ರ? ಏನಂದ್ರು? ನಾನು ತಪ್ಪು ಮಾಡಿದೀನಿ, ನಿನಗೆ ಹೇಳಲಾರ್ದು ತಪ್ಪು ಮಾಡಿದೀನಿ, ಅದು ತಪ್ಪು ನನ್ನಿಂದಾಗಿತ್ತು, ಅಮ್ಮಯ್ಯ ಬೇಕಂತ ಮಾಡ್ಯಾರೋ ನಮ್ಮ ಅಣ್ಣ ಮಾಡ್ಯಾನೋ ನಂಗೆ ಗೊತ್ತಿಲ್ಲ, ತಪ್ಪು ಇಷ್ಟರಿಂದನೇ ಆಗೈತೆ ಅಂತಾನೆ ನಿದ್ರಿಗೆ ಒಪ್ಕೊಂತೀನಿ. ನಾನು ಆಗಿಲ್ಲ ಅಂತ ನಾನು ಅನ್ನಲ್ಲ, ನನ್ಗೀಗ ಆಗೈತಿ, ಈಗ ಬಂದ್ ನೋಡ್ಬಿಟ್ಟಿ ಆಗೈತಿ, ಮದುವೆ ಆಗೈತಿ. ಈಗ ಏನಾಯ್ತು, ಇಬ್ಬರನ್ನ ಕಡೆನೂ ಬಂದ್ ಹೋಗ್ತೀನಿ, ಅಲ್ಲಿ 2 ದಿವಸ ಇರ್ತೀನಿ, ಇಲ್ಲಿ 2 ದಿವಸ ಇರ್ತೀನಿ ಅಂತ ಅಂದವ್ರು ಈ ಬರೋದೇ ಇಲ್ರಿ. ಅಲ್ಲೂ 8 ದಿವಸ ಇರ್ತೀನಿ, ಇಲ್ಲೂ 8 ದಿವಸ ಇರ್ತೀನಿ ಎಂದಾಗ ನೀವೇನಂದ್ರಿ? ನಾನು ಅಣ್ಣ ಇದ್ರೆ ನೋಡ್ತಾ ಇರಾಗಿದ್ರೆ ಅಲ್ಲಾರು ಚಂದಾಗಿರು, ಇರಾಗಿದ್ರೆ ಇಲ್ಲಾರು ಚಂದಾಗಿರು. ಇಲ್ಲಿ ನನಗ್ ಮನ್ಸು ಈಗ ಜೀವಂತ ಇದ್ದು ಶವ ಆದಂಗ ಆಗ್ಬಿಟ್ಟಿ ನಾನು. ಆಮೇಲೆ ಫಸ್ಟಿಗ್ರಿ ಇನ್ನೂ ಮದುವೆ ಆಗಿದ್ದಿಲ್ರಿ, ಅವಾಗ ಅವ್ರು ಅಕ್ಕರು ಸಂಸ್ಥೆ ಹೊಸಪೇಟೆಗಿದ್ರಿ, ಅವ್ರ ಸಂಸ್ಥೆ ಏನೋ ಸ್ವಲ್ಪ ಹಗರನಾಗಿ ಸ್ವಲ್ಪ ಏನೋ ಕೈ ತಪ್ಪಿ ಹೋಗಿತ್ತಂತ್ರಿ. ಕೈ ತಪ್ಪಿ ಹೋಗಿದಕ್ಕ ದುಡ್ಡು ಅವ್ರ ಅಣ್ಣನೂ ಅವ್ರ ತಮ್ಮನೂ ಕೊಡ್ಲಿಲ್ರಿ, ಅವ್ರವರು ಯಾರು ಕೊಡ್ಲಿಲ್ಲ. ಹಿಂಗ ಸ್ವಲ್ಪ ನನಗ ಕಷ್ಟ ಬಂದಿತ್ತು ರತ್ನ, ನನ್ ಸಹಾಯ ಆಗು, ನಿನ್ನ ಸಹಾಯ ಗಂಟನ ನಾನು ನಿನಗೊಂದು ಇದೇ ಆಗಿರ್ತೀನಿ, ಯಾವಾಗಾರ ನಿಂದು ದುಡ್ಡು ಮುಳುಗಿಸಲ್ಲ, ನನ್ನ ಸಂಸ್ಥೆ ಬಂದು ಕೂಡ ನಾನು ಸ್ವಲ್ಪ ಕೊಡ್ತೀನಿ ಅಂತ ನಮ್ಮ ಅಂತೇಳಿ ನಾನು ಇಲ್ಲಿ ಸಾಲ ಸೂಲ ಮಾಡಿ ಕೊಟ್ಟೆ. ಎಷ್ಟು 70,000 ಅವ್ರ ಮಗನ ಅಕೌಂಟಿಗೆ ಹಾಕಿದ್ರಿ. ಮದುವೆಗೆ ಮುಂಚೆನೆ ರೀ. ಅಲ್ಲಿ ಎಲ್ರು ಹೋಗ್ತಿದ್ನಲ್ರಿ, ಅಲ್ಲೇ ಏನು ಮದ್ವಿ ಮಾಡ್ಕೊಂತೀರಿ ಇವ್ರು, ಹೆಂಗಿದ್ರು ಇತ್ತು ನಂದಿಗೆ ಐತಲ್ಲ, ಇತ್ತೇನಂದ ನಿನ್ ಕೈ ಬಿಡಲ್ಲ ಅಂತ ಭಾಷೆ ಕೊಟ್ರಿ. ನಿನ್ ಕೈ ಬಿಡಲ್ಲ, ನಾನು ಜೀವನ ಪರ್ಯಂತನ ಸಹಾಯಗಂತನೂ ಕೈ ಬಿಡಲ್ಲ, ನೀನ್ ಆಸರೆ ಆಗಿರ್ತೀನಿ, ನನಗೂ ಒಂದು ಆಸರೆ ಆಗಿರ್ತಾರ, ನಾನು ಕಣ್ಕಂಡಾರ್ದ ಮಾಡ್ಕೊಂಡ್ರಿ, ಯಾರನ್ನೂ ಮಾಡ್ಕೊಂಡಲ್ಲ ಇವ್ರು ಇವ್ರನ್ನ ಯಾರು ತಿರುಗಿ ನೋಡಲ್ಲ ಅನ್ನೋ ಆಸೆ ಬಾಳ ಇರ್ತೀರಿ ನನಗೆ. ಅಂದ್ರೆ ಅವ್ರಿಗೆ ಸ್ವಲ್ಪನೂ ಕಾಣಲ್ವೋ ಅಥವಾ ಸ್ವಲ್ಪ ಮಾತ್ರ ಕಾಣಲ್ವೋ? ಸ್ವಲ್ಪ ಕಾಣ್ತೈತ್ರಿ, ಈಗ ಮಸು ಕಾಣ್ತೈತ್ರಿ. ಅಂದ್ರೆ 80% ಕಾಣಲ್ಲ, 20% ಕಾಣುತ್ತೆ. ಹ್ಞೂನ್ರಿ. ಆಯ್ತು, ಈಗ ಮದುವೆ ಆಗಿರೋ ಹುಡುಗಿಗೆ ಏನಾದ್ರೂ ದೋಷ ಇದೆಯಾ? ಆಕಿ ಬ್ಲೈಂಡ್ ರೀ. ಓ, ಆಕಿನೂ ಬ್ಲೈಂಡ್ ರೀ. ಅಂದ್ರೆ 1 ರೂಪಾಯಿದಾಗ 12ನೇ ಭಾಗ ಕಾಣ್ತೈತ್ರಿ, ಈಗ 12ನೇ ಭಾಗ ಕಾಣಲ್ರಿ, 4ನೇ ಭಾಗ ಕಾಣಲ್ರಿ. ಅಂದ್ರೆ ಅವ್ರ ನಿಮ್ಮ ಗಂಡನ ಮನೆಯಲ್ಲಿ ಯಾರ್ಯಾರಿಗ ಆತರ ಇದೆ? ನಮ್ಮ ದೊಡ್ಡ ಮಾವ್ರಿ, ನಮ್ ಗಂಡಗ್ರಿ. ಅಂದ್ರೆ ನಿಮ್ ಗಂಡರ ಅಣ್ಣಂಗೆ? ಹ್ಞೂನ್ರಿ, ಅವ್ರಿಗೆ ಮದ್ವಿ ಮಾಡಿದ್ರಿ. ಸೊ ನಿಮ್ಗೆ ಎಲ್ಲಾ ರೀತಿಯಲ್ಲೂ ದೈಹಿಕವಾಗಿ ಸರಿ ಇದ್ದೀರಿ, ಬಟ್ ಕುಳ್ಳ ಇದ್ದೀರಿ ಅಂತ? ಹ್ಞೂನ್ರಿ. ಆಯ್ತವ, ಈಗ ಬಂದು ಹೋಗ್ತೀನಿ, ಅಲ್ಲಿಗೂ ಬಂದು ಹೋಗ್ತೀನಿ, ಇಲ್ಲಿಗೂ ಬಂದು ಹೋಗ್ತೀನಿ ಅಂತ ಹೇಳಿದ್ರು, ನೀನು ಅದಕ್ಕೆ ಒಪ್ಕೊಂಡಂತೆ ಇದ್ದೆ, ಬಟ್ ಬರ್ತಿಲ್ಲ ಅಂತ. ಹ್ಞೂನ್ರಿ. ಬರ್ತಾನೆ ಇಲ್ವಾ ಈಗ ಸ್ವಲ್ಪನೂ?
ಬರ್ತೀನಿ ಅಂತಾರಿ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಬರೇ ಸುಳ್ಳು. ಈಗ ನೀವು ಮದುವೆ ಆಗಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಸಾಕ್ಷಿ ಏನೈತಿ, ಅವತ್ತು ತಾಳಿ ಕಟ್ಟಿದ್ರಲ್ರಿ, ಅವತ್ತಿನ 2 ಫೋಟೋ ಅದಾವು. ಮತ್ತ 1 ವರ್ಷ ಆಗಿಂದಾಗ ಮದ್ವಿ ದಿನ ಅವತ್ತು ತೆಗ್ಸ್ಕೊಂಡ್ ಫೋಟೋ ಅದಾವ್ರಿ. ಅವು ಬಿಟ್ಟು ನನ್ನ ಹತ್ರ ಫೋಟೋ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಓರಿ ನಾವು ಕಾನೂನಾತ್ಮಕವಾಗಿ ಹೋಗ್ತೀನಿ ಅಂದ್ರೆ ಏನಂತಾರೆ? ಕಾನೂನಾತ್ಮಕ ಹೋಗಿ ಹೋಗು, ಮನಸ್ತಾಪ ಆಕತಿ, ನೀನ್ ಬೇಕಾದ್ ಕೋರ್ಟ್ ಅಲ್ಲ ಕಚೇರಿಗಲ್ಲ ಬೇಕಾದಲ್ಲಿ ಹೋಗು, ನಾನೇನ್ ಮಾಡ್ಲಿ, ಹೋಗು, ನಾನೇನ್ ಮಾಡಕ್ಕಾಗಲ್ಲ. ಅವಾಗ ಏನಾಗಲ್ಲ, ನಾನ್ ಜೈಲ್ಗೆ ಹೋಗ್ತೀನಿ. ಈಗೂ ಇಲ್ಲಿ ಇದ್ದೀನಿ, ನಾನು ಈಗೂ ಮಾನಸಿಕ ಆಗಿನೇ, ಹೆಂಗಿದ್ರು ನಾನ್ ಜೈಲ್ಗೆ ಹೋಗ್ತೀನಿ, ಹೋಗ್ ನೀನು ಅಂತಾರಿ. ನನಗ ಅವ್ರು ಯಾಕಂದ್ರೆ ನಾನು ಒಂದು ಹೆಣ್ಣಿಕಟ್ಟು, ಅವರು ಕಣ್ ಕಾಣ್ಲಾರ್ದಾರ, ಅವ್ರು ಜೈಲಿ ಕಳಿಸಿ ಯಾವ ಪಾಪಕ್ಕೆ ಹೋಗೋಣ? ಈಗ ಅವ್ರು ಮಾಡ್ಯಾರ ಪಾಪನ್ ಯಾಕಿರೋದಕ್ಕ? ಇದೊಂದು ಏನೋ ಒಂದು ಕ್ಷಮಿಸೋಣ ಅಂತೇಳಿ ನಾನು ಮನಸ್ಸು ದೊಡ್ಡ ಮಾಡ್ಕೊಂಡು ವಾಪಸ್ ನೀನ್ ಇರ್ಲಾರ್ದ ನಮ್ಗೆ ಇರಕ್ ಆಗ್ತಿಲ್ಲ, ಬಾ ಹೋಗು, ನೀನು ಮಾಡ್ಕೊಂಡ್ರೆ ತಪ್ಪಾಗಿದೆ, ನಿನ್ನಿಂದ ಇರ್ಲಿ, ಆಕಿ ನನ್ ತಂಗಿ ಅಂತ ನಾ ಒಪ್ಕೊಂತೀನಿ, ಇರುವುದಕ್ಕ ನನ್ ಅದೃಷ್ಟ ಸರಿ ಇಲ್ಲ. ನಾನು ನಿನ್ನ ಬಹಳ ಇಷ್ಟಪಟ್ಟಿದ್ದೀನಿ, ನನಗ ನಿನ್ ಬಿಟ್ಟು ಇರಕ್ ಆಗ್ತಿಲ್ಲ, ನನಗೆ ನಿನ್ ಬಿಟ್ಟು ಏನು ಒಂದ್ ದಿವ್ಸನೂ ನನಗ ಒಂದ್ ತುತ್ತು ಕೂತಿರ್ಬೇಕು, ಅದು ಬಹಳ ಅಳು ಬರ್ತ್ರಿ ನನಗ. ಒಂದು ಕೂಸ್ ಕೊಟ್ಟಿದ್ರಿ 1 ತಿಂಗಳ ಮ್ಯಾಗ, 1 ವರ್ಷದಿಂದ ಒಂದು ಪಾಪು ಕೊಟ್ಟಿದ್ರಿ, ಅದ್ರ ಜಪಾನ ಮಾಡಿದ್ರಿ, 6 ತಿಂಗಳು ಜಪಾನ ಮಾಡಿದ್ರಿ. ಇವ್ರು ಬರ್ಲೇನ್ರಿ, ಕಾಗದ ಪತ್ರ ಅವನ್ನೆಲ್ಲ ತಗೊಂಡು ನಾವ್ ಅಂಗನವಾಡಿಗೆ ಹಚ್ಬೇಕಂತ ಹೇಳಿ ಹೋದ್ರಿ. ಅಂಗನವಾಡಿಗೆ ಮತ್ತೆ ಬರಾಗಲ್ಲ ಹೆಸರಿಲ್ಲಲ್ಲ, ಆಧಾರ್ ಕಾರ್ಡ್ ಮಾಡ್ತೀರಿ, ಆಧಾರ್ ಕಾರ್ಡ್ ಮಾಡ್ತೀರಿ, ಇವಂದು ಏನು ಎಂತು ಅಂತ ಅಂದೆ. ಅನ್ನತಿಗೆ ಇಲ್ಲ ತಂದು ಕೊಡ್ತೀನಿ ಅನ್ನ ಕುಂತನ ಎಷ್ಟು ದಿವ್ಸ ಆದ್ರಿ, ಅದನ್ನೂ ತಂದು ಆ ಹುಡುಗನಾರ ತಂದು ನಂದು ಸುದ್ ಮಾಡಿದ್ರ ಆ ಹುಡುಗನ್ ಜೀವನಾರ ನಡ್ಸ್ಕೊಂಡಿರ್ತೀನಿ. ಅದನ್ನು ತಂದು ಇಲ್ಲಿಟ್ರಿ. ಅವ್ರು ದತ್ತಕ್ಕೆ ಅವ್ರು ಇಲ್ಲಮ್ಮ ನೀವ್ ಆಧಾರ್ ಕಾರ್ಡ್ ಇಲ್ಲ, ನೀವು ಉಪಯೋಗಿಸಿ ಇಟ್ಕೊಡೋದು, ನೀವು ಅಪರಾಧ ಆಗತ್ತ, ನೀವ್ ಕರ್ಕೊಂಡ್ ಹೋಗ್ತೀನಂತ ಅವ್ರು ದತ್ತಕ್ಕೆ ಕರ್ಕೊಂಡ್ ಹೋದ್ರಿ. ದತ್ತು ಕೊಟ್ಟಿದ್ರು ತಗೊಂಡಿದ್ರು. ಅವರು ಅಲ್ಲಿ 3 ಹುಡುಗರ್ನ ಬಿಟ್ಟಿದ್ರಂದ್ರಿ ಸಂಸ್ಥೆದಾಗ. ಆ ಹುಡುಗನ 2 ಹೆಣ್ಣೋದ್ರು, ಈ ಹುಡುಗ ಈ ಹುಡುಗನ ಇದು ಸಣ್ಣದ 1 ವರ್ಷ ಇದ್ದ. ಅವನ್ನ ತೊಳ್ಯಾಕ ಬೆಳ್ಯಾಕ ಇದಾಗತ್ತ, ಈಕಿಗೆ ರತ್ನಾಗ ಮಗು ಅಂತಾಳ. ಈಗ ನಮಗೂ ಮಗು ಆಗಿಲ್ಲ, ಈಕಿಗೆ ಆಶ್ರಯ ಇರ್ಲಿ, ಇದನ್ನ ದತ್ತಕ್ಕೆ ತಗೋಣ ಅಂತ ಅಂದು ನಾನು ಇದ್ರಿಗೆ ಹೇಳಿದ್ರಿ. ತಂದು ಬಿಟ್ರಿ ಅವನ್ನ. ತಂದು 1 ವರ್ಷ ಮಾತಾಡ ಜೋಪಾನ ಮಾಡಿದ್ರಿ. ನಾನು ಜೋಪಾನ ಮಾಡಿದ್ರಿ. ಅವ್ರ ದತ್ತಕ್ಕೆ ಅವನ್ನ ಒಯ್ದ್ರಿ. ಅವನ ಕಡೆ ನಾನು ಜಾಸ್ತಿ ಒಲು ಕೊಟ್ರಿ. ಇವ್ ಬರೋದು ಹೋದ್ರೆ ಮಾಡ್ತಾರ ಬಿಡು, ಯಾವಾಗಿದ್ರು 15 ದಿವ್ಸಕ್ಕೆ ತಿಂಗಳಿಗೆ ಬರ್ತಾರಲ್ಲ, 1 ವಾರಕ್ಕೊಂದ್ ಬರ್ತಾರಲ್ಲ, ಯಾಕೆ ಬರೋದಕ್ಕ, ಮತ್ತೆ ಅಲ್ಲಿ ಕೆಲಸ ಇರ್ತಾವ ಅಂತೇಳಿ ನಾನು ಬಂದಾಗ ಬರ್ರಿ ಅಂತಂದ್ ಚಂದಾಗ ನೋಡ್ಕೊಂಡಿನ್ರಿ. ಅದನ್ನು ನಾನು ಯಾರ ನೋಡ್ಕೊಂಡಿಲ್ಲ. ಅವ್ರಿಗೆ ಏನ್ ಎಣ್ಣೆ ಬಗ್ದಿಲ್ಲ, ಇವತ್ತಿಗಾದ್ರೂ ದ್ರೋಹ ಮಾಡಿಲ್ಲ, ಒಂದೇನ್ ಮಾಡ್ಲೇ ಇದ್ರು ಈ ತರ ನನಗೆ ಮೋಸ ಮಾಡಿದ್ರಿ. ಆ ಮಗು ಈಗ ಎಲ್ಲಿದೆ? ದತ್ತಕ್ಕಿಂದ್ರದಾಗ ಐತ್ರಿ. ನಿಮ್ಮ ಹತ್ರ ತಂದು ಬಿಟ್ಟಿದ್ ಮತ್ತೆ ಕರ್ಕೊಂಡು ಹೋದ್ರ? ನಮ್ಮ ಹತ್ರ ತಂದು ಬಿಟ್ಟಿದ್ರಲ್ರಿ. ಅವರು ನಾನು ಅಂಗನವಾಡಿಗೆ ಹೆಸರು ಹಚ್ಬೇಕು, ಇದನ್ ಮಾಡಿದ್ರ ಅಂತೇಳಿ ಹೋದ್ನಲ್ರಿ. ಅವ್ರು ಆಧಾರ್ ಕಾರ್ಡ್ ಅವೆಲ್ಲ ಬೇಕಮ್ಮ, ಅವನು 2 ವರ್ಷ ಆದ್ರೆ ಏನತ್ತ ಆಧಾರ್ ಕಾರ್ಡ್ ಮಾಡ್ತೀವಿ, ಆಧಾರ್ ಕಾರ್ಡ್ ಮಾಡ್ತಿದ್ದಾಗ ಹಚ್ಚಕ್ ಬರ್ತಾ, ಹಂಗ ಹಚ್ಚಕ್ ಬರಲ್ಲ ಅಂತ ಅಂದ್ರಿ. ಅನ್ನತಿಗೆ ಮತ್ತೆ ಅವ್ರು ದತ್ತು ಕೇಂದ್ರದವ್ರು ಇಲ್ಲಿ ಇದಕ್ ಬಂದಿದ್ರಂತೆ ಅಂಗನವಾಡಿಗೆ. ಅದಕ್ಕ ಬಂದಾಗ ಅವ್ರು ಇಲ್ಲಮ್ಮ ಈ ಮಗು ನಿನ್ನ ಹತ್ರ ತಪ್ಪಾಗತ್ತ, ಇದನ್ನ ನಮಗ ಕೊಡ್ರಿ, ಅವ್ರ ದಾಖಲೆ ಎಲ್ಲ ಕೊಟ್ಟಿದ್ದಾಗ ಒಯ್ಯಿರಿ, ಇದನ್ನ ಅಲ್ಲಿ ಮಟನ ನಾವ್ ಕೊಡೋದಲ್ಲ, ಇವನ್ ದಾಖಲೆ ಏನ್ ಅದಾವ ಇಷ್ಟು ಕೊಡೋ ಮಟನ ನಾವ್ ಕೊಡೋದಲ್ಲ ಅಂತ ಕರ್ಕೊಂಡ್ ಹೋಗ್ಯಾರ. ನನಗ ಇತ್ತಾಗ ಆ ಮಗುನು ಇಲ್ರಿ, ಇತ್ತಾಗ ನನ್ ಗಂಡನೇ ಇಲ್ರಿ. ನನಗ ಏನ್ ಮಾಡ್ಬೇಕಂದ್ರೆ ದಿಕ್ಕ ಚೋಸ್ತಿದಿಲ್ರಿ. ನನ್ನ ಕಡೆಗೆ ನನ್ನ ಮಗು ನನಗ್ ಕೊಟ್ರ, ಅವ್ನ್ ನೋಡ್ಕೊಂಡ ನನ್ ಜೀವನಕ್ಕೆ ಅವನಾರ ಆದರಾಗಿರ್ತಾನ ಅಂತ ಹೇಳಿ ನಾನು ಅವ್ನ ನೋಡ್ಕೊಂಡ್ ಹೋಗಿದ್ರು. ಇತ್ತ ನನಗೆ ಅಲ್ಲೇ ನಿಂತು ನನ್ಗೋಸ್ಕೊಂಡು ನನಗೆ ಏನ್ ಮಾಡ್ಬೇಕನ್ನೋದು ಇವತ್ತಿಗೆ ಒಪ್ಪಿಗೆ ಬೆಳೆದ್ರೆ ನಾನು ಮದುವೆ ಮಾಡ್ಕೋಬಾರ್ದು ಅನ್ನೋದೇ ಇತ್ರಿ. ನನಗೊಂದು ಆಸರ ಆಗಿರ್ತಾನ ನನ್ ಗಂಡ ಕಣ್ ಕಾಣಾರ್ದವ, ಯಾರನ್ನ ಇದು ಮಾಡಾಗಲಿತ್ತ, ಮದುವೆ ಮಾಡ್ಕೊಳಕ್ಕೆ ಇದು ಮಾಡಾಗಲ್ಲ ಅಂತೇಳಿ ಮಾಡ್ಕೊಂಡಿದ್ದೆ ನಿಜ ರೀ. ಅವ್ರ ಅವಕ್ಕ ಇನ್ನೊಂದ್ ಮದುವೆ ಮಾಡ್ಬಿಟ್ರಿ. ಈಗ ಏನ್ ಮಾಡ್ಬೇಕು ಅನ್ನೋದು ನನ್ ಜೀವನದಾಗೈತ್ರಿ. ನನ್ ಬಿಟ್ಟಿರ್ಬೇಕಂದ್ರು ಅದಕ್ಕೂ ಆಗ್ತಿಲ್ಲ, ಹೋಗಿರ್ಬೇಕಂದ್ರು ಅದಕ್ಕ ಕರ್ಕೊಂಡು ಹೋಗ್ತಿಲ್ಲ. ನಾನ್ ಬರ್ತೀನಿ ಅಂತ ಒಂದು ಗಾಡ್ ಅಂತ, ಇಲ್ಲಿ ಬರಕ್ ಹೋಗ್ಬೇಡ, ನೀ ಬರಕ್ ಹೋಗ್ಬೇಡ,
ಏನ್ ಮಾಡ್ಬೇಕನ್ನೋದು ನಂಗೆ ತಿಳಿತಿಲ್ರಿ. ನಿಮ್ಮ ತವ್ರ ಮನೆಗೆ ಗೊತ್ತಾ ಇದು? ಎರಡನೇ ಮದುವೆ ಆಗಿದ್ದೀನಿ ಹೇಳಿಲ್ರಿ ನಾನು. ಹೇಳಿದ್ ನಮ್ಮ ಅಣ್ಣರು ಹೊಡ್ದೋಗ್ಬಿಡ್ತಾರ. ನಾನು ನೀ ಬ್ಯಾಡ ಬೇಡ ಅನ್ನಕಲ್ಲಿ ಅವ್ರ ಮದುವೆ ಆಗಿ ಅದ್ರ ಮದುವೆ ಆಗಿ ನನ್ ಬ್ಯಾಡ ಅಂದ್ರಿ ಕೇಳಿಲ್ಲ ಅಂತಂದ್ರೆ ಹೊಡ್ದೋಗ್ಬಿಡ್ತಾರ. ನಮ್ಮ ಅಣ್ಣ ಒಬ್ರು ಡ್ರಿಂಕ್ಸ್ ಮಾಡ್ತಾನ್ರಿ ನನ್ ಸಣ್ಣ ಅವ ಅಂತೂ ಹೊಡ್ದೋಗ್ಬಿಡ್ತಾನ್ರಿ. ದೊಡ್ಡ ಅಣ್ಣ ಅಂತರೂ ಇವ್ನ ಮದುವೆ ಮಾಡ್ಕೊಂಡು ಅನ್ಸುತ್ತು. ನನ್ ಜೋಡಿ ಮಾತಿಲ್ರಿ ಅವ್ರದ್ದು. ದೊಡ್ಡ ಅದಿಗೆ ಮಾತಾಡ್ತಾರಿ. ದೊಡ್ಡ ಅಣ್ಣ 50ಗೆ ನನ್ ಜೋಡಿ ಮಾತಾಡಲ್ರಿ. ಅಂದ್ರೆ ನಮ್ದು ಇಂಟ್ರ್ ಕಾಸ್ಟ್ ರೀ. ನಾವು ಕುರುಬ್ರಿ, ಅವ್ರ ರೆಡ್ಡ್ಯಾರ್ರಿ. ಏನ ನಾವ್ ಕುರುಬ್ರಿ ಗುರುಜಿ, ಅವ್ರು ರೆಡ್ಡ್ಯಾರ್ರಿ. ನಮ್ಮ ಮನೆಯವ್ರ ರೆಡ್ಡ್ಯಾರ್ರಿ. ಓ ಜಾತಿ. ನೋಡ್ರಿ ಬೇರೆ ಜಾತಿ ಒಳಗ್ ಮದ್ವೆ ಆಗ್ಯಾಳ. ಅದು ಕಣ್ ಕಾಲಾರ್ದ ಮದ್ವೆ ಆಗ್ಯಾಳ. ಈಕಿಗ್ ಮದ್ವಿ ಬೇಕಂದಿದ್ರು ನಾವ್ ಮಾಡ್ತಿದ್ವಲ್ಲ ಅಂತ ಇವ್ರು ನಮ್ಮ ಮನೆಯವ್ರಿ. ಅವತ್ತಿಗೆ ನಿಮ್ಮ ಮದುವೆ ಆಗೋ ಸಮಯದಲ್ಲಿ ಇಲ್ಲ ನನಗೆ ಬೇರೆ ಗಂಡುಗಳು ಸಿಗಲ್ಲ ಅಥವಾ ಬೇರೆ ಮದುವೆ ಆಗ್ಲಿಕ್ಕೆ ನನಗೆ ಅವಕಾಶ ಇರಲ್ಲ ಅಂತ ನೀವು ಸಡನ್ ಆಗಿ ಇದನ್ನ ಮದುವೆ ಆಗಿದ್ದ? ಹ್ಞೂ ರೀ. ಅಂದ್ರೆ ನನಗಾನೆ ಅವಾಗ 33-34 ನಡೀತಿದ್ವಲ್ರಿ. ಹಂಗಾಗಿ ಇನ್ನೇ ನಾನು ಹಿಂಗಿರುದ ಈ ಮದುವೆ ಆಗ್ತಾರೇನಿಲ್ಲ ಅನ್ನೋದು ಕೇಳಿದ್ರ ಇವ್ರು ನನ್ನ ಹೋಗೋದು ಬರ್ದು ಹಿಂಗ ಅಡ್ಡಾಡ್ದು ಇಲ್ಲೆಲ್ಲ ಕೊಡೋದು ತಗೊಂಡ್ಬೋದು. ಹಳ್ಳ್ಯಾಗ ಒಂದ್ ಸಂಪ್ರದಾಯ ಇಲ್ರಿ. ಒಂದ್ಸಲ ಕೊಟ್ರು ತಗೊಂಡ್ರು ಅಂತಂದ್ರ ಅವ್ರ ಮದುವೆ ಆಗ್ಲಿಲ್ಲ ಅಂದ್ರೆ ಈ ಹುಡುಗಿ ಮೊದ್ಲಕ್ಕೆ ಒಂಥರ ಕೆಟ್ಟದಾಗಿ ನೋಡ್ತಾರ. ಇವ್ ಫಸ್ಟಿಗೆ ಒಬ್ಬೊಂದ್ ಜೋಡಿ ಇತ್ತು, ಮತ್ ಈಗ ಒಬ್ಬೊಂದ್ ಜೋಡಿ ಮದುವೆ ಆಗೋದು ಈ ತರ ಅಂತಾರಲ್ರಿ. ಆ ತರ ಅನಿಸ್ಕೋಬಾರ್ದು. ಇತ್ತನ್ ನೋಡಿದಿನ, ಇತ್ತನ್ ಮೆಚ್ಚಿದಿನ, ಮನ್ಸ್ ಒಪ್ಪಿಕೊಂಡಿದಿನ, ಇತ್ತನ್ನೇ ಮದುವೆ ಆಗಿ ಇತ್ತನ್ ಜೋಡಿನೇ ಇರ್ಬೇಕು ಅನ್ನೋ ಆಸೆ ರೀ. ಈ ನಿಮ್ಮ ಅಣ್ಣ ಈ ಮನೆಯವ್ರು ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಏನು ಆ ಮಾತಿನ ಅರ್ಥ ಈಗಾದ್ರೂ ಅರ್ಥ ಆಯ್ತೈತ ನಿನಗೆ? ಹಾ, ಈಗ ಅರ್ಥ ಆಗೈತ್ರಿ. ಕ್ಲಿಯರ್ ಅರ್ಥ ಆಗೈತ್ರಿ. ಅಲ್ಲ ತಾಯಿ, ಯೋಚನೆ ಮಾಡು. ಮನೆಯ ಸಂಸ್ಕಾರವೇ ಮಕ್ಕಳಿಗೆ ಬಂದಿರುತ್ತೆ. ಅವಶ್ಯವಾಗಿ ನೀನು ಅದನ್ನು ನಂಬಲೇಬೇಕು. ಯಾವುದೋ ಒಂದು ರೀತಿಯಲ್ಲಾದರೂ ಕೂಡ ಹೇಗೆ ಬೇರಿಗೆ ನೀನು ಏನು ಗೊಬ್ಬರ ಆಗ್ತೀಯೋ ಅದು ಎಲೆಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ರೆಂಬೆ ಕೊಂಬೆಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ರೆಂಬೆ ಕೊಂಬೆ ಹಸಿರಾಗಿರ್ಬೇಕು ಅಂತ ರೆಂಬೆ ಕೊಂಬೆಗೆ ನೀರು ಒಯ್ತೀವೋ, ಬುರುಕು ನೀರು ಒಯ್ತೀವೋ? ಕೆಳಗೆ ನೀರು ಹೋಯ್ತು ರೀ ಗಿಡದ ಕೆಳಗೆ. ಅಂದ್ರೆ ಹೂ ಚೆನ್ನಾಗಿರ್ಬೇಕು ಅಂತ ಹೂವಿನ ಮ್ಯಾಕ್ ನೀರು ಇದ್ರ ಪ್ರಯೋಜನ ಇಲ್ಲ. ನಾವು ಬುಡಕ್ಕೆ ಬೇರಿಗೆ ನೀರು ಒಯ್ತೀವಿ, ಹೌದಲ್ಲವ? ಅರ್ಥಾತ್ ಆ ಬುಡದ ವರ್ತನೆ ಏನಿದೆಯೋ ಅದು ರೆಂಬೆ ಕೊಂಬೆಗಳಲ್ಲಿ, ಹೂವುಗಳಲ್ಲಿ ಆ ಬುಡದ ಶಕ್ತಿ, ಆ ಬುಡದ ಯೋಗ್ಯತೆ, ಆ ಬುಡದ ಸತ್ವ ಹೂವು, ಹಣ್ಣು, ರೆಂಬೆ ಕೊಂಬೆಗಳ ಮೂಲಕ ವ್ಯಕ್ತವಾಗುತ್ತೆ, ಹೌದಲ್ಲ? ಹಾಗೆ ಒಬ್ಬ ಪುರುಷನ ಯೋಗ್ಯತೆ, ವರ್ತನೆ ಅಥವಾ ಅವನ ವ್ಯಕ್ತಿತ್ವ ಬಹುಪಾಲು ಅವನ ಮನೆತನದ ಸಂಸ್ಕಾರದಿಂದಲೇ ನಿರ್ಧಾರವಾಗುತ್ತೆ. ನಿನ್ನ ಅಣ್ಣ ನಿನಗೆ ಅದರ ಬಗ್ಗೆ ಎಚ್ಚರಿಸಿದಾಗ ನೀನೇನಂದೆ? ಅಯ್ಯೋ, ಹುಡುಗ ಚೆನ್ನಾಗಿದ್ರೆ ಸಾಕು, ಅವ್ರ ಮನೆಯವ್ರು ಏನಾದ್ರೇನು. ನೋಡ್ತಾ ಅಂದ್ರೆ ಏನಂದ್ರೆ ಇವತ್ತಿನ ನಾಳೆ ಅವ್ರನ್ನ ಬಿಟ್ಟು ಇದು ಬರ್ತಾನ. ನನ್ನ ಗಂಡ ನನ್ನಂತ ಅದನ್ನಲ್ಲ. ನಿನ್ನ ಆಲೋಚನೆಯನ್ನೇ ಸತ್ಯ ಅಂದುಕೊಂಡೇ ಮತ್ತೆ ನಿನಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಇತ್ತ ಅಥವಾ ಭವಿಷ್ಯದ ಬಗ್ಗೆ ನಿನಗೇನಾದ್ರೂ ಅಂದಾಜಿತ್ತ ಅಥವಾ ಅದ್ರ ಬಗ್ಗೆ ಸ್ಪಷ್ಟತೆ ಇತ್ತ? ನೀನು ನಿನ್ನ ಅಣ್ಣನ ಮಾತನ್ನ ತಿರಸ್ಕಾರ ಮಾಡಿ ನಿನ್ನ ಆಸೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ನೀನು ಏನೇನು ಸಮಾಧಾನ ಮಾಡ್ಕೊಳ್ಬೇಕು ಅದೆಲ್ಲವನ್ನು ನೀನು ಮಾಡ್ಕೊಂಡೆ, ಹೌದಲ್ಲ? ನೋಡುವ, ಈಗ ಒಂದು ಹುಡುಗಿ ಮದುವೆಯಾಗಿ ಅಪ್ಪನ ಮನೇಲಿ ಇರ್ತಾಳೋ ಗಂಡನ ಮನೆಗೆ ಹೋಗ್ತಾಳೋ? ಗಂಡನ ಮನೇಲಿ ಇರ್ತಾಳ. ಗಂಡನ ಮನೆಯವನು ಒಂದು ಹುಡುಗಿಯನ್ನ ತರಬೇಕಾದ್ರೆ ಅಯ್ಯೋ ಆ ಹುಡುಗಿ ಮನೆ ಕಡೆಯವರು ಸರಿ ಇಲ್ವಂತೆ ಅಂದಾಗ, ಅಯ್ಯೋ ಆ ಹುಡುಗಿ ಮದುವೆ ಆಗ್ಬಿಟ್ಟು ನಾವೇನು ಅವ್ರ ಮನೆಗೆ ಇರ್ತೀವ, ಅವ್ರ ಮನೆಯವ್ರು ಹೆಂಗಿದ್ರೇನು, ಹುಡುಗಿ ನಮ್ಮ ಕಡೆ ಬರ್ತಾಳಲ್ಲ, ನಾವು ಬುದ್ಧಿ ಕಲ್ಸ್ಕೊಂಡ್ರೆ ಸಾಕು ಅಂತ ಹೇಳ್ಬೋದು. ಆದ್ರೆ ಒಬ್ಬ ಹುಡುಗನ ವಿಚಾರದಲ್ಲ, ಯಾಕಂದ್ರೆ ಹುಡುಗಿ ಗಂಡನ ಮನೆಗೆ ಹೋಗ್ತಾಳೆ, ಅವಳನ್ನು ಬೇಕಾದ್ರೆ ಬದಲಾಯಿಸ್ಕೊಳ್ಬೋದು. ಆದರೆ ನೀನು ಗಂಡನ ಮನೆಗೆ ಹೋಗೋದ್ರಿಂದ ಅಥವಾ ನಿನ್ನ ಗಂಡ ನಿನ್ನ ಮನೆಗೆ ಬರೋಂಗಿದ್ದಿದ್ರೆ ನೀನು ಅಂದಿರೋದು ಸರಿ ಇತ್ತು, ಅಯ್ಯೋ ಬಿಡು ಅವ್ರ ಮನೆಯವ್ರು ಏನಾದ್ರೇನು ನನ್ನ ಗಂಡ ಸರಿ ಇದ್ದಾನೆ ಅಂತ. ಆದರೆ ನೀನು ಗಂಡನ ಮನೆಗೆ ಹೋಗ್ಬೇಕು ಹೊರತು ಗಂಡ ನಿನ್ನ ಮನೆಗೆ ಬರ್ತಿರ್ಲಿಲ್ಲ. ಅಂದ್ರೆ ಅದರರ್ಥ ಒಂದು ಹೆಣ್ಣು ಮದುವೆ ಆಗಬೇಕಾದ್ರೆ, ಉದಾಹರಣೆಗೆ ನಾನೊಬ್ಬರನ್ನು ಮದುವೆ ಆಗಬೇಕು,
ಅಯ್ಯೋ ಅವ್ರ ಮನೆಯವರು ಸರಿ ಇಲ್ಲ ಅಂತ ನನಗೆ ಯಾರು ಹೇಳ್ತಾರೆ, ఎందుకు ಆ ಹುಡುಗಿ ಮನೆ ಕಡೆಯವರು ಸರಿ ಇಲ್ಲ. ಅಯ್ಯೋ ನಾನೇನು ಅವ್ರ ಮನೇಲಿ ಸಂಸಾರ ಮಾಡ್ಲಿಕ್ಕೆ ಹೋಯ್ತೀನ, ಆ ಹುಡುಗಿ ಮದುವೆಯಾಗಿ ನಮ್ಮ ಮನೇಲಿ ಇಟ್ಕೊಳ್ತೀನಿ, ನಮ್ಗೆ ಬೇಕಾದಂಗೆ ಬುದ್ಧಿ ಕಲ್ಸೋಣ ಬಿಡು ಅನ್ಬೋದು. ಆದರೆ ನೀನೊಂದು ಹೆಣ್ಮಗಳಾಗಿ ಏನು ಗಂಡನನ್ನೇ ತಂದು ಅವ್ರ ಮನೇಲಿ ಇಟ್ಕೊಳ್ಳೋ ಥರ ಅವ್ರ ಮನೇದು ನನಗೇನಾಗಬೇಕು ಅಂದ್ಕೊಂಡೆ, ನಾನು ಅಲ್ಲಿ ಹೋಗಿ ಬದುಕಬೇಕು ಅನ್ನೋದನ್ನ ನೀನು ಯೋಚನೆ ಮಾಡಬೇಕಿತ್ತಲ್ಲ. ಇಲ್ರಿ ನಾನು ಮಾಡಿದೇನ್ರಿ, ನಾನು ಕೈ ಮುಗಿದು ಕಾಲು ಮುಗಿದು ಹೇಳಿದೇನ್ರಿ ನಮ್ಮ ಮನೆಯವರಿಗೆ, ನಾನು ಕರ್ಕೊಂಡು ಹೋಗು, ನನಗಿಂದಿರ ಆಸೆ ಇಲ್ಲ, ನಿಜವಾಗಿ ಹೇಳಿದೇನ್ರಿ. ನಾನು ಸುಳ್ಳು ಹೇಳಲ್ರಿ ನಿಮಗೆ. ನಾನು ಕರ್ಕೊಂಡು ಕೇಳಿಸ್ಕೊ, ನಿನ್ನ ಗಂಡನ ದೇಹ, ನಿನ್ನ ಗಂಡನ ಒಂದಷ್ಟು ಅವನ ಇರುವಿಕೆ ನಿನ್ನ ಜೊತೆ ಇರ್ತೇ ಹೊರತು ಅದರ ಸಂಪೂರ್ಣ ಸೂತ್ರ ಅವರ ಅಮ್ಮನ ಕೈಲೇ ಇತ್ತು, ಅದು ನಿನಗೂ ಗೊತ್ತು ಹೌದಲ್ಲ? ಹ್ಞೂ. ಅಂದ್ರೆ ನಿನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಬಾರ್ದು ಅದೆಲ್ಲದರ ನಿರ್ಧಾರ ಅವರ ಅಮ್ಮ ಮಾಡ್ತಾ ಇದ್ರು. ಮತ್ ನೀನ್ ಹೇಳ್ತಾ ಇದೀಯಾ ಅವ್ರ ಅಮ್ಮನ ಹತ್ರ ಅಥವಾ ತವ್ರ ಮನೆಗೆ ಅಥವಾ ಗಂಡನ ಮನೆಗೆ ಹೋಗೋಣ ಕಣ್ರಿ ಅಂತ ನಾನು ಹೇಳ್ದೆ ಸರ್. ನೀನೇನೋ ಹೇಳ್ದೆ ಕರ್ಕೊಂಡು ಬರಬೇಕು ಕರ್ಕೊಂಡು ಹೋಗಬಾರ್ದು, ಅಥವಾ ನಿನ್ನ ಗಂಡನಿಗೆ ಸ್ವಯಂ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರೂ ಕೂಡ ಕರ್ಕೊಂಡು ಬರಬೇಡ ಅಂತ ಹೇಳಿದ್ದ ಅವ್ರ ಅಮ್ಮ ಅನ್ನೋದಾದ್ರೆ ಅವ್ರ ಅಮ್ಮನ ಕೈಗೊಂಬೆ ಅಂತ ಆಯ್ತಲ್ಲ. ನಿನ್ನ ಗಂಡ ಅವ್ರ ಅಮ್ಮನ ಕೈಗೊಂಬೆ ಆಗಿದ್ದಲ್ಲ. ಮತ್ತೆ ನೀನ್ ಶುರುವಿನಲ್ಲಿ ಏನ್ ಅಂದ್ಕೊಂಡೆ, ಅಯ್ಯೋ ಅವ್ರ ಮನೆಯವ್ರು ಹೆಂಗಿದ್ರೇನು, ನಾನು ಅವನನ್ನಲ್ವ ಮದುವೆ ಆಗೋದು. ಮತ್ತೆ ನಿನ್ನ ಆ ಆಲೋಚನೆಯಲ್ಲಿ ವಿಫಲವಾಯಿತು, ಸೋಲ್ತು ಅಂತ ಅರ್ಥ ಹೌದಲ್ಲ. ನಿನ್ನನ್ನು ನಾನು ಹೇಗೋ ತಪ್ಪಿಸಸ್ತನಲ್ಲಾಗಿ ಅಥವಾ ನಿನ್ನಂದು ತಪ್ಪು ಅಂತ ಹೇಳಿ ನಿನ್ನನ್ನ ಮುಜುಗರ ಮಾಡ್ಲಿಕ್ಕೆ ನಾನು ಬರ್ತಾ ಇಲ್ಲವ. ಆದ್ರೆ ಮೊದಲು ಇಲ್ಲಿ ಅರ್ಥ ಮಾಡ್ಕೋ, ಯಾವುದೇ ಮನೆಯಲ್ಲಾದರೂ ಅವರ ಮನೆಯ ಹಿರಿಯರು ಅವರು ಕಳ್ಳರಾಗಿದ್ರೆ ಹೆಚ್ಚು ಕಡಿಮೆ ಆ ಬುದ್ಧಿ ಮಕ್ಕಳಿಗೂ ಇರುತ್ತೆ, ಅವರು ಮೋಸಗಾರರಾದ್ರೆ ಹೆಚ್ಚು ಕಡಿಮೆ ಆ ಬುದ್ಧಿ ಮಕ್ಕಳಿಗೂ ಇರುತ್ತೆ. ಎಲ್ಲೋ 100ರಲ್ಲಿ 1 ಅಪ್ಪ ಕುಡುಕ ಆದ್ರೆ ಮಗ ನಾನು ಕುಡಿಬಾರ್ದಪ್ಪ ಅಂತ ಅಂದ್ಕೊಳ್ಳೋನು 100ರಲ್ಲಿ 1. ಅಯ್ಯೋ ಅಪ್ಪನೇ ಕುಡಿತಾನೆ ನಾನು ಕುಡಿಯೋನ್ ಬಿಡು ಅಂದ್ಕೊಳ್ಳೋರೇ ಜಾಸ್ತಿ ಹೌದಲ್ವಾ. ಅಂಥದ್ರಲ್ಲಿ ಇಲ್ಲ, ನನಗೆ ಕಣ್ಣಿನ ತೊಂದರೆ ಇದ್ರೂ ಕೂಡ ಇವಳು ಅದು ಯಾವುದನ್ನು ನೋಡದೆ ನನಗೆ ಜೀವನ ಕೊಟ್ಟಿದ್ದಾಳೆ ಅಥವಾ ನನ್ನನ್ನು ಗಂಡನಾಗಿ ಸ್ವೀಕರಿಸಿದ್ದಾಳೆ, ಇವಳಿಗೆ ನಾನು ದ್ರೋಹ ಆಗಲಿಕ್ಕೆ ಬಿಡೋಲ್ಲ ಅಂತ ಸ್ವಂತ ಆಲೋಚನೆ ಬರಲ್ಲ. ಯಾಕೆ ಹಾಗೆ ಸ್ವಂತ ಆಲೋಚನೆ ಬರಲಿಕ್ಕೆ ಅವನ ಸಂಪೂರ್ಣ ಸೂತ್ರ ಅಮ್ಮನ ಕೈಲಿದೆ. ಈಗ ನೀನು ಅಲ್ಲಿ ವಾದ ಮಾಡಲಿಕ್ಕೆ, ನಿನ್ನ ತವರು ಮನೆಗೆ ಹೋಗಿ ನೀನು ಮುಖ ತೋರಿಸ್ಲಿಕ್ಕೆ ನೀನು ತೆಗೆದುಕೊಂಡ ನಿರ್ಧಾರ, ಅದರ ಫಲ ಅಥವಾ ಅದರ ಸುಖ ಅದರ ದುಃಖವನ್ನು ನೀನೇ ಅನುಭವಿಸ್ಬೇಕು. ನೀನು ಸತ್ಯವನ್ನು ಅರಗಿಸಿಕೊಳ್ಳೋ ಶಕ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನವ. ಅಂದ್ರೆ ನೀನು ಯಾರನ್ನು ದೂಷಣೆ ಮಾಡ್ತಾ ಕೂತ್ರು ಇಲ್ಲಿ ಅರ್ಥ ಇಲ್ಲ. ನಿನಗೆ ಒಂದು ಸರ್ಕಾರಿ ಕೆಲಸದ ರೀತಿಯಲ್ಲಿತ್ತು, ನೀನೊಬ್ಳು ಕಲಾವಿದೆಯಾಗಿದ್ದೆ, ನಿನ್ನ ಅಣ್ಣ ತಮ್ಮಂದಿರು ಅಥವಾ ಅಪ್ಪ ಅಮ್ಮ ನೀನು ಕುಬ್ಜೆ, ನೀನು ಉದ್ದ ಇಲ್ಲ ಅಥವಾ ನೀನು ವ್ಯಂಗವಿಕಲೆ ಅಥವಾ ಅಂಥದ್ದೇನೋ ಭಾವನೆಯಲ್ಲಿ ನನ್ನ ಕೆಟ್ಟದಾಗು ಏನು ನೋಡ್ತಾ ಇರಲಿಲ್ಲ, ಹೇಗೋ ನಡೀತಾ ಇತ್ತು. ಆದ್ರೆ ನೀನು ಈತನನ್ನು ಆಯ್ಕೆ ಮಾಡಿಕೊಂಡೆ, ಅದೂ ತಪ್ಪಿಲ್ಲ, ನೀನು ಮದುವೆ ಆಗಿದ್ದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನಮ್ಮ ಹೇಳ್ಬಿಟ್ಲು ಅಂತ ನಾನು ಅರೆ ಅವ್ರ ಅಮ್ಮ ಹೇಳ್ತಿದ್ದಾರೆ ನಾನು ಇನ್ನೂ 10 ಮದುವೆ ಮಾಡ್ತೀನಿ ಅಂತ, ಮತ್ತೆ ಅದು ಸಂಸ್ಕಾರ ಎಂಥದ್ದು ಅಲ್ಲಿ ಅದ್ದು? ನಾನು ಹೇಳ್ತೀನಿ ನೀನು ಕಾನೂನಾತ್ಮಕವಾಗಿ ಹೋರಾಡಬೇಕಲ್ವನಮ್ಮ ಅಂದ್ರೆ ನೀವು ಹೇಳ್ತೀರಾ ಅಯ್ಯೋ ಅವನು ಈಗಲೇ ಕಣ್ಣು ಕಾಣುವುದಿಲ್ಲ, ನಾನು ಆತನನ್ನು ಜೈಲಿಗೆ ಹಾಕ್ಸಿ ನಾನು ಯಾವ ಪಾಪ ಕಟ್ಕೊಳ್ಬೇಕು, ಅಷ್ಟು ದೊಡ್ಡ ಒಳ್ಳೆ ಗುಣ ಇದೆ ನಿನಗಿಲ್ಲೋ ಇದೆ ಅನ್ನೋದಾದ್ರೆ ನೀನು ಅಳ್ಳೂಬಾರ್ದು. ದೇಹ ಕುಬ್ಜ ಆದ್ರೇನು ಭಾವನೆಗಳಿಗೆ ಬೆಲೆ ಇರಬೇಕಲ್ವಾ. ನೀನು ಸ್ವಾವಲಂಬಿಯಾಗಿ ನಿನ್ನ ಅನ್ನವನ್ನು ತಿನ್ಕೊಂಡು ನಿನ್ನ ಅನ್ನವನ್ನು ಹುಟ್ಟಿಸ್ಕೊಂಡು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದ ನೀನು ಒಂದು ತಪ್ಪು ನಿರ್ಧಾರ, ಅವ್ರ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ, ಅವ್ರ ಮದುವೆಗೆ ಬರ್ತಾ ಇಲ್ಲ, ನೋಡಪ್ಪ ಅವ್ರ ಅಪ್ಪ ಅಮ್ಮ ನೋಡಿ ಯಾವುದೇ ಆಗಲಮ್ಮ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಅವ್ರ ಅಪ್ಪ ಅಮ್ಮ ಬರ್ತಾ ಇಲ್ಲ ಅಂದಾಗ ನಾನು ಖಂಡಿತ ನಾಳೆ ದಿನ ಈಗ ಅವ್ರ ಮದುವೆಗೆ ಯಾರು ನಿನ್ನ ಮದುವೆಗೆ ಬಂದೇ ಇರಲಿಲ್ಲ ಅಂತ ನೀನೇ ಹೇಳಿದೆ, ಅದರ ಅರ್ಥ ಅವ್ರು ಯಾರಿಗೂ ಇಷ್ಟ ಇಲ್ಲ ಅಂತ. ಸರಿ ಇವನೊಬ್ಬ ಒಪ್ಪಿದ್ರ ಆಯ್ತಾ? ಸಂಸಾರ ಅಂದ್ರೆ ಒಬ್ಬನಿಂದ ನಡೆಯೋದಾ? ನೀನು ಹೇಗೆ ಅಂದ್ಕೊಂಡೆ ಅಯ್ಯೋ ಮದುವೆ ಆಗ್ಬಿಡೋಣ, ನಿನ್ನಪ್ಪ ಅಮ್ಮ ನಿನಗೆಷ್ಟು ಮುಖ್ಯವೋ ಅವ್ರ ಅಪ್ಪ ಅಮ್ಮ ಅವ್ರು ಕಟುಕರು ಅವ್ರಿಗೆ ನೀಚರು ಅದು ಬೇಕಾಗಿಲ್ಲ. ಅವ್ರ ಅಮ್ಮ ಒಪ್ಪಿಲ್ಲ, ಅವ್ರ ಮನೆಯವ್ರಿಗೆ ಇಷ್ಟ ಇಲ್ಲ,
ಅದು ನಿನಗೆ ಗೊತ್ತಿತ್ತು ತಾನೇ ಮದುವೆ ಸಮಯದಲ್ಲಿ? ಹಾ ರೀ, ಅವ್ರ ಅಮ್ಮಗೂ ಇಷ್ಟ ಇಲ್ಲ ಅನ್ನೋದು ಗೊತ್ತಿದ್ರು. ಅವ್ರ ಅಕ್ಕರ್ ಎಲ್ಲರೂ ಅವ್ರ ಅಮ್ಮ ಒಪ್ಪಿದ್ರು, ಎಲ್ಲರೂ ಒಪ್ಪಿದ್ರು. ಅದಾದ್ಮೇಲೂ ಒರಿಸಿ ನಾನು ಹೋರಾಡ್ಬಿಡ್ತೀನಿ, ಮಗ ಎಲ್ಲೋ ಒಂದು ಕಡೆ ಅವ್ರ ಅಮ್ಮನ ಕಡೆ ಜಾರ್ ಬಿಟ್ರೆ ನನ್ನ ಕತೆ ಏನಾಗಬೇಕು ಅಂತ ಯೋಚನೆ. ಯಾವುದೇ ಮಗ ಆಗಲವಾ, ಯಾವುದೋ ಒಂದು ಹಂತದಲ್ಲಿ ತಾಯಿ ಕಡೆ ಹೋಗ್ತಾನೆ. ಒಂದು ಸಂಸಾರ ಅಂದಾಗ ಅತ್ತೆ ಅವಳು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ, ನನ್ನ ಯಾವ ಕೆಲಸವನ್ನು ಆಕೆ ಒಪ್ಪೋದಿಲ್ಲ, ಪರವಾಗಿಲ್ಲ. ಆದರೆ ಮದುವೆಗೆ ಬರದೇ ಇರುವಷ್ಟು ಅವ್ರದ್ದು ಧಿಕ್ಕಾರ ಮಾಡ್ತಿದ್ದಾರೆ ಎಂದಾಗಲೂ ನಾನು ಒಂದು ಹೆಣ್ಣಾಗಿ ಅಯ್ಯೋ ಅವ್ರು ಬರ್ದಿದ್ರೆ ನಾವು ಆಗೋಣ ಬಿಡು ಅನ್ನೋ ಮಟ್ಟಕ್ಕೆ ಏನು ಅಂದ್ಕೊಂಡಿದ್ದೀರಾ ಮದುವೆಯನ್ನು ನೀವು? ಸುಮ್ಮನೆ ಯೋಚನೆ ಮಾಡು. ನೀನು ಹಾಗೆ ಉಳಿದು ಬಿಟ್ಟಿದ್ರೆ ಇವತ್ತು ನಿನ್ನ ಬದುಕು ಚೆನ್ನಾಗೇ ಇರ್ತಿತ್ತಲ್ವಾ? ಮತ್ತೆ ಈಗ ನೀನು ಬೆರಳು ಮಾಡಿ ತೋರಿಸ್ತಾ ಇದೀಯಾ ಅವನಿಗೆ ಮಾಡ್ದ. ಹೌದು, ಅವನು ಮಾಡಿದ್ದ, ನಾನು ಅದು ಸರಿ ಅಥವಾ ಅವನು ಮಾಡಿದ್ದೆಲ್ಲ ಸರಿ, ನಿಂದೇ ಎಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. ಆತನದ್ದು ಬಹುಪಾಲಿದೆ. ಆದರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಆತನನ್ನು ಬೈದ್ರೆ ಅರ್ಥ ಇಲ್ಲ. ಅದಕ್ಕೇನು ಶಿಕ್ಷೆ ಅನುಭವಿಸಬೇಕೋ, ನಾನು ಇನ್ನೂ 10 ಮದುವೆ ಮಾಡ್ತೀನಿ ಅಂತ ಹೇಳ್ತಿರೋ ಈ ತಾಯಿ ತಕ್ಕ ಶಿಕ್ಷೆ ಅನುಭವಿಸ್ತಾರೆ. ನಿನ್ನಂತ ಒಂದು ಹೆಣ್ಮಗಳನ್ನ ಕರ್ಕೊಂಡು ಬಂದು ಹೀಗೆ ನಂಬಿಸಿ, ಈ ಅಣ್ಣ ಅಮ್ಮ ತವ್ರ ಮನೆ ಇಲ್ಲವಾ, ನಮ್ಗಿಷ್ಟ ಇಲ್ಲದವ್ರನ್ನ ನೀನು ಮದುವೆ ಆಗಿದ್ದೀಯಾ, ನೀನು ಇಲ್ಲಿದ್ರೆ ನಮಗೆಲ್ಲ ಮರ್ಯಾದೆ ಹೋಗುತ್ತೆ, ನೀನು ದೂರ ಇರೋದೇ ಒಳ್ಳೇದು ಅಂತ ಹೇಳೋ ಮಟ್ಟಕ್ಕೆ ನಿನ್ನನ್ನು ಅವರಿಂದ ದೂರ ಮಾಡಿ ಇಲ್ಲಿ ತಂದು ನಡು ನೀರಲ್ಲಿ ಕೈ ಬಿಟ್ನಲ್ಲ. ಹೌದು, ನಿನ್ನ ಅನ್ನವನ್ನು ನೀನು ದುಡ್ಕೊಳ್ತೀಯ. ಆದರೆ ಒಂದು ಹೆಣ್ಣಿನ ಕಣ್ಣೀರು ಸುಟ್ಟಾಕ್ಬಿಡುತ್ತೆ ಕಣೋ. ಅಂಡ್ ಇನ್ನೊಂದು ಹೆಣ್ಣಿಗೂ ಕೂಡ ಒಂದು ಹೆಣ್ಣನ್ನ ಮದುವೆ ಆಗಬೇಕಾದ್ರೆ ನಿನ್ನ ತಾಯಿ ಒಪ್ಪಿಲ್ವಾ, ನಿನ್ನ ಮನೆಯವರು ಒಪ್ಪಿಲ್ವಾ, ಮದುವೆ ಆಗಬೇಡ. ಅಥವಾ ಮದುವೆ ಆದರೂ ಕೂಡ ನನ್ನ ತಾಯಿ ಸ್ವಾರ್ಥಿ, ನನ್ನ ತಾಯಿ ಜಿಪುಣಿ, ನನ್ನ ತಾಯಿ ದುರಾಸೆ ಉಳ್ಳವಳು, ಅವಳು ವರದಕ್ಷಿಣೆ ಕೊಡದೆ ಹೋದ್ರೆ ಈ ಹೆಣ್ಣನ್ನ ಒಳಗಡೆ ಕರ್ಕೊಳ್ಳೋದೇ ಇಲ್ಲ. ಅವಳು ಏನಾದರೂ ಅನ್ಲಿ, ನಾನು ನಿನ್ನನ್ನು ಸಾಕ್ತೀನಿ ಕಡೆ ಅಂತ ಮದುವೆ ಆದಲ್ಲ, ಆ ಗಂಡಸ್ತನ ಇಲ್ಲಿ ತೋರಿಸ್ಬೇಕು. ಈ ಹೆಣ್ಮಗಳು ನಾನು ಮಾತಾಡಿಸ್ತಾ ಇರಬೇಕಾದ್ರೆ ಈಕೆ ಹೇಳ್ತಾಳೆ, ನಾನು ಆತ ಕುರುಡ, ಆತನಿಗೆ ಸರಿಯಾಗಿ ಕಣ್ಣು ಕಾಣಲ್ಲ, ಅವನಿಗೆ ಪಾಪ ಯಾರು ಹೆಣ್ಣು ಕೊಡೋದಿಲ್ಲ ಅಂದುಕೊಂಡು ನಾನು ಮದುವೆ ಆದೆ ಅಂತ ಹೀಗೆ ಹೃದಯದಿಂದ ಮಾತು ಬರ್ತಾ ಇದೆ. ಅದನ್ನು ಉಳಿಸ್ಕೊಳ್ಳೋಕ್ಕೂ ಯೋಗ್ಯತೆ ಬೇಕು. ನೀನು ಅಳಬೇಡವ. ನಿನಗೆ ನಾನು ಹೇಳೋದಿಷ್ಟೇ, ನಿನಗೆ ಭಗವಂತ ನಿನಗಿಂಥದ್ದೇನೋ ಸಮಸ್ಯೆ ಅಥವಾ ಏನೋ ಜನರಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದೀಯ ಅಂತ ನಿನಗೊಂದು ಕೆಲಸ ಕೊಟ್ಟು ನಿನ್ನ ಕಾಲ ಮೇಲೆ ನೀನು ನಿಂತು ಯಾರ ಬಾಯಿಗೂ ಆಹಾರ ಆಗದಂಗೆ, ಯಾರ ಹಂಗಿಗೂ ಹೋಗದಂಗೆ ನಿನ್ನ ಬದುಕನ್ನು ಭಗವಂತ ನಿಧಾನಕ್ಕೂ ರೂಪಿಸ್ತಾ ಇದ್ದ. ಆದರೆ ನೀನು ಸ್ವಯಂಕೃತ ಅಪರಾಧ ಮಾಡ್ಕೊಂಡು ನೀನು ಎಡವಟ್ಟು ಮಾಡ್ಕೊಂಡಿದೆಯಲ್ಲವಾ. ಈಗ ನಿನ್ನ ಬದುಕನ್ನು ನೀನೇ ಸರಿ ಮಾಡ್ಕೊ. ಇವನಿಗೋಸ್ಕರ ನಿನ್ನ ತಾಯಿ ಆ ಮನೆಯನ್ನು ಬಿಟ್ಟು ನಿನಗೋಸ್ಕರ ಬದುಕಿದ್ದಾಳೆ ಅಂದ್ರೆ ಆಕೆಗೊಂದು ಬೆಲೆ ಬೇಡ? ಸಮಾಜ ಇದು ಯಾವುದಕ್ಕೂ ಹೊಣೆಗಾರ ಅಲ್ಲ, ಅಥವಾ ಸಮಾಜಕ್ಕೆ ಹೆದರಿ ನೀನು ಸಾಯ್ಬೇಕಾಗಿಲ್ಲ. ಸುಮ್ಮನೆ ಯೋಚನೆ ಮಾಡು. ಅಲ್ಲೊಂದು ವಾರ ಇಲ್ಲೊಂದು ವಾರ ಏನು ಅಂದ್ಕೊಂಡಿದ್ದಾರೆ ಹೆಣ್ಮಕ್ಳನ್ನ. ಎಲ್ಲ ರೀತಿ ಚೆನ್ನಾಗಿರೋನೇ ಎರಡನೇ ಮದುವೆ ಅಂದರೆ ಇಡೀ ಸಮಾಜ ಥೀ ಥೂ ಅಂತ ಒಗೆಯುತ್ತೆ. ಅಂಥದ್ರಲ್ಲಿ ದೃಷ್ಟಿದೋಷ ಇದ್ದಾಗ, ಮನುಷ್ಯನಿಗೆ ದೇಹ ಏನು ಊನ ಆಗಿದ್ದಾಗ, ದೇಹದಲ್ಲಿ ಸಮಸ್ಯೆ ಇದ್ದಾಗ ಅವನಿಗೆ ಮತ್ತಷ್ಟು ಕರುಣೆ ಹೆಚ್ಚಾಗಬೇಕು, ಅವನಿಗೆ ವಿನಯ ಹೆಚ್ಚಾಗಬೇಕು. ಹೌದಲ್ವಾ? ಆಗಲೇ ತಾನೇ ಸಮಾಜದಲ್ಲಿ ಬದುಕೋಕೆ ಸಾಧ್ಯ ಅವನು. ಹೌದಲ್ವಾ? ಕಣ್ಣು ಕಾಣಿಸ್ತಿಲ್ಲ ಅಥವಾ ಯಾಕೋ ನನಗೆ ಭಗವಂತ ಪೂರ್ಣವಾಗಿ ನನಗೆ ಆರೋಗ್ಯ ಕೊಟ್ಟಿಲ್ಲ ಅಂದಾಗ ಅವನು ಆ ಕಾರಣಕ್ಕಾದರೂ ಅಹಂಕಾರವನ್ನು ಬಿಟ್ಟು, ದುರಂಕಾರವನ್ನು ಬಿಟ್ಟು ಅಥವಾ ಅನಾಚಾರವನ್ನು ಬಿಟ್ಟು ವಿನಯದಿಂದ ವರ್ತಿಸಿದ್ರೆ ಅವನಿಗೆ ಬದುಕು. ಎಲ್ಲ ಚೆನ್ನಾಗಿರೋರೇ ಬದುಕೋದು ಕಷ್ಟಪಡ್ತಾ ಇರೋ ಈ ಸಮಾಜದಲ್ಲಿ ಹೀಗೆ ಕಣ್ಣಿನ ದೋಷ ಇದೆ ಎಂದಾಗ ಎಷ್ಟು ವಿನಯದಿಂದ ಇರಬೇಕು. ಹಾಗಂತ ನಿಮಗೆ ಭಾವನೆಗಳಿಲ್ಲ, ಮದುವೆ ಆಗ್ಲಿಕ್ಕೆ ನೀವು ಅರ್ಹರಲ್ಲ ಅಂತ ಖಂಡಿತ ಹೇಳಲ್ಲ. ನಿಮಗೂ ಭಗವಂತ ಹಕ್ಕು ಕೊಟ್ಟಿದ್ದಾನೆ, ನಿಮಗೂ ಅಷ್ಟೇ ಸರಿಸಮಾನವಾದ ಹಕ್ಕಿದೆ. ಆದರೆ ಆ ನಿಟ್ಟಿನಲ್ಲಿ 2 ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡೋ ಬುದ್ಧಿ. ನಿನ್ನ ಕಣ್ಣು ತೊಂದರೆ ಇಲ್ಲ, ಕಣ್ಣು ಸರಿ ಇದೆ, ನಿನ್ನ ಹೃದಯ ಸರಿ ಇಲ್ಲ. ನೀನು ಧೃತರಾಷ್ಟ್ರನಂತ ಆಗ್ಬಿಟ್ಟಿದ್ದೀಯ ಕಣೋ. ಬುದ್ಧಿ ಕಲಿ. ಈ ಹೆಣ್ಣುಮಗಳು ನೋಡುವ, ನಿನಗೆ ನಾನು ಹೇಳೋದು, ಈತನ ವಿಚಾರದಲ್ಲಿ ಯಾವುದೇ ಆಪೇಕ್ಷೆಗಳನ್ನು ನೀನು ಇಟ್ಕೊಳ್ಬೇಡ.
ಮದುವೆ ಆದವಾಗ್ಲಿಂದಲೂ ವಾರಕ್ಕೊಮ್ಮೆ ಬರ್ತಾ ಇದ್ದ, ಬಟ್ಟಿನಲ್ಲಿ ನೀನೇ ಸ್ವತಂತ್ರವಾಗಿ ಒಂಟಿಯಾಗಿದ್ದು ಜೀವನ ಮಾಡ್ತಾ ಇದ್ದೆ, ಹೌದಲ್ಲ? ಹೌದು. ಇನ್ನು ಮುಂದೆಯೂ ನೀನು ಹಾಗೇ ಅಂದುಕೋ. ತವ್ರ ಮನೆಗೆ ಹೋಗಬೇಡ, ತವ್ರ ಮನೆಗೆ ನೀನು ಭಾರ ಆಗಬೇಡ. ನೀನು ಬದುಕನ್ನು ನೀನು ಚೆನ್ನಾಗಿ ಬದುಕಬೇಕು. ಹಂಗೂ ನಾನು ಒಪ್ಕೊಂಡು ಅಲ್ಲೊಂದು ವಾರ ಇಲ್ಲೊಂದು ವಾರ ಇರೋದಕ್ಕೆ ನಾನು ಒಪ್ಕೊಳ್ತೀನಿ ಅಂತ ನಿನ್ನ ಇಚ್ಛೆ ಇರೋದಾದ್ರೆ ನಾನು ಅದು ಗಡ್ಡ ಬರಲ್ಲವ. ನೀನು ಬದುಕು, ನೀನು ಮಾಡ್ಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಎಲ್ಲಿಯವರೆಗೂ ಈತ ತನ್ನ ತಾಯಿಯ ಮಾತನ್ನು ಕೇಳ್ತಾನೆ ಅಲ್ಲಿಯವರೆಗೂ ನಿನಗೆ ಯಾವುದೇ ರೀತಿಯ ಮರ್ಯಾದೆಗಳು ಇಲ್ಲಿ ನಿನಗೆ ಸಿಗೋದಿಲ್ಲ. ನಿಜ ತಾನೆ? ಯಾಕಂದ್ರೆ ತಾಯಿ ಒಪ್ಪಿ ಮನೆಯೊಳಗಡೆ ಕರ್ಕೊಂಡಿರೋದು ಆ ಹೆಣ್ಣನ್ನ, ಹೌದಲ್ಲ? ಅವರ ದೃಷ್ಟಿಯಲ್ಲಿ ನಿನ್ನ ಸಂಬಂಧಕ್ಕೆ ಯಾವ ಅರ್ಥವೂ ಇಲ್ಲ, ಯಾವ ಬೆಲೆಯೂ ಇಲ್ಲ. ಹಾಗಾಗಿ ಅಳೋದನ್ನು ನಿಲ್ಲಿಸು ತಾಯಿ. ಜೀವನ ಇನ್ನೂ ವಿಶಾಲವಾಗಿದೆ. ಜೀವನದಲ್ಲಿ ಸಾಧನೆ ಮಾಡು, ಈ ಜನ್ಮವನ್ನು ಸಾರ್ಥಕ ಮಾಡ್ಕೋ. ಯಾಕಿಂತ ನೇಚರ್ ಹಿಂದೆ ಬಿದ್ದು ಬದುಕನ್ನು ಹಾಳು ಮಾಡ್ಕೊಳ್ತೀರಾ? ತನ್ನ ತಾಯಿಗೆ ತಾನು ತೆಗೆದುಕೊಂಡಿರೋ ನಿರ್ಧಾರ, ತಾನು ಮದುವೆ ಆಗಿರೋ ಹೆಣ್ಮಗಳನ್ನ ಸಮರ್ಥನೆ ಮಾಡಿಕೊಂಡು ಆ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಬದ್ಧನಾಗಿ ಇರೋ ಯೋಗ್ಯತೆ ಇಲ್ಲ ಅಂದಾಗ ಮದುವೆ ಆಗಬಾರ್ದಿತ್ತು, ಹೌದಲ್ಲ? ನಾನು ಅದನ್ನೇ ಅಂತಿದ್ದೀನ್ರಿ. ಮದುವೆ ಆಗಬೇಕಾದ್ರೆ ನನಗೆ ನೀನ್ ಇಷ್ಟ ಇಲ್ಲ, ನಾನ್ ಮದುವೆ ಮಾಡ್ಕೊಂಡಲ್ಲ, ನಾನು ಅಮೌಂಟ್ ಬಿಡಲ್ಲ, ಇನ್ನೊಂದ್ ಮದುವೆ ಮಾಡ್ತಾಳ, ನೀನ್ ದಯವಿಟ್ಟು ನಿನ್ ಕೈ ಮುಗಿತೀನಿ ಬಂದಿದ್ದು. ನಾನು ಒಂದು ಕ್ಷಣ ಅಲ್ಲಿ ಇರ್ತಿದ್ದಿಲ್ರಿ. ಅವನಿಗೆ ಬುದ್ಧಿ ಇಲ್ಲ, ನಿನ್ ಬುದ್ಧಿ ಎಲ್ಲಿ ಹೋಗಿತ್ತವ? ನಾನ್ ಬುದ್ಧಿ ಅಂದ್ರೆ ನನ್ಗಂತ ಇರ್ತಾನಲ್ಲ, ಇರ್ತಾನ ಅಂತ ಹೇಳಿ ಅವ್ರು ನಂಬಿದ್ರಿ. ನಂಬಿದಕ್ಕ ನನಗೆ ಇದಾಗಿದ್ದು. ನಿನ್ ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನಗೆ ನಿನ್ ತಾಯಿ ಮೇಲೆ ಏನಾದ್ರೂ ಕೊರತೆ ಆಗಿತ್ತಾ? ಇಲ್ರಿ. ಅಂಡ್ ಇವತ್ತು ಅವರು ತಮ್ಮ ಮೂಲ ನೆಲೆಯನ್ನ ಬಿಟ್ಟು ನಿನಗೋಸ್ಕರ ಬಂದಿದ್ದಾರಲ್ವಾ? ನೀನು ಗುಳಿಗೆ ತಗೊಂಡು ಸತ್ತಿದ್ರೆ ನಿನ್ನ ತಾಯಿ ಮೇಲೆ ಏನು ಅಪವಾದ ಬರ್ತಿತ್ತು, ನಿನ್ನ ಅಣ್ಣಂದಿರ ಮೇಲೆ ಏನು ಅಪವಾದ ಬರ್ತಿತ್ತು? ಭಗವಂತ ಒಂದು ಕಿತ್ಕೊಂಡು ಒಂದು ಕೊಡ್ತಾನಂತೆ. ಹಾಗೆ ನಿನ್ನಿಂದ ಯಾವುದೋ ರೀತಿಯ ಒಂದು ಎಲ್ಲ ಸರಿ ಇರುವಂತಹ ದೇಹದ ರಚನೆಯನ್ನ ಭಗವಂತ ಮಾಡಿಲ್ಲ. ನಿನ್ನನ್ನು ಯಾಕೋ ಸ್ವಲ್ಪ ಕುಬ್ಜಳಾಗಿ ಅಂಗವಿಕಲನಾಗಿ ಹುಟ್ಟಿಸಿರ್ಬೋದು. ಆದ್ರೆ ನೀನು ಯಾರ ಬಾಯಿಗೂ ಸಿಗದ ಹಾಗೆ, ಯಾರ ಹಂಗಲ್ಲೂ ಬದುಕದ ಹಾಗೆ ನಿನಗೊಂದು ಬದುಕನ್ನು ಕಟ್ಟಿಕೊಟ್ಟಿದ್ದ ಅಲ್ವಾ? ಅದೇ ಸಾಕ? ಮದುವೆ ಬೇಡವಾ? ಮದುವೆ ಬೇಕು. ಆದರೆ ಅವ್ರ ತಾಯಿ ಒಪ್ಪಿಲ್ಲ, ವರದಕ್ಷಿಣೆ ವಿಚಾರ, ಅವನು ಇನ್ನೊಂದು ಮದುವೆ ಮಾಡ್ತಾರೆ ಅಂತ ಗೊತ್ತಿತ್ತು. ನೀನು ಹೇಳ್ತೀಯ ನನಗೆ ಹೇಳಾಗುವುದಲ್ವ ಅಂತ. ಯಾವುದೇ ಏನೇ ನಿನ್ನಲ್ಲಿ ವಿಕಲತೆ ಇರಲಿ, ನಿನ್ನಲ್ಲಿ ಏನೇ ನಷ್ಟ ಇರಲಿ, ನಿನ್ನ ದೇಹದಲ್ಲಿ ಏನೇ ದೋಷ ಇರಲವ, ನನ್ನ ಗಂಡ ಇನ್ನು ನನಗೆ ಹೇಳಿದರೆ ನಾನೇ ಬಿಡ್ತಾ ಇದ್ದೆ ಇನ್ನೊಂದು ಮದುವೆ ಆಗಲಿಕ್ಕೆ ಅಂತ ಹೇಳಿ. ನಿನಗೊಂದು ಸ್ವಾಭಿಮಾನ ಇರಬೇಕಲ್ಲೋ? ಬೇಡವಾ ಅಂತ ಬದುಕು ಬೇಡ. ನಾನು ಹೇಳ್ತೀನಿ, ಆ ಅಕ್ಕ, ಆ ಅಮ್ಮ ಅವರೆಲ್ಲ ಸೇರಿ ನಿನ್ನನ್ನು ಒಂದು ದಿವಸ ಮೂಲೆ ಗುಂಪು ಮಾಡಿ ಕೊಡಬಾರ್ದು ಹಿಂಸೆ ಕೊಡ್ತಾರೆ. ಬೇಡ, ನಿನ್ನ ಬಾಯಿಂದಲೇ ಬಂತು. ಒಂದೋ ಇರೋದಾದ್ರೆ ಇಲ್ಲಿರು, ಇಲ್ಲ ಅವಳು ಬದುಕಲ್ಲಿ ಚೆನ್ನಾಗಿರು. ಯಾಕಂದ್ರೆ ಎರಡು ದೋಣಿ ಮೇಲೆ ಕಾಲಿಟ್ಟವನು ಯಾರೇ ಆದ್ರೂ ಕೂಡ ಅವನೂ ದಡ ಸೇರಲ್ಲ, ಅವನು ನಂಬಿಕೊಂಡಿರೋರು ದಡ ಸೇರಲ್ಲ. ನಿನಗೂ ನಾನು ಈ ಮಾತನ್ನ ಮತ್ತೆ ಹೇಳ್ತಾ ಇದ್ದೀನವ. ಇದು ನಿನ್ನ ಬದುಕಲಾದ ಕೆಟ್ಟ ಕನಸು ಅಂತ ಮರೆತು ನೀನೇನು ಈಗ ಕೆಲಸ ಮಾಡ್ತಿದೀಯಲ್ವಾ? ಪಂಚಾಯತಿಲಿ ಕೆಲಸ ಮಾಡ್ತಿದೀಯನವ? ಆಯ್ತು. ಆರ್ಕೆಸ್ಟ್ರಾ ಆಡ್ತಾ ಇದೀಯನವ? ಈಗಲೂ ಬಿಡುವಾದಾಗ ಎಲ್ಲಾದ್ರೂ ಆರ್ಕೆಸ್ಟ್ರಾ ಆಡ್ತೀಯನವ? ಎಂತ ಅದ್ಭುತ ಜೀವನ ತಾಯಿ ನಿಂದು. ನಾನು ಹೇಳ್ತೀನಿ, ನೀನು ಆರ್ಕೆಸ್ಟ್ರಾದಲ್ಲಿ ಆಡಿ 4 ಜನಕ್ಕೆ ಎಂಟರ್ಟೈನ್ಮೆಂಟ್, ಮನರಂಜನೆ ಕೊಡ್ತೀಯ, ಅವರ ನಗುವಿಗೆ ಕಾರಣವಾಗುತ್ತೀಯ. ಇಂಥ ಪವಿತ್ರವಾದ ಬದುಕನ್ನ ಈತನಿಗೋಸ್ಕರ ಹಾಳು ಮಾಡಿಕೊಳ್ಬೇಡ. ಯಾರು ನೋಡವ, ಗಂಡ ಇಲ್ಲದೆ ಹೋದ್ರು, ಮಕ್ಕಳಿಲ್ಲದೆ ಹೋದ್ರು, ಬಂಧು ಬಳಗ ಇಲ್ಲದೆ ಹೋದ್ರು, ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸೋದಿಲ್ಲವ. ಎಲ್ಲರಿಗೂ ಏನೋ ಒಂದು ದಾರಿ ಅಂತ ಬರ್ದಿರ್ತಾನೆ. ಅಯ್ಯೋ ನಾನು ಹಿಂಗಿದ್ದೀನಿ, ನನಗೂ ಯಾರಾದರೂ ಆಸರೆ ಬೇಕಲ್ವಾ, ನನಗೂ. ನೀನು ಹಂಗೆ ಅಂದ್ಕೊಂಡ್ರೆ ನೀನು ದುರ್ಬಲಳಾಗ್ತೀಯ. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ನೀನು ಹತ್ಕೊಂಡು ಕೊರಕೊಂಡು ಇವತ್ತು ಹಾಸಿಗೆ ಹಿಡಿದ್ರೆ ನಿನ್ನ ತಾಯಿಗೆ ನೀನು ಈ ಮುಂಚೆನೇ ಎಷ್ಟೊಂದು ನೋವು ಕೊಟ್ಟಿದ್ದಿ, ಈಗ ಮತ್ತೆ ನೋವು ಯಾಕೆ ಕೊಡ್ತೀಯೋ? ನೀನು ಈಗ ನಾಳೆ 10 ಏನೋ ರೋಗ ಬಂದು ಮಲ್ಕೊಂಡ್ರೆ ನಿಮ್ಮ ತಾಯಿನೇ ನೋಡ್ಬೇಕಲ್ವಾ? ಗಂಡ ಬರ್ತಾನ, ಅತ್ತೆ ಬರ್ತಾಳ? ಯಾರು ಬರಲ್ಲ, ಹೌದಲ್ಲ? ನಿನ್ನ ಜೀವನ
ಕೊಡೋ ಕೈ ಆಗಬೇಕವ, ಬೇಡಬಾರ್ದು ನೀನು. ನನಗೆ ನಂಬಿಕೆ ಇದೆ, ನೀನು ಬಹಳ ಅದೃಷ್ಟವಂತೆ. ಭಗವಂತ ನಿನಗೋಸ್ಕರ ಇನ್ನೂ ಅದ್ಭುತವಾದ ಅವಕಾಶಗಳನ್ನು ಇಟ್ಟಿದ್ದಾನೆ. ಅವೆಲ್ಲವೂ ಅನ್ಲಾಕ್ ಆಗಬೇಕು. ನಿನ್ನ ಬದುಕಿಗೆ ಬರಬೇಕಂದ್ರೆ ಈ ನೀಚರ ಸಹವಾಸಗಳನ್ನು ನೀನು ಬಿಡಬೇಕು. ಶಕ್ತಿವಂತಳಾಗು, ದುರ್ಬಲತೆಯನ್ನು ಬಿಡು, ನಿನ್ನ ದುಃಖವನ್ನು ಬಿಡು. ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟೋ ಮಟ್ಟಕ್ಕೆ, ಅವಳ ಜೊತೆ ಹೋಗಿ ಮಲ್ಕೊಳ್ಳೋ ಮಟ್ಟಕ್ಕೆ ಇವನು ತಾಯಿ ಮಾತು ಕೇಳಿದ್ದಾನೆ, ನನಗೆ ದ್ರೋಹ ಮಾಡಿದ್ದಾನೆ ಅನ್ನೋದಾದರೆ ನಾನು ಅದನ್ನು ಸ್ವೀಕಾರ ಮಾಡಲ್ಲ. ಪರವಾಗಿಲ್ಲ, ನಾನು ಸಾವನ್ನು ಸ್ವೀಕರಿಸ್ತೀನಿ, ಅದಾಗೆ ಬರಲಿ, ನಾನಾಗೆ ಸಾಯ್ಲಿಕ್ಕೆ ಹೋಗಲ್ಲ. ನನಗೊಂದು ಕೆಲಸ ಕೊಟ್ಟಿದ್ದಾನೆ, ನಾನು ಒಂದು ಕಡೆ ಹಾಡ್ತೀನಿ, ನನಗೆ ಆದ ಸ್ನೇಹಿತರಿದ್ದಾರೆ, ಆರ್ಕೆಸ್ಟ್ರಾದಲ್ಲಿ ಹಾಡ್ತೀನಿ ಅಂದರೆ ಕರ್ಕೊಂಡು ಹೋಗ್ತಾರೆ. ನನ್ನೊಂದು ಅದ್ಭುತ ಬದುಕಿದೆ, ನನ್ನ ತಾಯಿ ಇದ್ದಾರೆ, ನನ್ನ ತಾಯಿನೇ ಹೇಳ್ತಿದ್ದಾರೆ, ಅಯ್ಯೋ ಬಿಟ್ಟು ಬಿಡವ್ವಾ, ಯಾಕೆ ಬೇಕಿಂತವ್ರ ಸವಾಸ. ನೀನು ಹೆದರ್ಕೊಂಡು ಅವನ ಹೆದರ್ಕೊಂಡು ಬಿಡು ಅಂತ ಹೇಳ್ತಾ ಇಲ್ಲ. ಅವನಿಗೇನು ಶಿಕ್ಷೆ ಕೊಡಬೇಕು ಕರ್ಮ ಕೊಡುತ್ತೆ, ಕಾಲ ಕೊಡುತ್ತೆ. ಆತನಿಗೆ ಕಣ್ಣಿನ ಸಮಸ್ಯೆ ಅಷ್ಟೇ ಅಲ್ಲ, ಇನ್ನೆಂದೂ ಚೇತರಿಸಿಕೊಳ್ಳಲಾಗದ ದೊಡ್ಡ ಸಮಸ್ಯೆಯನ್ನು ಆ ಮನೆ ತಿನ್ನುತ್ತೆ. ನಿನ್ನಂತಹ ಮುಗ್ಧೆಗೆ ಅನ್ಯಾಯ ಮಾಡಿದ್ದಾರೆ. ಇದು ನಿನ್ನ ಗಂಡನ ವಿಚಾರ ಅಷ್ಟೇ ಅಲ್ಲ, ಯಾರು ನಂಬಿಸಿ ದ್ರೋಹ ಮಾಡಿ ಇನ್ನೊಬ್ಬರನ್ನ ಬಳಸಿಕೊಂಡು ತನ್ನ ಸುಖ ತೀರಿದ ಮೇಲೆ ನಿರ್ಗಮಿಸಲಿಕ್ಕೆ ಅನೇಕ ಕಾರಣಗಳನ್ನು ಹುಡುಕೊಂಡು ಹೊರಟು ನಿಂತಿದ್ದಾರೋ ಅವರ ದಾರಿ ಕತ್ತಲೆಯಿಂದ ಕೂಡಿರುತ್ತೆ. ಈಗ ನಿನ್ನ ಬದುಕನ್ನು ಮತ್ತೆ ಪುನರುತ್ಥಾನ ಮಾಡಿಕೊಳ್ಳೋ ಸಮಯ. ಎದ್ದಿಲ್ಲು, ನಿನ್ನ ಜೀವನ ಮತ್ತೆ ಕಟ್ಕೋ. ಎಲ್ಲ ರೀತಿಯಲ್ಲೂ ಸರಿ ಇದೆ, ಏನೂ ಬಿದ್ದು ಹೋಗಿಲ್ಲ. ನಿನಗೆ ಆಗಿದ ಗಾಯ ವಾಸಿಯಾಗಿದೆ, ಖುಷಿ ಪಡು. ಇವರೆಲ್ಲ ಬಂದಿದ್ರಲ್ಲ ನಿನ್ನ ಬದುಕಲ್ಲಿ, ಇವರು ಗಾಯ ಇಡೀ ದೇಹವನ್ನು ಆಕ್ರಮಿಸಿ ನಿನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡು ತಿಂದು ಕಡೆಗೆ ನಿನ್ನನ್ನು ಮುಗಿಸೋ ಪ್ಲಾನ್ ಮಾಡೋ ಮಟ್ಟಿಗೆ ಹೋಗುವಷ್ಟರಲ್ಲಿ ಭಗವಂತನೇ ಇದಕ್ಕೊಂದು ಸತ್ಯವನ್ನು ತಿಳಿಸಿದ್ದಾನೆ. ಇಲ್ಲ ಅಂದಿದ್ರೆ ವರ್ಷ ಪೂರ್ತಿ ನೀನು ನಂಬಿಕೊಂಡು ಇನ್ನೂ ಎಷ್ಟೋ ವರ್ಷ ಹಿಂಗೆ ಮುಂದುವರೆದು ಅಲ್ಲೆಲ್ಲೋ ಸರಿಯಾಗಿ ಪೆಟ್ಟು ತಿಂತಾ ಇದ್ದೆ ನೀನು, ಹೌದಲ್ಲ? ಮದುವೆಗಿಂದಾಗೂ 50,000 ರೂಪಾಯಿ ಇಸ್ಕೊಂಡವ್ರಿ. ಸೈಟ್ ಐತಿ, ಇಲ್ಲಿ ನೀ ಕೊಟ್ರ ನೀನ್ ಸೊಸೆಯಾಗಿ ಉಳಿತಿದಿ, ಇಲ್ಲತ್ತಂದ್ರ ನೀನ್ ಉಳಿಯಕ್ ಸಾಧ್ಯನೇ ಇಲ್ಲ. ಕೊಡಗಿದ್ರೆ 50,000 ರೂಪಾಯಿ ಕೊಟ್ರ ಉಳಿತಿದಿ ಅಂತ ಅಂದ್ರಿ. ನಾನ್ ಬಂದಕ್ಕೆ ಅಲ್ಲಿಂದ ಏನ್ ಕಡಿಗ ಗಂಡ ಮನೆಯವ್ರ ಉಳಿತಿತ್ತಲ್ಲ, ಅತ್ ಈಗಾರ ಒಪ್ಕೊಂಡ್ಲಲ್ಲ, ಈಗಾರ ಖುಷಿ ಆದ್ಲಲ್ಲ ಅಂತೇಳಿ ಒಡವೆ ಎಲ್ಲ ಹಣ ಇಟ್ಟು 50,000 ರೂಪಾಯಿ ಫೋನ್ ಪೇ ಮಾಡಿದ್ರಿ. ನೀನ್ 50,000 ಕೊಟ್ರೆ ಆ ಮನೆಗ್ ಸೊಸೆ. ಎಂತ ಆಫರ್ ಇದು! ಗದಗ್ ಯಾರು ಕೇಳೋರಿಲ್ವನಪ್ಪ ಇದನ್ನ. ಇರ್ಲವ, ನಾನು ನಿನಗೆ ಅಣ್ಣನಂತೆಯೋ ತಮ್ಮನಂತೆಯೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ನೀನು ಹಣ ಕೊಟ್ಟು ಸೊಸೆಯಾಗೋದು ಇಡೀ ಜಗತ್ತಲ್ಲಿ ನಿನ್ನನ್ನೇ ನೋಡಿದ್ದಾನು. ಅದಕ್ಕೆ ವರದಕ್ಷಿಣೆ ಅಂತ ಕರೀತಾರೆ, ಹಣ ಕೊಟ್ಬಿಟ್ಟು ಹೆಣ್ಣು ಕಳ್ಸೋದು. ಹಣ ಕೊಟ್ಟಿದ್ ಆರೋಪಕ್ಕಲ್ರಿ, ಈಗಾರ ನಮ್ಮ ಅತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡಾರ. ಅತ್ತೆ ಸೊಸೆ ಅಂತ ಒಪ್ಕೊಳ್ಬೇಕು ಅಂದ್ರೆ ಹಣ ಕೊಡಬೇಕು ಅಂತ ಆಯ್ತಲ್ಲವಾ? ಕಷ್ಟಕ್ಕ ಆಸರೆ ಆಗ್ಬೇಕು ಅಂತ ಕೊಟ್ಟಿದ್ರಿ ನಾನು. ಅವ್ರ ಕಷ್ಟಕ್ಕ ಆಸರೆ ಆಗ್ಬೇಕಂತ ಕೊಟ್ಟಿದ್ರಿ. ಹಾಗೆ 50,000 ರೂಪಾಯಿ ಕೊಡವ್ವ, ವಾಪಸ್ ಕೊಡ್ತೀನಿ ಅಂದಿದ್ರೆ ಅದು ಬೇರೆ. ನೀನ್ ಇರಬೇಕು ಅಂದ್ರೆ 50,000 ಕೊಡು ಅಂದ್ರೆ ಅದು ಅವ್ರಿಗೆ ಆಸರೆ ಆಗ್ಲಿ ಅನ್ನೋ ಅರ್ಥ ಬರುತ್ತಾ? ಅದಕ್ಕೆ ಬರುತ್ತಾ? ಈಗ ತಿಳಿತು ನನಗೆ ಅವರು ಎಲ್ಲ ವಿಚಾರಗಳು, ಈಗ ತಿಳಿದ್ರು ನನಗೆಲ್ಲ. ಅಜ್ಞಾನಿಯಾಗಿ ನಿನ್ನ ಜೀವನದ ಅತಿ ದೊಡ್ಡ ದೋಷ ನಿನ್ನ ದೇಹ ಅಲ್ಲ, ನಿನ್ನ ಅಜ್ಞಾನ. ನೀನು ಮೋಹದಲ್ಲಿ ತುಂಬಿ ಹೋಗಿದ್ದೀಯ. ನಿನ್ನ ತಾಯಿ ಸೇವೆ ಮಾಡ್ತಾ, ನಿನಗೆ ಸಿಕ್ಕಿರೋ ಕಾಯಕವನ್ನ ಶ್ರದ್ಧೆಯಿಂದ ಮಾಡ್ತಾ ಜೀವನವನ್ನು ಖುಷಿಯಿಂದ ಸಾಗಿಸವ. ಈತನ ವಿಚಾರದಲ್ಲಿ ಮುಂದಿನ 3 ತಿಂಗಳ ಒಳಗಾಗಿ ಈತ ಪಶ್ಚಾತ್ತಾಪಗೊಂಡು ನಿನ್ನ ಬಳಿ ಬಂದು ತಪ್ಪಾಯ್ತು ಅಂತ ಕೇಳಿಕೊಂಡು, ಆಯ್ತು ಏನೋ ತಪ್ಪಾಗಿದೆ, ಅವಳಿಗೂ ನಾನು ಬದುಕು ಕೊಡ್ತೀನಿ, ನಿನಗೂ ಬದುಕು ಕೊಡ್ತೀನಿ ಅಂತ ಅವನೇ ಬಂದು ನಿನ್ನ ಬಳಿ ಹೇಳಿಕೊಂಡ್ರೆ ದಯವಿಟ್ಟು ಮುಂದುವರಿ. ಅದನ್ನು ಮೀರಿ ನೀನು ಹೋಗಿ ಕಾಲಿಡ್ಕೊಂಡು ಒಂದು ದಿವಸ ಚರಂಡಿಯಲ್ಲಿ ಹೆಣವಾಗಿ ನೀನು ಸಿಗ್ತೀಯ. ನಿನಗೆ ನಾನು ಈಗಲೇ ಎಚ್ಚರ ಕೊಟ್ಟಿದ್ದೀನಿ. ಬಿಡು ಅಳು. ಈ ಅಳು ಭಗವಂತ ಕೊಟ್ಟ ಶಾಪ ಅಲ್ಲ, ಅಥವಾ ಊರಿನವ್ರು ಮಾಡಿದ ಮೋಸ ಅಲ್ಲ, ಅಥವಾ ಸಮಾಜ ಮಾಡಿದ ಮೋಸ ಅಲ್ಲ. ಸಮಾಜ ನಿನ್ನನ್ನು ಅಷ್ಟೇ ಇಷ್ಟೋ ಗೌರವಯುತವಾಗಿ ನಡೆಸ್ಕೊಂಡಿತ್ತು. ಈಗ ಈ ವಿಚಾರ ಆಚೆ ಗೊತ್ತಾಗ್ಲಿ ಏನಾಗುತ್ತೆ ನಿನ್ ಕತೆ? ನಾನು ಸಮಾಜದ ಮಾರಕಾಸ್ತ್ರಗಳಿಂದ, ಸಮಾಜ ತನ್ನ ಮಾತಿನ ಮೂಲಕ, ಚುಚ್ಚು ಮಾತಿನ ಮೂಲಕ ನಿನ್ನನ್ನು ಕೊಲ್ಲುತ್ತೆ ಅಥವಾ ಅದು ಪದಪ್ರಯೋಗವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ
ನೀನೇ ತಂದುಕೊಂಡ ಆಪತ್ತು. ಈ ಮೂಲಕ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗಲಿ. ಯಾವುದೋ ಒಬ್ಬ ಹುಡುಗ ಬರ್ತಾನೆ, ನಮ್ಮ ಮನೆಯವ್ರು ಹಂಗಿದ್ದಾರೆ ಹೆಂಗಿದ್ದಾರೆ, ಅವರು ಒಪ್ಪಲ್ಲ, ಅವರಿದು, ನಾವು ಮದುವೆ ಆಗೋಣ ಆಮೇಲೆ ಒಪ್ಸೋಣ, ಇದು ಏನೇ ಕತೆ ಕಟ್ಟಿದ್ರೂ ಕೂಡ ಒಬ್ಬ ತಂದೆ ತಾಯಿಯ ಒಪ್ಪಿಗೆ ಇಲ್ಲದೆ ಒಬ್ಬ ಪುರುಷನನ್ನು ಸ್ವೀಕಾರ ಮಾಡೋದು ಯಾವತ್ತಿಗೂ ಕೂಡ ಅದು ಅತಿ ದೊಡ್ಡ ಅಧರ್ಮ. ಅದರಿಂದ ಶಿಕ್ಷೆ ಅನುಭವಿಸಲೇಬೇಕು. ನಿನ್ನ ಬದುಕಲ್ಲೂ ಹಾಗೆ ಆಯಿತು, ಹೌದಲ್ವಾ? ನಿನ್ನ ಮೋಸ ಹೋಗಿದೆ ಅಂತ ಹೇಳಿ ಮದುವೆ ಮಾಡ್ಕೊಂಡ್ರಿ. ಇಲ್ಲ ಸರ್, ಆಗ್ತಿದ್ದಿಲ್ಲ. ನಿನ್ನ ಕಣ್ಣೀರಿಗೋಸ್ಕರ ನಾನು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ ತಾಯಿ. ಆದರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಈತನ ವಿಚಾರದಲ್ಲಿ ನೀನೇ ವೈರಾಗ್ಯಗೊಳ್ಳಬೇಕು. ನನಗೆ ಇವನು ಬೇಕಾಗೇ ಇಲ್ಲ ಅನ್ನೋ ಮನಸ್ಥಿತಿಗೆ ನೀನು ಬರಬೇಕು. ನಿನಗೆ ಯೋಚನೆ ಮಾಡು. ಸುಮ್ಮನೆ ನಿನಗೆ ಈ ಬದುಕಲ್ಲಿ ಇದಾಗೋದು ಬೇಡ, ಹೇಳ್ತಾ ಇದ್ದೀನಿ. ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡವ. ನಿನಗೆ ಎಲ್ಲೂ ಹಾಡೋಕ್ಕೂ ಅವಕಾಶ ಇಲ್ಲ, ಪಂಚಾಯತಿಲೂ ಅವಕಾಶ ಇಲ್ಲ. ನಿನಗೆ ಗಂಡ ಬೇಕಾಗುತ್ತೋ ಅನ್ನ ಬೇಕಾಗುತ್ತೋ? ಅನ್ನ ಬೇಕಾಗಿತ್ತು. ಎರಡರಲ್ಲಿ ಯಾವುದು ಬೇಕು ನೀನೇ ತೀರ್ಮಾನ ಮಾಡು. ನೀನು ಹೀಗೆ ಮುಂದುವರಿದ್ರೆ ನಿನ್ನ ಕಾಯಕ ನಿನ್ನಿಂದ ದೂರವಾಗುತ್ತೆ. ಅವನ ಹಿಂದೆನೇ ಹೋಗಿ ಕಡೆಗೆ ಒಂದು ದಿವಸ ಬರೋ ಸಂಬಳನೆಲ್ಲ ತಂದು ಅವ್ರ ಕೈ ಕೊಡಬೇಕು. ಇಲ್ಲ ಕೆಲಸ ಬಿಟ್ಟು ಬೇರೆ ಏನಾದರೂ ಮಾಡಬೇಕು. ಅವರಿಗಿಂತ ನೀನು ಇನ್ಯಾವುದರಲ್ಲೂ ಮುಂದೆ ಹೋಗ್ತಾ ಇದ್ದೀಯ ಅಂದರೆ ಅವರು ಸಹಿಸೋದಿಲ್ಲ ನಿನ್ನ ಬೆಳವಣಿಗೆಯನ್ನು. ಯಾಕಂದರೆ ಅವರನ್ನು ನೀನು ಜುಟ್ಟಿಟ್ಕೊಂಡ್ಬಿಟ್ರೆ ಏನು ಭಯ ಅವ್ರಿಗೆ, ಹೌದಲ್ವಾ? ನಿನಗೆ ಅನ್ನದ ದಾರಿ ಮುಖ್ಯನೋ ಇವ್ರ ದಾರಿ ಮುಖ್ಯನೋ ಸೂಕ್ಷ್ಮವಾಗಿ ಬಿಡಿಸಿ ಹೇಳಿದ್ದೀನಿ. ನೀನು ನಿರ್ಧಾರ ಮಾಡು. ಜಗತ್ತಲ್ಲಿ ಎಷ್ಟೋ ಹೆಣ್ಮಕ್ಳು ಒಂಟಿಯಾಗಿ ಬದುಕ್ತಾ ಇದ್ದಾರೆ, ಗುರಿ ಇಟ್ಕೊಂಡು ಬದುಕ್ತಾ ಇದ್ದಾರೆ, ಸಾಧನೆಯ ಹಾದಿಯಲ್ಲಿ ಬದುಕ್ತಾ ಇದ್ದಾರೆ. ನೀನು ಮದುವೆನೇ ದೊಡ್ಡ ಸಾಧನೆ ಅಂದ್ಕೊಂಡ್ಬಿಟ್ಟಿದ್ದೀಯ. ಸಾಧನೆ ಅಂತಂದ್ರೆ ನನ್ ಜೋಡಿ ಒಂದ್ ಗಂಡಾಗಿದ್ದರೆ ನನ್ ನೋಡೋದ್ ಸಮಾಜದ ದೃಷ್ಟಿ ಕೆಟ್ಟಿರಲ್ಲ. ಇಲ್ಲ ತಾಯಿ, ನನ್ ನೋಡಿ ಇವರೇ ಇರ್ತಾರ ಅಂತ ಅಷ್ಟೇ, ಮತ್ತೇನಿಲ್ಲ. ಇಲ್ಲವಾ, ಸಮಾಜದ ದೃಷ್ಟಿ ನಿನ್ನ ಮೇಲೆ ಕೆಟ್ಟದ್ದಿರಬಾರ್ದು ಅಂತ ನೀನು ಕಳ್ಳಿ ಹಾಲನ್ನೆಲ್ಲ ಶುದ್ಧ ಹಾಲು ಅಂದ್ಕೊಳ್ಳೋಕ್ಕಾಗಲ್ಲಲ್ವಾ? ಎರಡು ಬಿಳಿನೇ ಇರುತ್ತೆ, ಹೌದಲ್ವಾ? ಮತ್ತೆ ಈಗ ಯೋಚನೆ ಮಾಡು, ಸಮಾಜ ನಾನು ಒಂಟಿಯಾಗಿದ್ದಾಗ ನನ್ನನ್ನು ಏನು ಆಡ್ಕೊಳ್ತಿತ್ತೋ ಗೊತ್ತಿಲ್ಲ, ಆದ್ರೆ ಒಂಟಿಯಾಗಿದ್ದಾಗಲೇ ನಾನು ನೆಮ್ಮದಿಯಾಗಿದ್ದೆ. ಯಾವ ಸಮಾಜದ ಕೆಟ್ಟ ದೃಷ್ಟಿಗೆ ನಾನು ಒಳಗಾಗಬಾರ್ದು, ನಾನು ಬಲಿಯಾಗಬಾರ್ದು ಅಂತ ನೀನು ಜಂಟಿಯಾದೋ, ಒಂಟಿಯಿಂದ ಜಂಟಿಯಾದೋ. ಈಗ ಜಂಟಿ ಆದ ಮೇಲಾದ್ರೂ ಆ ದುಃಖ ತೀರ್ತಾ? ದುಃಖದ ರೂಪ ಬದಲಾಗಿದೆ ಹೊರತು ನೋವು ಹಾಗೇ ಇದೆ. ಅಲ್ಲಿ ಜನ ಆಡ್ಕೊಳ್ತಿದ್ರು, ಅದಕ್ಕೆ ನಾವು ಏನೂ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಆಯ್ತವ, ನಿನಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಈತನ ವಿಚಾರದಲ್ಲಿ ಮೇಲ್ಬಿದ್ದು ಹೋಗಬೇಡ. ನಿನ್ನ ಯಾವ ₹1 ಹಣ ಕೂಡ ಅವನಿಗೆ ಕೊಡಬೇಡ, ಅಥವಾ ಡೈವರ್ಸ್ ತಗೊಂಡಾದ್ರೂ ಸರಿ, ನಿನ್ನ ಕೆಲಸ ನೀನು ಮಾಡು. ನೀನು ಬರ್ತಿರೋ ಹಣಕ್ಕೆ, ಕಾಯಕಕ್ಕೆ ಅನ್ನದ ದಾರಿ ಕಲ್ಲಾಕೊಳ್ಬೇಡ. ನೀನು ಕೊಡ್ತಾ ಹೋದ್ರೆ ಅವ್ರು ಈಸ್ಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ನಿನ್ನನ್ನು ಉಳಿಸ್ಕೊಂಡು ಅವಳನ್ನು ಉಳಿಸ್ಕೊಂಡು ಯಾರ್ಯಾರಿಂದ ಏನೇನು ಲಾಭ ಬರುತ್ತೆ ಅನ್ನೋದಾದ್ರೆ ನಿಮ್ಮನ್ನ ಯಾಕೆ ಕಳ್ಕೊಳ್ತಾರೆ ಅವರು, ಹೌದಲ್ವಾ? ಅವ್ರ ಅತ್ತೆಗೆ ನೀನು ಖಂಡಿತವಾಗಿ ಬೇಕಿಲ್ಲದೆ ಇರ್ಬೋದು, ಬಟ್ ಹಣದ ಕಾರಣಕ್ಕ ಈತನಿಗೆ ನೀನು ಬೇಕು ಅಂತ ಆ ಅಮ್ಮನಿಗೆ ಗೊತ್ತಿಲ್ಲದಂಗೆ ನಿನ್ನ ಮತ್ತೆ ಪುಸಲಾಯಿಸಿ ಮತ್ತೆ ಮುಂದುವರಿಸ್ತಿದ್ರೆ ನೀನು ಮತ್ತೆ ಯಾವ ತೊಂದಿಸಿ ಹೋಗಿ, ಇಲ್ಲ ನಮ್ಮ ಅಮ್ಮ ಹೇಳ್ತಾರೆ ನೀನು ಬೇಡ ಅಂತ ಮತ್ತಂದ್ರೆ ಏನು ಮಾಡ್ತೀಯ ನೀನು? ನಾನು ಕಾನೂನಾತ್ಮಕವಾಗಿ ಹೋಗವ ಅಂದರೆ ಅಯ್ಯೋ ಅವ್ರಿಗೆ ಜೈಲಿಗೆ ಹಾಕೋದು, ಮತ್ತೆ ಒಂದು ತಪ್ಪಿಗೆ ಶಿಕ್ಷೆ ಆಗಬೇಕಲ್ವಾ? ಕ್ಷಮೆ ಕೊಟ್ಟಾಗಲೂ ಕೂಡ ಆಯಿತು ನೀನು ಅಲ್ಲೂ ಇರು ಇಲ್ಲೂ ಇರು, ಹೇಗೋ ತಪ್ಪಾಗಿದೆ, ನಾವಿಬ್ಬರು ಹೆಣ್ಮಕ್ಳೇ ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ನೀನು ಹೇಳಿದಾಗಲೂ ಮತ್ತಾತ ತನ್ನ ಆ ಅಹಂಕಾರದ ಮನೋಭಾವವನ್ನೇ ಮುಂದುವರಿಸ್ತಾನೆ ಅನ್ನೋದಾದರೆ, ಕಾನೂನಾತ್ಮಕವಾಗಿ ಒಂದು ಬಿಸಿಯನ್ನು ಮುಟ್ಟಿಸಿದ್ರೆ ಇನ್ನೂ 4 ಜನ ಹೆಣ್ಮಕ್ಳು ನಿನ್ನ ಈ ಹೆಜ್ಜೆ, ಕಾನೂನಾತ್ಮಕವಾಗಿ ಬಿಸಿ ಮುಟ್ಟಿಸೋ ಹೆಜ್ಜೆ ಇದೆಯಲ್ಲ, ಇದರಿಂದ ಇನ್ನೊಂದು 4 ಜನ ಹೆಣ್ಮಕ್ಳು ಹಾಳಾಗೋದು ತಪ್ಪುತ್ತೆ. ಯಾಕಂದ್ರೆ ಇನ್ನೂ 10 ಮದುವೆ ಮಾಡ್ತೀನಿ ನೋಡಿ, ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಬದುಕು ಹಾಳು ಮಾಡ್ತಾರೋ ಏನೋ, ಹೌದಲ್ವಾ? ನೀನ್ ಕಂಪ್ಲೇಂಟ್ ಕೊಡೋದು ದೊಡ್ಡ ಮಾತಲ್ರಿ, ತಡಕಿಲ್ಲ ಹೋಗಿ ಕೊಡ್ಬೋದು. ಅವನ್ ಹಿಡ್ಕೊಂಡು ಹೋಗೋದು ದೊಡ್ಡ ಮಾತಲ್ಲ.
ಈಗ ಆ ಒಂದು ಹುಡುಗಿ ಏನು ಮಾಡ್ಕೊಂಡಿದ್ದೀನಿ, ಅವಕ್ಕೆ ಜೀವನ ಹಾಳಾಗುತ್ತಾ ಇರೇ ಅವ್ರ ಫ್ಯಾಮಿಲಿನೇ. ಇಲ್ಲ ಇಲ್ಲ, ಅದು ಕರ್ತವ್ಯ ಇಲ್ಲ. ನೀನು ಇವತ್ತು ಸುಮ್ಮ ಕೂತ್ಕೊಂಡ್ರೆ ನಾಳೆ ದಿನ ಆಗೋ ಅನಾಹುತಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀನು ಕಾರಣ ಆಗ್ತೀಯಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದೆ ಒಂದು ವಾರ ನೀನ್ ಅವನಿಂದ ಹೋಗಲ್ಲ, ನೀನು ಮಾನಸಿಕವಾಗಿ ಅವನಿಂದ ಆಲ್ರೆಡಿ ದೂರ ಆಗಿದೀಯ, ನೀನು ಬದುಕನ್ನು ನೀನು ನೋಡ್ಕೊಳ್ತೀಯ. ಆದ್ರೆ ನಾನ್ ನಿನಗೆ ಆದೇಶ ನೀಡುತ್ತಿದ್ದೀನಿ, ನಾನ್ ನಿನಗೆ ಸಲಹೆ ನೀಡುತ್ತಿದ್ದೀನಿ, ನೀನು ಬಿಸಿ ಮುಟ್ಟಿಸ್ಬೇಕು. ಯಾರ್ಯಾರು ಹೇಗಿರ್ಬೇಕು ಹಾಗೆ ಇರಬೇಕು. ನೀನ್ ಸುಮ್ನಾದೆ, ಅವಳಿಗೆ ಮೋಸ ಮಾಡ್ತಾನೆ, ಅವಳು ಸುಮ್ನಾದ್ಲು, ಅವಳಿಗೆ ಅಂದ್ರೆ ಎಲ್ಲೂ ಅದ್ರ ಬಗ್ಗೆ ವಿರೋಧ ವ್ಯಕ್ತವಾಗತಲೇ ಇಲ್ಲ ಅಂದಾಗ ತಪ್ಪು ಮಾಡ್ತಿರೋದು ಎಷ್ಟು ದೊಡ್ಡ ಅಪರಾಧವೋ ಮತ್ತೆ ಆ ತಪ್ಪಿತಸ್ಥನಿಗೆ ಏನು ಶಿಕ್ಷೆಯೋ ಅದು ನೋಡ್ಕೊಂಡು ಸುಮ್ಮನಿದ್ದ ನಿಮಗೂ ಆಗ್ಬೇಕಲ್ಲ ಶಿಕ್ಷೆ. ಹಾಗಾಗಿ ಇದಕ್ಕೆ ನೀನು ಬಿಸಿ ಮುಟ್ಟಿಸ್ಬೇಕು. ಗಂಡ ಬೇಕು ಅಂತ ಅಲ್ಲ, ನನಗೆ ಮೋಸ ಆಗಿದೆ ಇನ್ನು ಅಲ್ಲಿ ನ್ಯಾಯ ಸಿಗಲಿ ಅಂತ ನೀನು ಕೇಸ್ ಹಾಕಬೇಡ. ನೀನು ಕೇಸ್ ಹಾಕು, ಇನ್ನೂ 4 ಜನ ಹೆಣ್ಮಕ್ಳು ಬದುಕು ಹಾಳು ಮಾಡೋದನ್ನು ನೀನು ತಪ್ಪಿಸ್ತೀಯ. ನೀನು ಗಟ್ಟಿ ನಿರ್ಧಾರ ಮಾಡು. ಈಗಲೂ ಮೋಹದಲ್ಲಿ ಸಿಗೋ ಹಾಕೊಂಡು ಅಯ್ಯೋ ಅವನಿಗೆ ತೊಂದರೆ ಆಗಬಾರ್ದು, ಅಯ್ಯೋ ಅವನಿಗೆ ತೊಂದರೆ ಯಾರೇ ಆಗ್ಲವಾ, ನಾವು ನಾಗರ ಹಾವಿಗೆ ಎಷ್ಟೇ ಹುತ್ತಕ್ಕೆ ಹಾಲು ಇದ್ರೂ ಕೂಡ ಮನೆ ಒಳಗಡೆ ಬಂದಾಗ ಅದನ್ನು ಸಾಯಿಸೋ ಕೆಲಸ ಮಾಡೇ ಮಾಡ್ತಾರಲ್ಲ ಅಲ್ಲ, ಹೌದಲ್ಲ? ಅಯ್ಯೋ ನಾಗರಾವು, ನಾಗರ ಪಂಚಮಿಯ ದಿನ ಹಾಲಾಗ್ತೀವಿ ಅಂತ ಮನೆಗೆ ಬಂದಾಗ ಹಾಸಿಗೆ ಮೇಲೆ ಕರೆದು ಮಲಗಿಸ್ಕೊಳ್ತೀವ? ನಮಗೆ ನಾಗದೇವತೆ ಮೇಲೆ ಎಷ್ಟೇ ಭಕ್ತಿ ಇರಬಹುದು, ಆದರೆ ಸ್ವಯಂ ಅದು ನಮ್ಮ ಬದುಕಿಗೆ ವಿಷ ಆಗ್ತಾ ಇದೆ ಅಥವಾ ಅದು ನಮ್ಮ ಬದುಕಿಗೆ ಕಂಟಕವಾಗ್ತಿದೆ ಅಂದಾಗ ನಾವು ಅದಕ್ಕೆ ಶಿಕ್ಷೆ ಕೊಡ್ತೀವೋ ಇಲ್ವೋ? ಹೌದಲ್ಲ? ನಿನಗೀಗ ಆ ಶಿಕ್ಷೆ ನೀನು ಕೊಡು ಅಂತ ಹೇಳ್ತಾ ಇದ್ದೀನಿ. ಅವಶ್ಯವಾಗಿ ನಿನಗೆ ಆ ವ್ಯಕ್ತಿಯ ಮೇಲೆ ಗೌರವ ಇರಬಹುದು, ಆದ್ರೆ ಕಣ್ಮುಂಡ್ಕ ನಿನಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಇನ್ನೂ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಎಂದಾಗಲೂ ನೀನು ಸುಮ್ಮನಿರೋದಾದ್ರೆ ಅದು ನೀನು ಅನುಭವಿಸ್ತೀಯ. ಏನು ಸಮಾಜಕ್ಕೆಲ್ಲ ಗೊತ್ತಾಗುತ್ತೆ ಅಂತ ಭಯ ಪಡಬೇಡ. ಅವ್ರಿಗೆ ವಿಷಯ ಮುಟ್ಸು. ಏನು ಕಳ್ಕೊಳೋದು ಏನೂ ಇಲ್ಲವ, ಸಮಾಜ ಆಡ್ಕೊಳ್ಳುತ್ತೆ, ಅದ ಆಡ್ಕೊಳ್ಳುತ್ತೆ. ಸಮಾಜದ ಮುಂದೆ ನನ್ನ ಹೆಸರು ಕೆಟ್ಟು ಹೋದ್ರೂ ಪರವಾಗಿಲ್ಲ, ಆದರೆ ಒಬ್ಬ ಅಧರ್ಮಿಗೆ ಕಾನೂನಿನ ರುಚಿ ತೋರಿಸಿ ಅವನ ಅಧರ್ಮವನ್ನು ಕಡಿಮೆ ಮಾಡಿ ನಾಳೆ ಇನ್ನೊಂದಷ್ಟು ಹೆಣ್ಣುಮಕ್ಕಳ ಜೀವನದಲ್ಲಿ ಇಂಥವ್ರು ನಾಟಕ ಆಡಬಾರ್ದು, ತೊಂದರೆ ಆಗಬಾರ್ದು. ಯಾಕಂದ್ರೆ ಈತ ಮದುವೆ ಆಗುವ ನಿರ್ಧಾರ ಮಾಡಿದ್ರೆ ಅದು ಸುಖಕ್ಕಾಗಿ ಹೊರತು ಸಂಸಾರಕ್ಕಲ್ಲ, ಹೌದಲ್ಲ? ನನಗೇನ್ರಿ, ನನಗ್ ಭಯ, ನನಗೆ ನನ್ನಿಂದ ಯಾರು ಇಲ್ಲ. ನನಗೆ ನಾಳೆ ಅಲ್ಲಿ ಹೋದ್ರು ಕೂಡ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ, ಕಚೇರಿಗೆ, ನಮ್ಮನೆಗೆ ಯಾರು ಇವತ್ತಿಗಾದ್ರು ಪೊಲೀಸ್ ಸ್ಟೇಷನ್ ಅದೆಲ್ಲ ಏನು ಆಗ್ತಿಲ್ರಿ. ಅದಕ್ಕೆ ಬೇಡ, ಮಾಡಿದ ಕರ್ಮ ಮಾಡ್ಕೊಂತೀನಿ ಸಾಯ್ಲಿ. ಒಂದ್ ಹೋಗಿ ಆಕಿ ನೋಡ್ಕೊಂಡ್ ಬಂದೆ, ಆಕಿ ಎರಡನೇ ಮದುವೆಗೆ ಕನ್ಫರ್ಮ್ ಆಯ್ತು, ಅಲ್ಲಿಗೆ ಸುಮ್ಮನೆ ಆಗಿದ್ದೀನಿ. ನನ್ನ ಕಡೆಯಿಂದ ನಾನು ಯಾಕೆ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತ ಮುಂದಿನ 4-5 ವರ್ಷದಲ್ಲಿ ಗೊತ್ತಾಗುತ್ತೆ. ಅವತ್ತು ನಿನಗೆ ಪಶ್ಚಾತ್ತಾಪ ಆಗುತ್ತೆ. ಹೌದು, ನೀನೀಗ ಅವನನ್ನು ಬಿಡಬಹುದು, ಅವನನ್ನು ತ್ಯಜಿಸಬಹುದು, ಆದರೆ ನೀನು ಅವನಿಗೆ ಬುದ್ಧಿ ಕಲಿಸದ ಕಾರಣಕ್ಕಾಗಿ ಮುಂದೆ ಹೆಣ್ಣು ಮಕ್ಕಳಿಗೆ ಅಥವಾ ಈಗಾಗಲೇ ಮದುವೆಯಾಗಿ ಮನೆಯಲ್ಲಿ ಇಟ್ಕೊಂಡಿರೋ ಹೆಣ್ಣಿಗೂ ಮೋಸ ಆದಾಗ ನಿನಗೆ ಆ ನೇರವಾದ ಪಾಪ ತಟ್ಟಬೇಕು. ನೀನು ನಾನೆಲ್ಲೋ ಹೊರಗಡೆ ಹೋದಾಗ ನನಗೆ ಹೊಟ್ಟೆ ಹಸಿತು ಅಂದಾಗ ಅಯ್ಯೋ ನಾವು ಮನೆಯಲ್ಲೇ ಊಟ ಮಾಡಿ ರೂಢಿ, ನಾವು ಹೋಟ್ಲಿಗೆ ಹೋಗಿ ರೂಢಿ ಇಲ್ಲ ಅಂದ್ಕೊಂಡು ಹಸ್ಕೊಂಡಿದ್ರೆ ಸಾಯೋರು ಯಾರು? ಅಯ್ಯೋ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ ಅಂದ್ರೆ ನಾಳೆ ಬಂದು ಯಾರೋ ನಿನ್ನನ್ನ ಚಾಕಿಡ್ಕೊಂಡು ಕೊಲೆ ಮಾಡ್ತೀನಿ ಅಂತ ಹೆದರಿಸಿ ನಿನ್ನ ಮನೇಲಿರೋದು ಹೊತ್ಕೊಂಡು ಹೋದ್ರು ಕೂಡ ಅಯ್ಯೋ ನಮ್ಮ ಹಿರಿಯರು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ, ನೀನು ಹಂಗೆ ಸುಮ್ಮನಾಗ್ತೀಯ? ಇಲ್ರಿ, ಅವ್ರು ದುಷ್ಟರು ಅಲ್ಲ, ಅದಕ್ಕೆ ಯಾಕೆ ಬೇಕು ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ನಮ್ಗೆ ಎಲ್ಲ ಯಾಕೆ ಬೇಕು? ಈಗ ಇಷ್ಟೊತ್ತಕ್ಕ ಈ ಮಾತು ಬರ್ಲಿ ಅಂತಲೇ ನಾನು ಇಷ್ಟೆಲ್ಲ ಹೇಳಿದೆ. ಇಷ್ಟೊತ್ತಕ್ಕ ನನಗೆ ಆಗಲ್ಲ ಅಂತಿದ್ದೆ, ಈಗ ಹೇಳಿದೆ ಅಯ್ಯೋ ಅವ್ರ ದುಷ್ಟರು ನಮ್ಗೆ ಹಾಕಬೇಕು. ಇದೇ ಬುದ್ಧಿ ಮಾಡಿ ಸುಮ್ಮನಿರೋದು ಕಲಿ ಮೊದಲು. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳಬಾ. ನೀನ್ ನಿನ್ನ ಆರೋಗ್ಯ ಉಳಿಸ್ಕೊಂಡು ಅವಾಗ ಗೊತ್ತಿರಿ ಎರಡನೇ ಮದುವೆ ಆಗಿರೋದು. ಅದಕ್ಕೆ ಅವಾಗ ಹೇಳಿದೆ, ಅವ್ರ ಪಾಡಿಗೆ ಅವ್ರು ಇರೋದಕ್ಕ ನಾವ್ ದುಡ್ಕೊಂತೀನಲ್ಲ, ಅವನ್ ಸವಸನೆ ಬೇಡ, ಬಿಟ್ಟು ಬಿಡು ಅಂತ ಕೇಳಿದ್ರಿ. ಈಕಿ ನನ್ಗ ಈಕಿ ಮಾತು ಕೇಳಿಲ್ರಿ, ಅವನ ಮಾತು.
ಅದೇ ಅಲ್ಲೂ ಕೇಳಿಲ್ಲ, ಈ ಎಡವಟ್ಟು ಮಾಡ್ಕೊಂಡೆ, ಇಲ್ಲೂ ಕೇಳ್ತಾ ಇಲ್ಲ. ಈ ಸಲ ನಿನಗೆ ಅವಕಾಶ ಸಿಗಲ್ಲವ. ಈಗ ಏನು ಸಿಕ್ಕಿದೆ ಇದರಿಂದ ಎಚ್ಚೆತ್ಕೋ. ಒಂದೋ ಕಾನೂನಾತ್ಮಕವಾಗಿ ಪಾಠ ಕಲಿಸು, ಇಲ್ಲ ನಾನು ಇದನ್ನು ಕರ್ಮಕ್ಕೆ ಬಿಡ್ತೀನಿ ಅಂತ ಬಿಡು, ಅದನ್ನೂ ನಾನು ಒಪ್ತೀನಿ. ನಿನ್ನ ಪಾಡಿಗೆ ನೀನು ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿ. ಕೆಲಸ ಮಾಡಿಕೊಂಡು ನಿನ್ನ ಆರೋಗ್ಯ ನೋಡಿಕೊಂಡು ಅಮ್ಮನನ್ನ ಪ್ರೀತಿಯಿಂದ ನೋಡಿಕೊಂಡು ಭಗವಂತನ ಸೇವೆ ಮಾಡ್ತಾ ನಿನ್ನ ಕಾಯಕವನ್ನು ಮಾಡ್ತಾ 4 ಜನಕ್ಕೆ ಕೊಡುವಷ್ಟು ಶಕ್ತಿ ಬರುತ್ತೆ, ಪರ್ಮನೆಂಟ್ ಆಗುತ್ತೆ. ಏನೋ ಒಂದು ಭಗವಂತ ದಾರಿ ತೋರಿಸ್ತಾನೆ. ಆದ್ರೆ ಇಂಥವ್ರ ವಿಚಾರದಲ್ಲಿ ಹೋಗಿ ಇಡೀ ಜೀವನ ಪೂರ್ತಿ ಭಯ, ಆತಂಕ, ದುಃಖ ಇದರಲ್ಲೇ ಬದುಕೋದು ಬೇಡ. ಎಲ್ರಿಗೂ ಒಂದು ನೆಮ್ಮದಿ ಬದುಕು ಅಂತ ಬೇಕಲ್ಲವ. ಅವನ್ ನೆಮ್ಮದಿ ಬದುಕು ಅವನು ಹುಡಿಕೊಂಡಿದ್ದಾನ. ಆಯ್ತು, ಅದೆಷ್ಟು ದಿನ ನೋಡ್ತೀನಿ. ನಿನಗಿದು ಭಗವಂತ ಕೊಡ್ತಾ ಇರೋ ಕಡೆಯ ಅವಕಾಶ. ಅಲ್ಲಿ ಎಡವಟ್ಟು ಮಾಡಿಕೊಂಡೆ ನಿಮ್ಮ ಅಣ್ಣನ ಮಾತು ಕೇಳಲಿಲ್ಲ, ಇಲ್ಲಿ ಬಂದು ಅನುಭವಿಸ್ತಾ ಇದೀಯಾ. ಎಲ್ಲೂ ಮತ್ತೆ ಅದೇ ತಪ್ಪಿಗೆ ಅದೇ ನೀಚರಿಗೋಸ್ಕರ ಅಳ್ತಾ ಕೂತ್ಕೊಂಡ್ರೆ ನೀನು ಮತ್ತೆ ಎಂದೂ ತಿದ್ದಿಕೊಳ್ಳಲಾಗದಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತೀಯ. ನಿನ್ನ ಅನ್ನಕ್ಕೆ ದಾರಿ ಏನಿದೆ ಅದಕ್ಕೂ ಕುತ್ತು ಬರುತ್ತೆ. ಈ ಮಾತನ್ನು ನೆನಪಿಟ್ಕೋ, ಬುದ್ಧಿ ಕಲಿ, ಎಚ್ಚರವಾಗಿರವ. ಅಲ್ರಿ ಗುರುಜಿ, ನಾನೀಗ ಅವ್ರ ತಂಟೆಗೆ ಏನಕ್ಕೂ ಹೋಗಲ್ರಿ. ಅದನ್ನ ಯಾಕೆ ಏನು ಎಂತ ಏನು ಅನ್ನೋದು ನನ್ನಷ್ಟಕ್ಕೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ನನಗೆ ಇವು ರಗಳಿ ರಂಪ ಎಲ್ಲ ಅವ್ರು ಏನಾರು ಮಾಡಿಗಿಡ್ಯಾರ ಅಂತ ಭಯ ಎಲ್ಲ. ತಾಯಿಗೆ ನೀನು ಅಳುಮುಖದ ದರ್ಶನ ಕೊಡಬೇಡ. ಇಲ್ರಿ, ಈಗ ಆ ಜೀವ ಅಲ್ಲಿ ನೊಂದಿದೆ ತುಂಬಾ, ಹೌದಲ್ಲ? ಇಲ್ಲ ನಮ್ಮವು. ಆ ಜೀವಕ್ಕೆ ನಿನ್ನ ಅಳುಮುಖದ ದರ್ಶನ ಕೊಡಬೇಡ. ಅದು ನಿನ್ನ ಅಳು ಯಾಕೆ? ಅಯ್ಯೋ ನನ್ನ ತಾಯಿ ಮನೆಗೆ ನಾನು ದ್ರೋಹ ಮಾಡಿಬಿಟ್ಟೆ, ಅಯ್ಯೋ ನಮ್ಮ ಅಣ್ಣ ಕೇಳಬೇಕಿತ್ತು, ಈ ಕಾರಣ ಕಣ್ಣೀರ್ ಹಾಕು ಅಂತ ನೀಚರಿಗೆ ಹಾಕಬೇಡ. ಕೊಡವ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಅಪ್ಪ. ಚೆನ್ನಾಗಿದ್ದೀನವಾ? ಮಗಳಿಗೆ ನೀವು ಒಳ್ಳೆ ಮಾತು ಹೇಳಿದ್ದೀರಾ? ನೋಡ್ರಿ, ಅವ್ರು ಬಾಳ ಮೋಸ ಮಂದಿ ಐತ್ರಿ. ಅದು ನಮಗ್ ಗೊತ್ತಾಗ್ಲಿಲ್ಲ. ಬ್ಯಾಡ ಅಜ್ಞಾನ. ಇರ್ಲಿ ಪಾಪ. ಈಗ ಕಂಪ್ಲೇಂಟ್ ಕೊಟ್ರು ಅವ್ರು ಯಾವ ಮನೆಯಿಂದ ಹೊರಸಾಗ್ಬಿಡ್ತ ಗೊತ್ತಿರಲ್ಲ ಅವ್ರು. ಯಪ್ಪ ಅವ್ರು ಬಾಳ ಮೋಸ ಅದ ಯಪ್ಪ. ಅದಕ್ಕೆ ನಿಮ್ ತಾಯಿ ನೀ ದುಡ್ಕೊಂಡ್ ತಿನ್ಬಿಡುವ, ನಮ್ಗೆ ಯಾಕೆ ಬೇಕಾಗೈತಿ ಅವ್ರು ಕೆಟ್ಟ ಸವಾಸನ. ನಾನು ಅದನ್ನೇ ಹೇಳಿದ್ದೀನವ್ವ. ನಾಳೆಯಿಂದ ಅವ್ರು ಬದಲಾಗುತ್ತಾರೆ, ಭಯ ಬೇಡವ. ನನ್ನ ಆಸೆ ಇಷ್ಟೇ ಇರೋದು, ಈ ಹಿಂದೆ ನಿಮ್ಮ ಮಾತನ್ನ ಸ್ವಲ್ಪ ಅಲ್ಲಗಳೆದು ಈ ಸ್ಥಿತಿಗೆ ಬಂದು ನಿಂತಿದ್ದಾರೆ ನಿಮ್ಮ ಮಗಳು, ಹೌದಲ್ಲ? ಹೌದ್ರಿ, ಬರೀ ಅವ್ರ ಬಗ್ಗೆ ಯಾರ್ರಿ ಗುಂಗ್ ಹಿಡಿದ್ಬಿಟ್ಟಾಳ್ರಿ. ಅವಂದ ಬರೀ ಅವಂದ. ನನಗಂತೂ ಸಾಕಾಗಿ ನಿನ್ನೆ ಬರಾಬರ ದಾಲ್ ಮಾಡ್ಕೋಗಿ ಸಾಕು ಮತ್ತಷ್ಟು ಬಂದೀನಿ ನಾನು. ಬೇಡವ, ಅಳಬೇಡ. ನಿನ್ನ ಮಗಳು ನಾಳೆಯಿಂದ ಬದಲಾಗುತ್ತಾಳೆ. ಅವನೇ ಬಂದು ಕಾಲಿಡಿದ್ರು ಅವನ ಸವಾಸ ಬೇಡ. ಯಾಕಂದ್ರೆ ಇಲ್ಲಿ ಕೆಡಕ ಬಂದ್ರಿ ಅವ ಆಕಳ ಮಾರಿ ಕಟ್ಟಿವರಿಕೆ ಬೇಡ. ಇನ್ಮೇಲೆ ಆ ರೀತಿ ಆಗಲ್ಲ. ನಿನ್ನ ಮಗಳಿಗೆ ಒಂದು ಸ್ಪಷ್ಟ ನಿರ್ಧಾರ, ಗಟ್ಟಿಯಾದ ನಿಲುವು ನಿರ್ಧಾರ ತೆಗೆದುಕೊಂಡಿದ್ದಾಳವ. ಭಯ ಬೇಡ. ಯಾಕಂದ್ರೆ ನೋಡವ, ಭಗವಂತ ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಅಷ್ಟೋ ಎಷ್ಟೋ ದುಡಿಮೆ ಕೊಟ್ಟು ಯಾರ ಬಾಯಿಗೂ ಯಾರ ಕಾಲ್ಗೂ ಸಿಗದಂಗೆ ಕಾಪಾಡಿದ್ದಾನೆ, ಹೌದಲ್ಲವ? ಈಗಿರ್ಬೇಕಾದ್ರೆ ಇವನ್ ಸರಿ ಇಲ್ಲ, ಓಲಿ ಅವ್ರ ಅಮ್ಮ ಸರಿ ಇದ್ದು ಆ ಹೆಣ್ಮಗಳನ್ನ ಮದುವೆ ಆಗಿ ಬಂದಿದ್ದೀವಿ, ಮೋಸ ಮಾಡಬಾರ್ದು ಕೊಣೋ ಅಂತ ಹೇಳೋ ತಾಯಿ ಇದ್ರಾದ್ರೂ ನಾನು ಉಕ್ಕಣಮ್ಮ ಹೋಗವ, ನಿನಗೆ ಅತ್ತೆನಾದ್ರೂ ಸರಿ ಇದ್ದಾಳೆ ಅನ್ಬೋದು. ಇಲ್ಲಿ ಎಲ್ಲ ಅವರೇ ಅಂದಾಗ ಅಲ್ಲಿ ಭರವಸೆ ಏನಿದೆ ಸರಿ ಹೋಗುತ್ತೆ ಅನ್ನೋದಿಕ್ಕೆ? 2 ಸಲ ಹೋಗಿ ಬಂದ್ರಿ, ಅವ್ರೇ ಇಟ್ಕೊಳ್ಳಿಲ್ಲ, ದುಗ್ಸಿದ್ರು. ಅದೇ ನಿನ್ನ ಮಗಳ ಅಜ್ಞಾನ, ನಿನ್ನ ಮಗಳ ಮೋಹ ಇಲ್ಲಿ ಕರ್ಕೊಂಡಿದೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಆಕೆ ಎಲ್ಲವನ್ನ ಕಳ್ಕೊಳ್ತಾಳೆ. ಹೌದ್ರಿ. ನೀವು ಪಾಪ ಅಲ್ಲಿಂದ ಬಂದು ಮಗಳ ಸಾಂತ್ವನ ನೀಡ್ತಾ ಇದ್ದೀರಿ, ಜೊತೆ ಇದ್ದೀರಿ. ನಿಮ್ ದೊಡ್ಡತನ ತಾಯಿ, ನಿಮ್ಮ ಮಗಳು ಖಂಡಿತ ಸರಿ ಹೋಗುತ್ತಾಳೆ. ಇದೊಂದು ಹಾಗೆ ಪ್ರೀತಿ ಅನ್ನೋದೇ ಹಾಗೆ. ಅದು ಹೊಲ್ಸು ಅಂತ ಗೊತ್ತಾದ್ರೂ ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ, ನಾವೆತ್ತಿರೋ ಮಗ ಯಾರನ್ನೋ ಕೊಲೆ ಮಾಡಿ ಬಂದಾಗ, ಅಯ್ಯೋ ಮಗ ಎಂತ ಕೆಟ್ಟ ಕೆಲಸ ಮಾಡಿ ಬಂದಿದ್ದಾನೆ ಅಂತ ಮಗನನ್ನ ಕತ್ತಿಡ್ದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲ್ಲ, ಮಗನನ್ನು ಹೆಂಗಾದ್ರೂ ಕಾಪಾಡಬೇಕು ಅಂತಾಳೆ ತಾಯಿ, ಹೌದಲ್ವಾ? ಹಂಗೆ ಮೋಹ ಬೆಳೆದು ಬಿಟ್ರೆ, ನನ್ನವನು ಕೊಳಚೆ ಅಂತ ಗೊತ್ತಾದ್ರೂ ನಾವು ಅವನೇ ಬೇಕು ಅಂದ್ಬಿಡ್ತೀವಿ. ಈಗ ನಿಮ್ಮ ಮಗಳದ್ದು ಹಂಗೆ ಆಗಿರೋದು ಕತೆ.
ಬಾಳ ಕಷ್ಟ ಆಯ್ತು ಬಿಡ್ರಿ ಆಕಿಗೆ. ಇಲ್ಲಿ ಪಾಪ ಇಂಥವೆಲ್ಲ ಆದಾಗ ನಿಮ್ಮಂಥವ್ರ ಜೊತೆ ಇದ್ದು ಧೈರ್ಯ ತುಂಬಬೇಕು. ಅವನ ಸವಾಸ ಬೇಡ ತಾಯಿ. ನೀನೇನಾದರೂ ಮತ್ತೆ ಅವನ ಸವಾಸ ಮಾಡ್ತೀನಿ ಅಂದರೆ ನೀವು ಹೋಗಿ ನಿಮ್ಮ ಮಕ್ಳ ಜೊತೆ ಬಾಳಿ, ಅದೇನು ಮಾಡ್ಕೊಳ್ತಾಳೆ ಈ ಹೆಣ್ಮಗಳು ಮಾಡ್ಕೊಳ್ಳಿ. ಅಷ್ಟ ಮಾಡ್ತೀನಿ. ನನಗೆ ತೆರಿ ಕೆಟ್ಬಿಟ್ಟೈತಿ. ಆಕಿ ಅವನ್ ಸಂಸಾರನ ಮಾಡ್ತೀನಿ, ನಾನು ಹೋಗಿ ಬಿಡ್ತೀನಿ ಹೇಳ್ದಂಗ. ಹಾಗಾಗಿ ಇಲ್ಲ, ನಾಳೆಯಿಂದ ಆಕೆ ಬದಲಾಗುತ್ತಾಳೆ. ಏನೋ ಆಗಾಗ ಕಣ್ಣೀರು ಹಾಕ್ಬೋದು, ಅಳು ಬರ್ಬೋದು, ಅದು ಸಹಜ ಅಂದ್ಕೊಂಡು ಮಗಳಿಗೆ ಬೆಂಬಲವಾಗಿರವ್ವ. ಅಂಥದ್ದೇನೂ ಆಗಲ್ಲ. ಆಕೆಗೆ ಹೇಳಿದ್ದೀನಿ, ಆಗ ಕರೆ ಮಾಡ್ತಾರೆ, ನಾನು ಆಕೆಗೆ ಬುದ್ಧಿ ಹೇಳ್ತೀನಿ, ನೀವು ಕಣ್ಣೀರು ಹಾಕಬಾರ್ದು, ನೀವು ಚೆನ್ನಾಗಿರ್ಬೇಕು ಪಾಪ. ನಾ ಇರ್ಲಿಲ್ಲ, ಆಕಿ ಸತ್ತ ಹಾಕಿದ್ರಿ ಆಕಿ. ಹೌದವ ಏನಾರ ಮಾಡ್ಕೊಂಡ್ ಬಿಟ್ಟಿದ್ಲ ಆಕಿ. ನಿಜ ನಿಜ. ಆದ್ರೆ ಗುಳಿಗೆ ಎಲ್ಲ ತಗೊಂಡಿದ್ರು ಪಾಪ. ಹೌದ್ರಿ. ಇರ್ಲಿ ಇದೆಲ್ಲದ್ರಿಂದ ಹೊರಗಡೆ ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಮಾತಾಡ್ತೀನವ. ನೀವು ಈ ಸಮಯದಲ್ಲಿ ಮಗಳ ಜೊತೆ ಬಂದು ಅವ್ರ ಜೊತೆನೆ ಇದ್ದು ಅಷ್ಟೊಂದು ಬೆಂಬಲವಾಗಿ ನಿಂತಿದ್ದೀರೋ ಒಬ್ಬ ತಾಯಿಯಾಗಿ, ನಿಮ್ಮದು ದೊಡ್ಡ ಮನಸ್ಸವ. ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳ ಬದುಕು ಚೆನ್ನಾಗಿರಲಿ. ಈಕೆಯೂ ಇನ್ನು ಮುಂದೆ ಅದನ್ನೆಲ್ಲ ಮರೆತು ಸ್ವಾವಲಂಬಿಯಾಗಿ ನೋಡವ. ಮದುವೆ ಆದವ್ರು ಮಾತ್ರ ಚೆನ್ನಾಗಿದ್ದಾರೆ, ಇನ್ನಿದ್ದವರೆಲ್ಲ ಎಷ್ಟು ಜನ ಗಂಡ ಸತ್ತವರಿದ್ದಾರವ, ಎಷ್ಟು ಜನ ಮಕ್ಕಳಿಲ್ದವರಿದ್ದಾರೆ, ಎಷ್ಟು ಜನ ಗಂಡ ಇಲ್ದವರಿದ್ದಾರೆ, ಎಷ್ಟು ಜನ ಅಪ್ಪ ಅಮ್ಮ ಇಲ್ದವರಿದ್ದಾರೆ. ಭಗವಂತ ಎಲ್ಲರಿಗೂ ಒಂದು ದಾರಿ ಮಾಡಿರ್ತಾನೆ, ಹೌದಲ್ಲವಾ? ಹೌದಲ್ರಿ. ಈಗ ಅವ ಅಷ್ಟು ಮಾಡ್ಯಾನಪ್ಪ ಅಂದ್ರ ನಾವು ದುಡುದು ಮುಂದ್ ಹರಿದು ಹೌದು ಅನಿಸ್ಕೋಬೇಕು. ಸತ್ಯ ಬದುಕಿ ತೋರಿಸಬೇಕು. ಹೌದು, ಬದುಕಿ ತೋರಿಸ್ಬೇಕು ಈ ಜೀವನ. ಸಾವು ಉತ್ತರ ಅಲ್ಲ. ನಾನ್ ನೋಡೋದಿಲ್ಲ ಅವೇನ್ ನೋಡ್ತಾನ ಮನ್ಯಾಗ ಯಾರಿಗೆ ನೋಡೋರ ಅವನ್ ಬಿಟ್ಟ ಅಂದ ಸುದ್ದಿ ಕೇಳಿದ್ರೆ ಈಕಿನ ನೋಡ್ತಾರ ಅವ್ರು. ಇಲ್ಲವ, ಆ ಹೆಣ್ಣಿಗೂ ನಿಮ್ ಮಗಳಿಗೆ ಹೇಗೆ ಮೋಸ ಆಗಿದೆಯೋ ಆ ಹೆಣ್ಣು ಅದರಿಂದ ಮೋಸ ಪಡ್ತಾಳೆ. ಆಗಿರೋ ಮದ್ವೆ ಆಗಿ ಬಂದಿದ್ದಾಳಲ್ಲ ಯಾರು, ಆಯ್ತವ ಬಿಡು. ಅದ್ರ ವಿಚಾರ ಈ ತಂಪೊತ್ತಲ್ಲಿ ಮಾತಾಡೋದು ಬೇಡ. ಏನು ಮಗಳನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಖಂಡಿತ ಮಗಳು ಬದುಕು, ಎಲ್ಲರ ಬದುಕಲ್ಲಿ ಏನೋ ಒಂದು ಇಂಥದ್ದು ನಡೆದಿರ್ತಾವವ. ಇಂಥ ಕೆಟ್ಟ ಸಮಯದಲ್ಲಿ ಜೊತೆಗಿದ್ದೀರಾ, ಅದು ನಿಮ್ ದೊಡ್ಡತನ. ನಿಮ್ಗೆ ಒಳ್ಳೇದಾಗಲಿ. ಮಗಳನ್ನ ಪಾಪ ಕೊಡವ. ಕೇಳಿಸ್ತಾ? ತಾಯಿ ಸಲುವಾಗಿ ಬದುಕವ್ವ. ಭಗವಂತ ಬದುಕಿದ್ದಾಗಲೂ ಸತ್ತ ಮೇಲೂ ಇಹಲೋಕ ಪರಲೋಕ ಎರಡರಲ್ಲೂ ನಿನಗೆ ಭಗವಂತನ ಆಶೀರ್ವಾದ ಸಿಗಬೇಕಂದ್ರೆ ಹೆತ್ತವ್ರ ಕಣ್ಣೀರು ಹಾಕ್ಸಬಾರ್ದು. ಇಂಥವರೆಲ್ಲ ಬರ್ತಾರೆ ಹೋಗ್ತಾರೆ. ನಿನ್ನ ತಾಯಿ ಮನೆ ಅದು ಬೇರು. ವೃಕ್ಷದ ಬೇರೆ ಹೋದ್ಮೇಲೆ ರೆಂಬೆ ಕೊಂಬೆ ಏನಾಗ್ತವೆ? ಒಣಗೋಗ್ತವೆ, ಹೌದಲ್ಲ? ನಿಜ ತಾನೇ? ಬೇರು ಕಿತ್ತೋಗ್ಲಿಕ್ಕೆ ಬಿಡಬೇಡ, ಬೇರು ಒಣಗೋಗ್ಲಿಕ್ಕೆ ಬಿಡಬೇಡ. ನಿನ್ನ ತಾಯಿನ ಇಲ್ಲೇ ಇರಿಸ್ಕೊಂಡು ಚೆನ್ನಾಗಿ ನೋಡ್ಕೊ. ತವ್ರ ಮನೆ ಜೊತೆ ವಿಶ್ವಾಸವನ್ನು ಗಳಿಸ್ಕೊ. ಜೊತೆಗೆ ನೀನು ಮಾಡ್ತಿರೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡವ. ಎಷ್ಟು ಶ್ರದ್ಧೆಯಿಂದ ಮಾಡಬೇಕಂದ್ರೆ, ನೀನು ಹೋಗೋ ಮನೆಯಲ್ಲಿ ಎಲ್ಲೆಲ್ಲಿ ಅದೇನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತೀಯ, ಊರೊಳಗಡೆ ಹೋಗ್ತೀಯ, ಎಲ್ಲರನ್ನ ಖುಷಿಯಿಂದ ಮಾತಾಡ್ಸು, ಜನ ಸಂಪಾದನೆ ಮಾಡು. ನಿನಗೊಂಚೂರು ಅನ್ಯಾಯ ಆದರೆ ಎಲ್ಲ ಧ್ವನಿ ಎತ್ತಬೇಕು, ಹಂಗೆ ಬದುಕಬೇಕು ನೀನು. ಸುಮ್ಮನೆ ಹೋಗಿ ಕೆಲಸ ಮಾಡ್ಕೊಂಡ್ ಬಂದ್ಬಿಡೋದು ಅಷ್ಟೇ ಅಲ್ಲ. ಇಲ್ರಿ, ನಾನು ಹಂಗೆ ಮಾಡ್ತಿದ್ದೆ. ಎಲ್ಲರೂ ನನ್ ಕಂಡ್ರೆ ಅಷ್ಟು ಗೌರವ್ರಿ. ಅಂತಹ ಗೌರವದ ಸಮಾಜದ ನಡುವೆ ನೀನು ಆಯ್ಕೆ ಮಾಡ್ಕೊಂಡ್ರದು ಇಂಥದ್ದು. ಏನು ಹೇಳಿ ನಿಮಗೆಲ್ಲ? ಆಯ್ತಪ್ಪ, ಇಂಥದ್ದೇನೋ ಆಗಿದೆ. ನಾನು ಹೇಳಿದ ಮಾತು ನೆನ್ಪಿಟ್ಕೊ. ಅವನೇ ಬಂದು ಕಾಲಿಗೆ ಬಿದ್ರು ನಿನಗದು ಬೇಡ. ನಿನ್ನ ತಾಯಿ ಮಾತು ಕೇಳು. ಆಕೆ ನಿನ್ನ ಕೆಡುಕಿಗೆ ಹೇಳಿರೋ ನನ್ನ ಮಾತು ನೀನು ತೆಗ್ದಾಕಿದ್ರು ತಾಯಿ ಮಾತು ಕೇಳು. ಇಲ್ರಿ, ನಿನ್ ಮಾತು ಕೇಳ್ತೀನಿ. ಅವನ್ ಮಾತು ನೀನ್ ಯಾವಾಗ ಬಂದ್ರು ಆಶ್ರಮದ ಬಾಗ್ಲು ನಿನಗೋಸ್ಕರ ತೆಗ್ದಿರುತ್ತವ. ನೀನು ಬಂದು ಮಾತಾಡಬಹುದು. ಏನೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಮಾತಾಡು. ಭಗವಂತ ನಂಬಿಕೆ ಇಡು. ಈ ಕಾಮ, ಲೈಂಗಿಕತೆ, ಮೋಹ, ಸುಖ ಇದೆಲ್ಲವನ್ನು ಮೀರಿದ್ದವ ಸತ್ಯ. ನಾಳೆ ನಿನ್ನ ತಾಯಿ ತಪ್ಪು ಮಾಡಿದ್ರು ಕೂಡ, ಅಮ್ಮ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ವಿರೋಧಿಸುವ ಹಾಗಿರ್ಬೇಕು. ಧರ್ಮವನ್ನು ನೀನು ರಕ್ಷಣೆ ಮಾಡ್ಕೋ. ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ. ನೀನು ಅವತ್ತು ಒಂದು ಮದುವೆ ಅಂದ್ರೆ ಏನು? ಆ ಮದುವೆಯಲ್ಲಿ ತಂದೆ ತಾಯಿ ಒಪ್ಪಿ ಮದುವೆಯಲ್ಲಿ ನಿಂತು ಮದುವೆ ಮಾಡೋದು ಎಷ್ಟು ಮುಖ್ಯ. ಅವ್ರ ಅಮ್ಮಂಗೆ ಇಷ್ಟ ಇಲ್ಲದೆ ಹೋದ್ರು ನಾನು ಇವನನ್ನು ನಂಬಿಕೊಂಡು ಹೋಗೋದು ಎಷ್ಟು ಸರಿ. ನಾಳೆ ದಿನ ಅವ್ರ ಅಮ್ಮ ಹೇಳ್ದಂಗೆ ಇನ್ನೊಂದು ಮದುವೆ ಆದರೆ ನನ್ನ ಕತೆ ಏನಾಗಬೇಕು?
ನಾನೊಂದು ಸ್ವಲ್ಪ ಮುಂದಾಲೋಚನೆ ಮಾಡಿದರೆ ನನಗೂ ಉತ್ತರ ಸಿಗ್ತಾ ಇತ್ತು. ಆದರೆ ನೀನು ಅಯ್ಯೋ ಸಮಾಜ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದೆ, ನನಗೂ ಒಂದು ಆಧಾರ ಬೇಕು. ನೀನು ಅದೇ ಹೇಳಿದ್ನಲ್ಲ, ಅದೊಂಥರ ಬೆಂಕಿಯಿಂದ ತಪ್ಪಿಸ್ಕೊಂಡು ಅಥವಾ ಬಾಣ್ಲಿಯಿಂದ ತಪ್ಪಿಸ್ಕೊಂಡು ಮತ್ತೆ ಬೆಂಕಿಗೆ ಬಿದ್ದೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಬಾಣ್ಲಿ ಸುಡ್ತಾ ಇತ್ತು ಅಂತ ತಪ್ಪಿಸ್ಕೊಳಕ್ ಹೋಗಿ ಬೆಂಕಿಗೆ ಬಿದ್ದಿದೆಯಾ? ಹೌದಲ್ಲ? ಅದು ಬೆಂಕಿನೂ ಸುಡೋದೆ. ಅನ್ಯತಾ ಯೋಚನೆ ಮಾಡಬೇಡವ. ನಿನ್ ತಪ್ಪನ್ನು ಮಾತ್ರ ಹೇಳಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡ. ಯಾಕಂದ್ರೆ ಅವನನ್ನು ಬೈದ ಅರ್ಥ ಇಲ್ಲವ. ಯಾಕಂದ್ರೆ ನೀನು ತಿದ್ದುಕೊಂಡು ಮುಂದೆ ಹೋದ್ರೆ ನೀನೇ ಬಂದು ಹೇಳಬೇಕು, ನಿನ್ನ ಕಥೆಯನ್ನು ನಾನು 4 ಜನಕ್ಕೆ ಹೇಳಬೇಕು. ಹೀಗೆ ಭಗವಂತ ದೈಹಿಕವಾಗಿ ಸ್ವಲ್ಪ ಅಂಗವಿಕಲ ರೀತಿಯಲ್ಲಿ ಹುಟ್ಟಿಸಿದ್ರು, ತಾನು ಗಂಡನಿಂದ ಮೋಸ ಹೋದ್ರು, ಒಂದು ಮಗುವನ್ನು ದತ್ತು ತಗೊಂಡ್ರು, ಅಥವಾ ತಾಯಿಯನ್ನು ಸೇವೆ ಮಾಡ್ತಾ ಬದುಕಿದ್ರು, ಜೊತೆಗೆ ಚೆನ್ನಾಗಿ ದುಡಿಮೆ ಮಾಡಿದ್ರು, 4 ಕಾಸು ಸಂಪಾದನೆ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲ್ ಬುಕ್ಸು ನೋಟ್ಸು ಈ ರೀತಿಯಲ್ಲಿ ಸೇವೆ ಮಾಡ್ತಾ ದಾನ ಮಾಡ್ತಾ ಈ ರೀತಿಯಲ್ಲಿ ಗಂಡ ಸಂಸಾರ ಎಲ್ಲವೂ ಮೋಸ ಆದ ಮೇಲೂ ತಾನು ಬದುಕಿ ತೋರಿಸಿದ್ಲು ಅಂತ ನಿನ್ನ ಕತೆ 4 ಜನಕ್ಕೆ ಹೇಳಬೇಕಂದ್ರೆ ನೀನು ಹಾಗೆ ಬದುಕಬೇಕು. ದೊಡ್ಡ ದೊಡ್ಡ ಮಹಾತ್ಮರ ಕಥೆಯನ್ನು ಹೇಳಬೇಕಾದ್ರೆ ಮೈಯೆಲ್ಲ ಜುಮ್ಮಂತವೆ. ಯಾಕೆ ಹೇಳು? ಅವರಂಥ ಸೋಲುಗಳನ್ನು ಎದುರಿಸಿ ದಿಟ್ಟ ರೀತಿಯಲ್ಲಿ ಮನೆಯವರೆಲ್ಲ ಮೋಸ ಮಾಡಿದ್ರಾ, ನಂಬ್ಕೊಂಡವರೆಲ್ಲ ಮೋಸ ಮಾಡಿದ್ರಾ, ಸಮಾಜವನ್ನೇ ತನ್ನ ಮನೆ ಅಂದ್ಕೊಂಡ್ಬಿಟ್ರು, ಅದಕ್ಕೆ ಮಹಾತ್ಮರಾದರು. ತನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇದ್ದವ್ರನ್ನ ಆ ರೀತಿ ಸ್ವಾರ್ಥವಾಗಿ ಮಾತ್ರ ಬದುಕಿದವ್ರನ್ನ ನಾವು ಪಾಠದಲ್ಲಿ ಓದ್ತೀವ? ಇಲ್ಲ. ಯಾರು ಸಮಾಜಕ್ಕೆ ದೇಶಕ್ಕೆ ಏನೋ ಮಾಡಿದ್ರು ಅಂಥವ್ರನ್ನ ನಾವು ಪಾಠದಲ್ಲಿ ಓದ್ತೀವಿ. ಹೌದಲ್ಲ? ಯಾರು ಇಡೀ ಬ್ರಹ್ಮಾಂಡವನ್ನೇ ಅಥವಾ ಇಡೀ ಜೀವ ಸಂಕುಲಗಳನ್ನೇ ಇಡೀ ಸಮಾಜವನ್ನೇ ತನ್ನ ಮನೆ ಅಂದುಕೊಂಡು ಎಲ್ಲರ ಹಿತಕ್ಕೋಸ್ಕರ ಬದುಕಿದ್ರು ಅವರೇ ಮಹಾತ್ಮರು. ಸಮಾಜದಿಂದ ಸ್ವಲ್ಪ ತೆಗೆದುಕೊಂಡು ಸಮಾಜಕ್ಕೆ ತುಂಬ ಬೆಟ್ಟದಷ್ಟು ಕೊಡುಗೆ ನೀಡಿದ್ರಲ್ಲ ಅವರು ಮಹಾತ್ಮರು. ನಾವು ರಾಜಕಾರಣಿಗಳ ಮಹಾತ್ಮರು ಅಂತೀವ, ಯಾಕಂದ್ರೆ ಅವ್ರು ಸಮಾಜಕ್ಕೆ ಕೊಡಲ್ಲ, ಅವ್ರು ಒಳಗಡೆ ತುಂಬಿಸ್ಕೊಳ್ತಾರೆ, ಅದಕ್ಕೆ ಅವ್ರನ್ನ ಮಹಾತ್ಮರು ಅನ್ನಲ್ಲ, ದುರಾತ್ಮರು ಅಂತೀವಿ. ನೀನು ಹಾಗೆ ಮಹಾತ್ಮರಾಗಬೇಕು. ನೀನು ಸಮಾಜದಲ್ಲಿ ನಿನ್ನಂತೆ ಇರುವ ಅಂಗವಿಕಲೆ ಅಥವಾ ಏನು ನನ್ನ ಕೈಲಿ ಆಗಲ್ಲ ಅನ್ನೋ ಹೆಣ್ಣು ಮಕ್ಕಳಿಗೆ ನೀನು ಸ್ಫೂರ್ತಿ ಆಗಬೇಕು. ಮುಂದೆ ಅಂಥವ್ರಿಗೆ ನೀನು ಮೋಟಿವೇಟ್ ಮಾಡಬೇಕು. ಬದುಕಲ್ಲಿ ಇಂಥ ಗುರಿಗಳನ್ನಿಟ್ಕೋ, ಸಾಧಿಸು, ಇನ್ನೂ ಜೀವನ ಇದೆ. ಅಂಥದ್ರಲ್ಲಿ ಗುಳಿಗೆ ತಗೊಳೋದು ಏನು, ನೀನು ಸತ್ರ 3 ದಿನ ಫೋಟೋ ಇಟ್ಟು ಎಲ್ಲ ನಿನ್ನ ತಿಥಿಲಿ ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿರ್ತಾರೆ. ಏನು ನಿನ್ನ ಗುಂಡಿ ಒಳಿಕೆ ಯಾರಾದರೂ ಬರ್ತಾರಾ? ಅಷ್ಟೇ. ಅವನು ಇನ್ನೊಂದು ಮದುವೆ ಆಗೇನೆ, ನೀನು ಸತ್ರಲ್ಲ, ಅವಳು ಸತ್ರು ಅವನು ಇನ್ನೊಂದು ಮದುವೆ ಆಗುತ್ತಾನೆ. ಹಾಗಾಗಿ ಸುಮ್ಮನೆ ಸತ್ತು ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದೆಲ್ಲ ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡವ. ನಾನು ಇದ್ದೀನಿ ತಾಯಿ, ನಿನಗೆ ಏನೇ ಇದ್ರು ನನ್ನ ಜೊತೆ ಮಾತಾಡವ. ಒಳ್ಳೇದಾಗ್ಲವ ನಿನಗೆ. ಈಶ್ವರ ಪಾಪ ಹೀಗೆ ಹೆಣ್ಮಗಳು ಕುಬ್ಜಳು ಅಂದರೆ ಸ್ವಲ್ಪ ಎತ್ತರ ಕಡಿಮೆ, ಹೀಗೆ ಸಮಾಜ ಏನೋ ಒಂಥರ ಅನುಕಂಪ, ಏನೋ ಒಂದು ರೀತಿ ಕರುಣೆ, ಅಯ್ಯೋ ಪಾಪ ದೇಹ ಹೆಂಗಿದೆ ಅಂಥದ್ರಲ್ಲಿ ಈಕೆ ಓದಿ ಅಥವಾ ಏನೋ ಒಂದು ಕೆಲಸ ತಗೊಂಡು ಮಾಡಿ ಇಂಥ ಹೆಣ್ಣು ಮಕ್ಕಳನ್ನು ದೇವತೆ ಥರ ನೋಡಬೇಕು. ಮದುವೆ ಆಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಅವ್ರು ನಿಮ್ಮ ಮನೆ ಹೆಣ್ಮಗಳಲ್ಲ, ನಿಮ್ಮ ಅಕ್ಕ ಅಲ್ಲ, ನಿಮ್ಮ ತಂಗಿ ಅಲ್ಲ, ಆದರೂ ಇಂಥವ್ರನ್ನು ತುಂಬ ಹೆಚ್ಚು ಗೌರವಿಸಬೇಕು. ಭಗವಂತ ಅವರ ಕಣ್ಣು ಕಿತ್ಕೊಳ್ಬೋದು, ಅವರ ಕಿವಿ ಕೇಳಿಸ್ದಂಗಿರ್ಬೋದು, ಕಣ್ಣು ಕಾಣಿಸ್ದೇ ಇರ್ಬೋದು, ನಡೆಯೋಕ್ಕಾಗದೇ ಇರ್ಬೋದು. ಅಂಥವ್ರನ್ನು ಯಾಕೆ ಹುಟ್ಟಿಸ್ತಾನೆ ಅಂದರೆ ಸಮಾಜದಲ್ಲಿರೋರು, ಭಗವಂತ ಏನು ಕಿತ್ಕೊಂಡಿದ್ದಾನೋ ಅದನ್ನು ಸಮಾಜದಲ್ಲಿರೋರು, ಕಣ್ಣು ಕಾಣಿಸ್ದೇ ಇರೋನಿಗೆ ಸಮಾಜ ಕಣ್ಣಾಗಬೇಕು, ನಡೆಯೋಕ್ಕಾಗದೇ ಇರೋನಿಗೆ ಸಮಾಜ ಕಾಲಿನ ರೀತಿಯಲ್ಲಿ ಅವನಿಗೆ ನೆರವಾಗಬೇಕು, ಕೇಳೋಕ್ಕಾಗದೇ ಇರೋನಿಗೆ ಸಮಾಜ ಕಿವಿ ಆಗಬೇಕು, ಮಾತಾಡೋಕೆ ಬರದೇ ಇರೋನಿಗೆ ಸಮಾಜ ಬಾಯಿ ಆಗಬೇಕು. ಹಾಗೆ ದೇವರು ಕಿತ್ತುಕೊಂಡದ್ದನ್ನು ಸಮಾಜ ಕೊಡಬೇಕು. ಅಂಥದ್ರಲ್ಲಿ ಸಮಾಜದಲ್ಲೇ ಯಾರೋ ಒಬ್ಬ ಹಿಂಗೆ ಮದುವೆ ಆಗಿ ಮೋಸ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಒಳ್ಳೇದಲ್ರಪ್ಪ ಇದೆಲ್ಲ. ಏನೋ ಅಯ್ಯೋ ನಮ್ಮಮ್ಮ ಹೇಳ್ಬಿಟ್ರು ನಾನು ಅದಕ್ಕೆ ಮದುವೆ ಆದೆ, ನಡೆಯಲ್ಲ ಇವೆಲ್ಲ. ಇರಲಿ, ಒಳ್ಳೇದಾಗ್ಲವ ನಿನಗೆ.